ಎಲ್ಲರಿಗೂ ಓಂ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ 2025ನೇ ಇಸ್ವಿ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ದೇವರು ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಸಂತೋಷವಾಗಿ ನಿಮ್ಮ ಕಾರ್ಯಗಳು ಎಲ್ಲವೂ ನಿಮಗೆ ಸಕ್ಸಸ್ ಆಗಿ ಸಂತೋಷವಾಗಿರಬೇಕಂತ ಪ್ರಾರ್ಥನೆಯೊಂದಿಗೆ ಇವತ್ತಿನ ದಿನ ಯುಗಾದಿ ಹಬ್ಬದ ಪಂಚಾಂಗವನ್ನು ನೋಡಿ ಪಂಚಾಂಗ ಶ್ರವಣ, ಪಂಚಾಂಗವನ್ನು ಕೇಳಿಸಿಕೊಂಡ್ರೆ ಇದು ಯಾವ ಥರ ಇರುತ್ತೆ ಅಂದರೆ ಒಂದು ವರ್ಷದಲ್ಲಿ ಒಂದು ಓವರ್ವ್ಯೂ ಮಾಡಿದಂಗೆ. ಈ ವರ್ಷದಲ್ಲಿ ಏನೇನೆಲ್ಲ ಎನರ್ಜಿ ರೀತಿಯಲ್ಲಿ, ಶಕ್ತಿಯ ಒಂದು ರೀತಿಯಲ್ಲಿ ಶುಭಾಶುಭ ಫಲಗಳು ನಡೆಯುತ್ತೆ. ಆ ಥರ ಈ ಎನರ್ಜಿ ಸಂಬಂಧಪಟ್ಟಿರುವ ವಿಚಾರಗಳು, ಕಾಸ್ಮಿಕಲ್ಲಿರುವ ಶಕ್ತಿಗಳು, ನಮ್ಮ ಸೋಲಾರ್ ಸಿಸ್ಟಮಲ್ಲಿರುವ ಶಕ್ತಿಗಳು ಯಾವ ಥರ ನಮ್ಮ ಜೀವನದಲ್ಲಿ ಪರಿಣಾಮ ಬೀರುತ್ತೆ ಅದನ್ನು ತಿಳ್ಕೊಳ್ಳೋಕ್ಕೆ ಪ್ರತಿಯೊಂದು ವರ್ಷ ಕೂಡ ಈ ಪಂಚಾಂಗ ಶ್ರವಣವನ್ನು ಓದಿಸಿ ಕೇಳಿಸಿಕೊಳ್ಳೋದು ಒಂದು ವಾಡಿಕೆ. ಈಗ ಪಂಚಾಂಗ ಶ್ರವಣದಲ್ಲಿ ಏನೇನು ಇರುತ್ತೆ ಅಂದರೆ, ಈ ವರ್ಷದಲ್ಲಿ ಇಡೀ ಇವತ್ತಿನ ದಿನ ಯುಗಾದಿ ಹಬ್ಬ ಶುರುವಾಗಿದೆ. ಇವತ್ತಿಂದ ಮರು ಯುಗಾದಿವರೆಗೂ ಏನೇನೆಲ್ಲ ಶಕ್ತಿಯ ಅಂಶಗಳು ನಮ್ಮ ಜೀವನದಲ್ಲಿ ಅನುಕೂಲಕರವಾಗಿರಬಹುದು. ಈ ಲೋಕಕ್ಕೆ ಭಾಳಷ್ಟು ಒಳ್ಳೆಯ ಒಂದು ಮಳೆ ಬೇಕು, ಬೆಳೆ ಬೇಕು, ಜನರು ಎಲ್ಲರಿಗೂ ನೆಮ್ಮದಿ ಬೇಕು, ಸಂತೋಷ ಬೇಕು, ಶಾಂತಿ ಬೇಕು. ಅದಕ್ಕೆ ಈಗ ಮನುಷ್ಯನಾಗಿ ಹುಟ್ಟಿದ ಮೇಲೆ ಶುಭಾಶುಭ ಫಲಗಳು ನಡೆಯೋದು ಸಹಜವೇ. ಹಾಗಾಗಿ ಈ ಫಲಗಳು ಏನಕ್ಕೆ ಬರುತ್ತೆ ಅಂತಂದರೆ, ಭೂಮಿ ಕಾನ್ಸ್ಟಂಟಾಗಿ ತಿರುಗ್ತಾ ಇರೋದ್ರಿಂದ ಎಲ್ಲ ಗ್ರಹಗಳಿಗೂ ಅವರವರಿಗೆ ತಕ್ಕಂಗೆ ಒಂದೊಂದು ಶಕ್ತಿ ಉಂಟು. ಎಲ್ಲ ನಕ್ಷತ್ರಗಳಿಗೂ ಕೂಡ ಅವರವರಿಗೆ ತಕ್ಕಂಗೆ ಒಂದು ಶಕ್ತಿ ಉಂಟು. ಇವುಗಳು ಎಲ್ಲವೂ ಪಾಸಿಟಿವ್ ಆಗಿರುವ ಶಕ್ತಿಗಳು ಉಂಟು, ನೆಗೆಟಿವ್ ಆಗಿರುವ ಶಕ್ತಿಗಳು ಉಂಟು. ಹಾಗಾಗಿ ಈ ಪಾಸಿಟಿವ್ ಆಗಿರುವ ಶಕ್ತಿಗಳು, ನೆಗೆಟಿವ್ ಆಗಿರುವ ಶಕ್ತಿಗಳು, ಅವುಗಳ ಮಿಶ್ರಣ ಮನುಷ್ಯ ಜೀವನದಲ್ಲಿ ಯಾವ ಥರ ಒಳ್ಳೆಯ ಒಂದು ಫಲಾಫಲಗಳನ್ನು ನೀಡುತ್ತದೆ ಅನ್ನೋದನ್ನು ತಿಳ್ಕೊಂಡ್ರೆ, ಇದು ಪಂಚಾಂಗ ಶ್ರವಣ ಈಸ್ ಆನ್ ಅವೇರ್ನೆಸ್, ಒಂದು ತಿಳುವಳಿಕೆ. ಈ ಥರ ಒಂದು ಶಕ್ತಿ ಅಂಶಗಳು ನಮ್ಮ ಜೀವನದಲ್ಲಿ ಒಳ್ಳೆಯ ಫಲಗಳನ್ನು ಕೊಡಬಹುದು, ಅಥವಾ ಏನಾದರೂ ತೊಂದರೆಗಳು ಕೂಡ ಉತ್ಪತ್ತಿ ಮಾಡಬಹುದು. ಹಾಗಾಗಿ ಈ ಒಳ್ಳೆಯ ಫಲಗಳು ಬಂದರೆ ನಮಗೆ ಸಂತೋಷ ಸಿಗುತ್ತೆ. ಏನಾದರೂ ತೊಂದರೆಗಳು ಬಂದರೆ ನಾವು ಸುಧಾರಿಸ್ಕೊಳ್ಳೋದು ಹೇಗೆ? ಏನಾದರೂ ಕಷ್ಟಗಳು ವಾತಾವರಣ ರೀತಿಯಾಗಿ, ಅಥವಾ ಏನಾದರೂ ಈ ಪಂಚಭೂತಗಳಿನಲ್ಲಿ ಅಗ್ನಿಯಿಂದ ಅಥವಾ ನೀರಿಂದ ಅಥವಾ ಬೇರೆ ಗಾಳಿಯಿಂದ, ಈ ಥರ ಮನುಷ್ಯರ ಮನೋಭಾವನೆಗಳಿಂದ ಏನಾದರೂ ತೊಂದರೆಗಳು ಉಂಟಾಗೋದಾದರೆ ಅದನ್ನು ಹೇಗೆ ಸರಿ ಮಾಡಿಕೊಳ್ಳೋದು, ಅದಕ್ಕೆಲ್ಲ ನಮ್ಮನ್ನು ಪ್ರಿಪೇರ್ ಮಾಡುವಂತಹ ಒಂದು ಪದ್ಧತಿ ಈ ಒಂದು ಸೆಲ್ಫ್ ಅವೇರ್ನೆಸ್ 2025 ನೆಕ್ಸ್ಟ್ 2026 ಯುಗಾದಿ ದಿನವರೆಗೂ ಈ ಒಂದು ಭವಿಷ್ಯಗಳು, ಈ ಒಂದು ಫಲಾಫಲಗಳು, ಈ ಒಂದು ಎನರ್ಜಿ ಫ್ಲೋ ಹೇಗಿರುತ್ತೆ ಅನ್ನೋದನ್ನು ನಾವು ತಿಳಿದುಕೊಂಡ್ರೆ ಅದಕ್ಕೆ ತಕ್ಕಂಗೆ ನಾವು ತಯಾರಾಗಬಹುದು. ಮೊದಲು ಈ ವರ್ಷದ ಹೆಸರನ್ನು ನೋಡೋಣ. ವಿಶ್ವಾವಿಸು ನಾಮ ಸಂವತ್ಸರ. ಈ ವಿಶ್ವಾವಿಸು ನಾಮ ಸಂವತ್ಸರ 30/3/2025 ಹಿಡಿದು 19/3/2026 ಈ ಒಂದು ವರ್ಷ ನಡೆಯುತ್ತದೆ. ಈ ವಿಶ್ವಾವಿಸು ವರ್ಷದಲ್ಲಿ ಅನುಕೂಲಕರವಾಗಿ ಯಾವುದೆಲ್ಲ ಪಂಚಭೂತಗಳ ಒಂದು ಫಲಾಫಲಗಳಿರುತ್ತೆ. ಯಾಕೆಂದರೆ ನಾವು ಆ ಪಂಚಭೂತಗಳ ನಂಬಿ ಅದರಲ್ಲೇ ಬಾಳ್ತಾ ಇರೋದು. ಅವುಗಳ ಒಂದು ಶಕ್ತಿ ಹೇಗಿರುತ್ತೆ ಅನ್ನೋದನ್ನು ತಿಳಿಯಬಹುದು. ಮತ್ತು ಈ ವರ್ಷದಲ್ಲಿ ನಮಗೆ ವರ್ಷದ ಬಡ್ಜೆಟ್
ಈಗ ಎನರ್ಜಿ ಮೇಲೆ ವರ್ಷದ ಬಡ್ಜೆಟ್ ಹೇಗಿರುತ್ತೆ, ನಮ್ಮ ಪ್ರಾಫಿಟ್ ಹೆಂಗಿರುತ್ತೆ, ಲಾಸ್ ಹೆಂಗಿರುತ್ತೆ, ನಮ್ಮ ಸುಖ ಹೇಗಿರುತ್ತೆ, ದುಃಖ ಏನೋದು ಬರೋದು ಉಂಟಾ, ಇದೆಲ್ಲವನ್ನು ನಾವು ಮಾತಾಡ್ತಾ ಹೋಗೋಣ. ಈಗ ಆನ್ಲೈನ್ನಲ್ಲಿ ಜಾಯ್ನ್ ಆಗಿರುವ ಎಲ್ಲರಿಗೂ ಸುಸ್ವಾಗತ, ಧನ್ಯವಾದಗಳು. ಪಂಚಾಂಗದಲ್ಲಿ ಕಂದಾಯ ಫಲಗಳು ಅಂತ ಒಂದು, ಆಮೇಲೆ ಪ್ರಾಫಿಟ್ ಲಾಸ್ ನೋಡುವ ಇನ್ನೊಂದು ಅಕೌಂಟ್ ಇದೆ. ಇದು ಎರಡನ್ನು ನೋಡುವ. ನಾವು ಇದು ನೋಡಿದ ಮೇಲೆ ಆದಾಯ ಮತ್ತು ವ್ಯಯ ಅದನ್ನು ನೋಡಿದ ಮೇಲೆ ಪ್ರತಿಯೊಂದು ರಾಶಿಗೂ ಕೂಡ ಮೇಷ ರಾಶಿಯಿಂದ ಹಿಡಿದು ಮೀನರಾಶಿವರೆಗೂ ರಾಶಿಗೆ ಪ್ರತಿಯೊಂದು ರಾಶಿಗೂ ಏನೇನು ಫಲಾಫಲಗಳುಂಟು ಅನ್ನೋದನ್ನು ನೋಡೋಣ. ಇನ್ನೊಂದು ಬಹಳಷ್ಟು ಮುಖ್ಯವಾದದ್ದು, ಈ ವರ್ಷದಲ್ಲಿ ಒಂದು 4 ಮೇಜರ್ ಆಗಿರುವ ಗ್ರಹಗಳ ಒಂದು ಬದಲಾವಣೆ, ಟ್ರಾನ್ಸಿಟ್ ಆಗುತ್ತೆ. ಗುರು ಅನ್ನುವ ಶುಭ ಗ್ರಹ ಒಂದು, ಶನಿ ಎನ್ನುವ ಗ್ರಹ, ರಾಹು ಮತ್ತು ಕೇತು ಗ್ರಹಗಳು, ಇವರ ಒಂದು ಬದಲಾವಣೆ ಈ ವರ್ಷದಲ್ಲಿ ಆಗುವಾಗ ಇದೆಲ್ಲ ಮೇಜರ್ ಆಗಿರುವ ಎನರ್ಜಿ ಬಾಡೀಸ್ ಟ್ರಾನ್ಸಿಟ್. ಬುಧ, ಶುಕ್ರ ಇವುಗಳೆಲ್ಲ ತಿಂಗಳಿಗೊಮ್ಮೆ ಚೇಂಜ್ ಆಗ್ತಾರೆ. ಮಂಗಳನು ಕೂಡ ಚೇಂಜ್ ಆಗ್ತಾರೆ. ಹಾಗಾಗಿ ಈಗ ಮೇಜರ್ ಆಗಿ ಭವಿಷ್ಯಗಳನ್ನು ಡಿಸೈಡ್ ಮಾಡತಕ್ಕಂತಹ ರಾಹು, ಕೇತು, ಗುರು ಮತ್ತು ಶನಿ ಗ್ರಹಗಳ ಬದಲಾವಣೆ ಭವಿಷ್ಯಗಳನ್ನು ನಾವು ತಿಳ್ಕೋಬೇಕಾಗಿರೋದು ಬಹಳಷ್ಟು ಮುಖ್ಯ. ಅದಕ್ಕೆ ಈಗ ಈ ವರ್ಷದ ಕಂದಾಯ ವಿಚಾರವನ್ನು ಮೊದಲು ಹೇಳುತ್ತೇನೆ. ಇದು ನಕ್ಷತ್ರಗಳ ಮೇಲೆ ಮೊದಲು ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ ಅನ್ನುವ ಈ 4 ತಿಂಗಳಿಗೆ ಒಂದು ಫಲಗಳುಂಟು. ಆಮೇಲೆ ನೆಕ್ಸ್ಟ್ 4 ತಿಂಗಳಿಗೆ ಒಂದು ಫಲಗಳು, ಆಮೇಲೆ ಉಳಿದಿರುವ 4 ತಿಂಗಳಿಗೆ ಫಲಗಳು. ಆ ಥರ ಡಿವೈಡ್ ಮಾಡಿ ಈಗ ಮೊದಲನೇ 4 ತಿಂಗಳು ಆ ಫಲಗಳು. ಈಗ ನಕ್ಷತ್ರಗಳು ಅಂತ ನೋಡಿದ್ರೆ ಅಶ್ವಿನಿ ನಕ್ಷತ್ರ ಮೊದಲನೇ ನಕ್ಷತ್ರ 301 ಅನ್ನೋದು ಕಂದಾಯ ಫಲಗಳು. ಹಾಗಿದ್ರೆ 3 ಈ ಸಂಖ್ಯೆಗಳು ಇರುವುದು ಬಹಳಷ್ಟು ಬಲ. ಸಂಖ್ಯೆಗಳು ಇಲ್ಲದೆ ಇದ್ದರೆ, ಶೂನ್ಯ ಇದ್ದರೆ ಬಲ ಇಲ್ಲ ಅಂತ ಅರ್ಥ. ಸಂಖ್ಯೆಗಳಲ್ಲಿ ಕಡಿಮೆ ನಂಬರ್, ಈಗ 1, 2, 3, 4 ತಂಗ ಅಲ್ಲಿ ತಂಗ ಇದ್ದರೆ ಫಲಗಳು ಸ್ವಲ್ಪ ಉಂಟು. 4ರಿಂದ 5, 6ವರೆಗೆ ಹೋದರೆ ಸ್ವಲ್ಪ ಅತಿಯಾದ ಫಲಗಳು. 7 ಇಂದ 7 ನಂಬರ್ ಬಂದರೆ ಅತಿಯಾಗಿರುವ ಫಲಗಳು ತುಂಬ ಅನುಕೂಲಕರವಾಗಿರುತ್ತೆ ಅಂತ ಅರ್ಥ ಮಾಡಿಕೊಂಡು, ಈಗ ಅಶ್ವಿನಿ ನಕ್ಷತ್ರಕ್ಕೆ ಮೊದಲು 4 ತಿಂಗಳ ಕಾಲ, ಅದು ಚೈತ್ರ, ವೈಶಾಖ, ಜ್ಯೇಷ್ಠ ಮತ್ತು ಆಷಾಢ ತಿಂಗಳಲ್ಲಿ ಅನುಕೂಲಕರವಾಗಿ ಒಳ್ಳೆ ಫಲಗಳು ಈ ವರ್ಷದಲ್ಲಿ ವಿಶ್ವಾವಸುನಾಮ ಸಂವತ್ಸರದಲ್ಲಿ ಹೇಳಿದ್ದಾರೆ. ಈಗ ಎರಡನೇ 4 ತಿಂಗಳಲ್ಲಿ 0 ಬಂದಿದೆ. ಅಂದರೆ ಏನರ್ಥ? ನೀವು ಸ್ವಲ್ಪ ಹುಷಾರಾಗಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ಕೋಬೇಕು. ನಿಮ್ಮ ಪ್ರಯತ್ನಗಳಿಗೆ ಫಲಗಳು ಭಾರಿ ಕಡಿಮೆ ಸಿಕ್ಕಬಹುದು. ಎಚ್ಚರಿಕೆಯಿಂದ ಇರಬೇಕು, ಮೈಂಡ್ಫುಲ್ನೆಸ್ ಬೇಕು ಅನ್ನೋದು ಅರ್ಥ ಮಾಡಿಕೊಳ್ಳೋಣ. ಮತ್ತು ಕೊನೆಯ 3 ತಿಂಗಳಲ್ಲಿ ಸಂಖ್ಯೆ 1 ಇದೆ. ಹಾಗಿದ್ದರೆ 1 ಅಂದರೆ ಸ್ವಲ್ಪ ಫಲ, ಸ್ವಲ್ಪ ನೀವು ಏನಾದರೂ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಸೆಟ್ ಮಾಡಿಕೊಂಡು ಇದ್ದರೆ ಸ್ವಲ್ಪ ಅನಾನುಕೂಲಗಳು, ಮೀನ್ಸ್ ಡಿಸಪಾಯಿಂಟ್ಮೆಂಟ್ ಆಗ್ಬೋದು. ಹಾಗಾಗಿ ಎಕ್ಸ್ಪೆಕ್ಟೇಷನ್ಸನ್ನು ಕಡಿಮೆ ಮಾಡಿಕೊಂಡು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಕೆಲಸ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಭರಣಿ ನಕ್ಷತ್ರಕ್ಕೆ ಬಂದರೆ ಈ ಮೊದಲನೇ
4 ತಿಂಗಳ ಕಾಲ ಆಷಾಢದವರೆಗೂ ಭಾಳಷ್ಟು ಅನುಕೂಲ 6 ಬಂದಿದೆ. ಈ 6 ನಂಬರ್ ಅಂದರೆ ಹೆಚ್ಚಿನ ಫಲಗಳು ನಿಮ್ಮ ಪ್ರಯತ್ನಕ್ಕೆ ಶಕ್ತಿ ಫ್ಲೋಯಿಂಗ್ ಎನರ್ಜಿ ಅಶ್ವಿನಿ ನಕ್ಷತ್ರಕ್ಕೆ ಬಿಟ್ಟು ಈ ಭರಣಿ ನಕ್ಷತ್ರಕ್ಕೆ ಅನುಕೂಲಕರವಾಗಿದೆ. ಭರಣಿ ನಕ್ಷತ್ರ ಫಸ್ಟ್ 4 ಮಂತ್ಸಲ್ಲಿ ಭಾಳಷ್ಟು ಅನುಕೂಲಕರವಾದ ಫಲಾಫಲಗಳನ್ನು ಕಾಣುತ್ತಾರೆ. ಎರಡನೇ 4 ತಿಂಗಳು ಒಂದು ಸ್ವಲ್ಪ ಫಲ, ಕೊನೆಯ 4 ತಿಂಗಳ ಕಾಲ 4 ನಂಬರ್ ಬಂದಿದೆ. ಈ 4 ನಂಬರ್ ಬಂದರೆ ಓಕೆ, ಮಧ್ಯ ಫಲ ಪರವಾಗಿಲ್ಲ, ಸುಧಾರಿಸಿಕೊಳ್ಳಬಹುದು ಅಂತ ಧೈರ್ಯವನ್ನು ನೀವು ಪಡೆಯಬಹುದು. ಕೃತಿಕಾ ನಕ್ಷತ್ರಕ್ಕೆ ಮೊದಲನೇ 4 ತಿಂಗಳು 1, ಸೆಕೆಂಡ್ 4 ಮಂತ್ಸ್ 2, ಥರ್ಡ್ 4 ಮಂತ್ಸ್ 2. 0 ಇಲ್ಲ, ಸಂತೋಷ ಪಟ್ಕೋಬೇಕು. ಸೊ ಕೃತಿಕಾ ನಕ್ಷತ್ರದವರ ಎನರ್ಜಿ ಭಾಳಷ್ಟು ಚಂದ. ಈಗ ಕಾಸ್ಮಿಕ್ ಎನರ್ಜಿ ಫ್ಲೋ ಆಗುವಾಗ ನಿಮಗೆ ಅನುಕೂಲಕರವಾದ ಫಲಗಳು ನಡೆಯುತ್ತೆ. ಆದರೆ ಹೈಯರ್ ಲೆವೆಲ್ ಆಫ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಸ್ವಲ್ಪ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಎಕ್ಸ್ಪೆಕ್ಟೇಷನ್ಸು ದೊಡ್ಡ ಗೋಲ್ ಸೆಟ್ ಮಾಡಿಕೊಳ್ಳೋದ್ರಲ್ಲಿ ತುಂಬ ಪ್ರಿಕಾಷನ್ಸನ್ನು ತಗೋಬೇಕಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ರೋಹಿಣಿ ನಕ್ಷತ್ರಕ್ಕೆ ಫಸ್ಟ್ 4 ಮಂತ್ಸಲ್ಲಿ 4 ನಂಬರ್ ಬಂದಿದೆ, ಸೆಕೆಂಡ್ 4 ಮಂತ್ಸ್ 0 ಬಂದಿದೆ, ಕೊನೆಯ 4 ಮಂತ್ಸ್ 0 ಬಂದಿದೆ. ಅದಕ್ಕೋಸ್ಕರ ಈಗ ಫಸ್ಟ್ ಚೈತ್ರ, ವೈಶಾಖ, ಜ್ಯೇಷ್ಠ ಮತ್ತು ಆಷಾಢ ಈ ತಿಂಗಳುಗಳಲ್ಲಿ ಭಾಳಷ್ಟು ನಿಮ್ಮ ಪ್ರಯತ್ನಗಳಿಗೆ ಹೆಚ್ಚಿನ ಅನುಕೂಲ ದೊರಕುತ್ತದೆ. ಸೆಕೆಂಡ್ 4 ಮಂತ್ಸಲ್ಲಿ ಫಲಗಳು ಕಡಿಮೆ, ಥರ್ಡ್ 4 ಮಂತ್ಸಲ್ಲೂ ಕಡಿಮೆ ಆಗುತ್ತೆ ಅನ್ನೋದರಿಂದ ನೀವು ತುಂಬ ಅಲರ್ಟ್ನೆಸ್ಸು, ಮೈಂಡ್ಫುಲ್ನೆಸ್ಸು ಯಾವುದೆಲ್ಲ ಮಾಡಬೇಕು ಅಂತ ಇರ್ತೀರೋ ಅದೆಲ್ಲ ಸರಿಯಾಗಿ ಪಟ್ಟಿ ಮಾಡಿಕೊಂಡು ಮಾಡಿ ಭಾಳಷ್ಟು ಧೈರ್ಯವಾಗಿ ತುಂಬ ಕ್ಲಾರಿಟಿಯಿಂದ ಕೆಲಸಗಳನ್ನು ಮಾಡಿದರೆ ತೊಂದರೆಗಳನ್ನು ಅವಾಯ್ಡ್ ಮಾಡಬಹುದು ಅನ್ನೋದನ್ನು ತಿಳ್ಕೊಳ್ಳೋಣ. ಮತ್ತು ಮೃಗಶಿರಾ ನಕ್ಷತ್ರಕ್ಕೆ 7, 1, 3 ಫಸ್ಟ್ 4 ಮಂತ್ಸು ಅತಿ ಹೆಚ್ಚಿನ ಒಂದು ಸಂಖ್ಯೆ ಬಂದಿದೆ. ಸೊ ಮ್ಯಾಕ್ಸಿಮಮ್ ಬೆನಿಫಿಟ್ಟು ನಿಮ್ಮ ಕೆಲಸಗಳಿಗೆ ನೀವು ಪಡೆಯಬಹುದು. ಸೆಕೆಂಡ್ 4 ಮಂತ್ಸಲ್ಲಿ ಸ್ವಲ್ಪ, ಕೊನೆಯ 4 ಮಂತ್ಸಲ್ಲಿ 3 ನಂಬರ್ಸ್ ಬಂದಿರೋದ್ರಿಂದ ನಿಮಗೆ 0 ಇಲ್ಲ, ಆದರೂ ಕೂಡ ನೀವು ಸಕ್ಸಸ್ಫುಲ್ ಆಗಿ ಅನುಕೂಲಕರವಾಗಿ ಈ ವರ್ಷವನ್ನು ನಡೆಸ್ಕೊಂಡು ಹೋಗ್ತೀರಿ ಅನ್ನೋದನ್ನು ತಿಳಿಯಬಹುದು. ಮತ್ತು ಆರುದ್ರಾ ನಕ್ಷತ್ರ 2, 2, 1 ಅನ್ನುವ ಒಂದು ಸಂಖ್ಯೆ ಬಂದಿದೆ. 2, 2, 1 ಅಂದರೆ ಫಸ್ಟ್ 4 ಮಂತ್ಸ್ 2 ಅನುಕೂಲ, ಸೆಕೆಂಡ್ 4 ಮಂತ್ಸ್ ಕೂಡ ಅನುಕೂಲಕರವಾಗಿರುತ್ತೆ. ಕೊನೆಯ 4 ತಿಂಗಳಲ್ಲಿ ಸ್ವಲ್ಪ ಫಲಗಳು ಕಡಿಮೆ ಇರುತ್ತೆ. ಸೊ ಇವಾಗ ನೀವು ನಿಮ್ಮ ಪ್ರಯತ್ನಗಳನ್ನು ಸ್ವಲ್ಪ ಹೆಚ್ಚಿಗೆ ಮಾಡಬೇಕು. ಎಸ್ಪೆಷಲಿ ಸ್ಟೂಡೆಂಟ್ಸ್ ಎಲ್ಲ ಇದ್ದರೆ ಅವರು ಇಷ್ಟು ಮಟ್ಟಿಗೆ ಓದಿದ್ರೆ ಸಾಕು ಅಂತ ಇದ್ದರೆ ಅವರು ಇನ್ನೂ ಹೆಚ್ಚಿಗೆ ಜಾಸ್ತಿ ಓದಬೇಕಾಗುತ್ತೆ. ಪ್ರತಿಯೊಂದು ಸ್ಟೇಜಲ್ಲೂ ಒಂದು ಚೆಕ್ ಲಿಸ್ಟ್ ಇಟ್ಕೊಂಡು ಕೆಲಸ ಮಾಡಬೇಕಾಗುತ್ತೆ. ಇದನ್ನು ತಿಳ್ಕೊಳ್ಳೋಣ. ಮತ್ತು ಪುನರ್ವಸು ನಕ್ಷತ್ರಕ್ಕೆ 5, 0, 4 ಫಸ್ಟ್ 4 ಮಂತ್ಸು ಭಾಳಷ್ಟು ಖುಷಿ, ಸಂತೋಷ, ಹೆಚ್ಚಿನ ಫಲಗಳು, ಒಳ್ಳೆಯ ರಿಸಲ್ಟು. ಸೆಕೆಂಡ್ 4 ಮಂತ್ಸ್ಗೆ ರಿಸಲ್ಟು ಕಡಿಮೆ, ನಿಮ್ಮ ಪ್ರಯತ್ನಗಳು ಕೆಲವುದು ವೇಸ್ಟ್ ಆಗಬಹುದು. ಎಕ್ಸ್ಪೆಕ್ಟ್ ಮಾಡಿದರೆ ಅದನ್ನು ನಿಮಗೆ ಇಂಪ್ಯಾಕ್ಟ್ ಕೊಡೋದಿಲ್ಲ. ಅದು ಕೊನೆಯ 4 ಮಂತ್ಸ್ ನಿಮಗೆ 4ನೇ ಸಂಖ್ಯೆ ಬಂದಿದೆ, ಅನುಕೂಲಕರವಾಗಿದೆ, ಭಾಳಷ್ಟು ಸುಖವಾಗಿ ಫಲಗಳನ್ನು ನಡೆಸಿಕೊಂಡು ಹೋಗಬಹುದು. ಪುಷ್ಯ ನಕ್ಷತ್ರಕ್ಕೆ 0, 1, 2 ಅಂತ ಬಂದಿದೆ. ಫಸ್ಟ್ 4 ಮಂತ್ಸ್ ಸ್ವಲ್ಪ ಶ್ರಮಗಳು ಅಥವಾ ಹೆಚ್ಚಿನ ಒಂದು ಪ್ರಯತ್ನಗಳು ಬೇಕಾಗುತ್ತೆ, ಕ್ಲಾರಿಟಿ ಸ್ವಲ್ಪ ಹೆಚ್ಚಿಗೆ ಬೇಕಾಗುತ್ತೆ. ಸೆಕೆಂಡ್ 4 ಮಂತ್ಸಲ್ಲಿ 1 ಅಂದರೆ ಅದು ಕೂಡ ಸ್ವಲ್ಪ ಫಲಗಳು ಸಿಗುತ್ತೆ, ಪ್ರಯತ್ನಗಳು ಸ್ವಲ್ಪ ಅತಿಯಾಗಿ ಬೇಕು. ಕೊನೆಯ 4 ಮಂತ್ಸು 2 ಸಂಖ್ಯೆ ಬಂದಿದೆ, ಅನುಕೂಲಕರವಾದ ಫಲಾಫಲಗಳು ಭಾಳಷ್ಟು ವೃದ್ಧಿಯಾಗುವ ಅಂಶಗಳನ್ನು ಕಾಣಿಸಿಕೊಳ್ಳಬಹುದು. ಆಶ್ಲೇಷ ನಕ್ಷತ್ರ 3, 2, 0 ಫಸ್ಟ್ 4 ಮಂತ್ಸು ಆಶ್ಲೇಷ ನಕ್ಷತ್ರಕ್ಕೆ ಮಧ್ಯಮ ಫಲಗಳು.
ಪರವಾಗಿಲ್ಲ, ನಾವು ಒಂದು ಎಫರ್ಟ್ ಹಾಕಿದ್ದೀವಿ, ಅದಕ್ಕೆ ಹೆಚ್ಚಿನ ಲಾಭಗಳು ಇಲ್ಲದೆ ಇದ್ರೂ ಕೂಡ ಸ್ವಲ್ಪ ಲಾಭ ಸಿಕ್ಕಿದೆ ಅನ್ನೋದನ್ನು ನೀವು ತಿಳಿಯಬಹುದು. ಸೆಕೆಂಡ್ 4 ಮಂತ್ಸಲ್ಲಿ ನಿಮ್ಮ ಪ್ರಯತ್ನಗಳು ಭಾಳಷ್ಟು ಅನುಕೂಲಕರವಾಗಿ ಹಾಗೆ ಕಂಟಿನ್ಯೂ ಆಗುತ್ತೆ. ಕೊನೆಯ 4 ತಿಂಗಳಲ್ಲಿ ತುಂಬ ಎಚ್ಚರಿಕೆಯಿಂದ ನಡೆಸಿಕೊಳ್ಳಬೇಕು. ಮತ್ತು ಮಗ ನಕ್ಷತ್ರ 603 ಫಸ್ಟ್ 4 ಮಂತ್ಸು ಭಾಳಷ್ಟು ಉತ್ತಮ. ಮಾಡಿರುವ ಕೆಲಸಗಳಿಗೆ ನಿಮ್ಮ ಪ್ಲ್ಯಾನ್ಸ್ ಎಲ್ಲವೂ ಕೂಡ ನೀವು ಅಂದ್ಕೊಂಡಂಗೆ ನಡೆಯಬಹುದು. ಸೆಕೆಂಡ್ 4 ಮಂತ್ಸಲ್ಲಿ ನಿಮ್ಮ ಪ್ಲ್ಯಾನ್ಸ್ ಹಂಗೆ ಅದೇ ಥರ ಆಗೋದಿಲ್ಲ ಅನ್ನೋದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಸೊ ನಿಮ್ಮ ಪ್ಲ್ಯಾನ್ಸನ್ನು ಸ್ವಲ್ಪ ಬೇರೆಯವರಿಂದ, ತುಂಬ ನಿಮಗೆ ಕ್ಲೋಸ್ ಫ್ಯಾಮಿಲಿ ಮೆಂಬರ್ಸಿಂದ, ನಿಮಗೆ ಅನುಕೂಲ ಮಾಡುವವರಿಂದ ನಡೆಸಿದರೆ, ಒಂದು ಜೊತೆಗಾರನ ಇಟ್ಕೊಂಡು ನಡೆಸಿದರೆ ಅನುಕೂಲ ಬರುತ್ತೆ. ಕೊನೆಯ 4 ತಿಂಗಳಲ್ಲಿ ಮಧ್ಯಮ ಫಲಗಳು ಅನುಕೂಲಕರವಾಗಿರುತ್ತೆ. ಪುಬ್ಬ ನಕ್ಷತ್ರ ಪೂರ್ವ ಫಾಲ್ಗುಣಿ 111. ಸೊ ಇಯರ್ಫುಲ್ ಯುಗಾದಿ ವರ್ಷದಲ್ಲಿ ನಿಮಗೆ ಅನುಕೂಲ ಸಿಗ್ತದೆ. ಸ್ವಲ್ಪ ಅನುಕೂಲ ನೆಕ್ಸ್ಟ್ 4 ಮಂತ್ಸಲ್ಲಿ ಸ್ವಲ್ಪ, ಕೊನೆಯ 4 ಮಂತ್ಸಲ್ಲಿ ಸ್ವಲ್ಪ ಅನುಕೂಲ ಸಿಗ್ತದೆ. ಈ ಫಲಗಳು ಸ್ವಲ್ಪ ಫಲಗಳು ಸಿಗುತ್ತೆ ಅಂದರೆ ಜನರಲ್ ಎನರ್ಜಿ ಫ್ಲೋ ಇಂದ ಬರೋದು. ಈಗ ಜನರಲ್ ಎನರ್ಜಿ ಫ್ಲೋ ಬಿಟ್ಟು ನಿಮಗೆ ಪರ್ಸನಲಿ ಒಂದು ಎನರ್ಜಿ ಫ್ಲೋ ಇರುತ್ತೆ. ಅದಕ್ಕೆ ನಾವು ದಶಾಭುಕ್ತಿ ಅಂತರ್ದಶ ಅಂತ ಹೆಸರಿಟ್ಟಿದ್ವಿ. ಈಗ ನಿಮಗೆ ಭಾಳಷ್ಟು ಒಳ್ಳೆ ದಶೆ ನಡೀತಾ ಇದ್ದಲ್ಲಿ, ಈ ವರ್ಷದ ಫಲಗಳು ಕಡಿಮೆ ಇದ್ದರೂ ನಿಮ್ಮ ಸ್ವಂತ ದಶಾಭುಕ್ತಿ ಚೆನ್ನಾಗಿದ್ದರೆ ಅದು ಹೆಚ್ಚಿನ ಫಲಗಳನ್ನು ಪಡೆಯಬಹುದು. ಇವಾಗ ಇದು ಟ್ರಾನ್ಸಿಟ್ಟು, ಗೋಚಾರ, ಅಥವಾ ಈ ವರ್ಷದಲ್ಲಿ ಕಾಸ್ಮಿಕ್ ಎನರ್ಜಿ ಫ್ಲೋ ಹೇಗಿರುತ್ತೆ ಅನ್ನೋದನ್ನು ತಿಳಿದು ಅದ್ರ ಜೊತೆಯಲ್ಲಿ ನಾವು ಕಂಪೇರ್ ಮಾಡಿಕೊಂಡು ನಿಖರವಾದ ಫಲಗಳನ್ನು ಕಾಣಿಸಿಕೊಳ್ಳಬಹುದು. ಇವಾಗ ನಾವು ಹೇಳ್ತಾ ಇರೋದು ಈ ವರ್ಷದ ಫಲಗಳು, ನಿಮ್ಮ ಪರ್ಸನಲ್ ಫಲಗಳು, ನಿಮ್ಮ ದಶಾಭಕ್ತಿ ಅನುಕೂಲಕರವಾಗಿ ಉತ್ತಮವಾಗಿ ಇದ್ದರೆ ಇನ್ನೂ ಹೆಚ್ಚಿನ ಫಲಗಳನ್ನು ನೀವು ಅನುಭವಿಸಿಕೊಳ್ಳಬಹುದು ಅಂತ ತಿಳ್ಕೊಳ್ಳಿ. ಉತ್ತರ ನಕ್ಷತ್ರ, ಈ ಉತ್ತರ ನಕ್ಷತ್ರ 4-2-4 ಭಾಳಷ್ಟು ಅನುಕೂಲಕರವಾಗಿದೆ, ಸಕ್ಸಸ್ಫುಲ್ ಆಗಿರುತ್ತೆ. 2 ಅನುಕೂಲಕರವಾಗಿದೆ. ಮತ್ತು ಕೊನೆಯ 4 ತಿಂಗಳು ಕೂಡ ಅನುಕೂಲಕರವಾಗಿ ಸಂತೋಷವನ್ನು, ಜಯವನ್ನು ಕಾಣುತ್ತೀರಿ. ಹಸ್ತ ನಕ್ಷತ್ರದಲ್ಲಿ 7-0-2 ಫಸ್ಟ್ 4 ಮಂತ್ಸ್ ಹಸ್ತ ನಕ್ಷತ್ರಕ್ಕೆ ಭಾಳಷ್ಟು ಒಳ್ಳೆಯ ಒಂದು ಯೋಗಗಳು, ಅನುಕೂಲ ಫಲಗಳು. ನೀವು ಅಂದ್ಕೊಂಡಿರುವ ಕೆಲಸ ಕಾರ್ಯಗಳೆಲ್ಲ ನೀವು ಅಂದ್ಕೊಂಡಂಗೆ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳಿ. ಈ ಸೆಕೆಂಡ್ 4 ಮಂತ್ಸಲ್ಲಿ ನಿಮ್ಮ ಪ್ಲ್ಯಾನ್ಸಲ್ಲಿ, ಎಕ್ಸ್ಪೆಕ್ಟೇಷನ್ಸಲ್ಲಿ ತುಂಬ ಎಚ್ಚರಿಕೆಯಿಂದ ನಡೆದುಕೊಳ್ಳಬೇಕು. ಕೊನೆಯ 4 ತಿಂಗಳ ಕಾಲ ಒಳ್ಳೆಯ ಫಲಗಳು ನಡೆಯುತ್ತದೆ. ಸೊ ಈ ವರ್ಷ ಅನುಕೂಲಕರ. ಮತ್ತು ಚಿತ್ತಾ ನಕ್ಷತ್ರದಲ್ಲಿ 2-1-0 ಇದೆ. ಚಿತ್ತಾ ನಕ್ಷತ್ರ ಭಾಳಷ್ಟು ಗಾಂಭೀರ್ಯವಾಗಿ ಶಕ್ತಿ ಉಳ್ಳವರಾಗಿದ್ದೀರಿ. ನಿಮಗೆ ಫಸ್ಟ್ 4 ಮಂತ್ಸು ಅನುಕೂಲಕರವಾಗಿದೆ. ಎರಡನೇ 4 ಮಂತ್ಸಲ್ಲಿ ಸ್ವಲ್ಪ ಅನುಕೂಲಗಳು ಕಡಿಮೆ ಇದೆ. ಕೊನೆಯ 4 ಮಂತ್ಸಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ತಿಳ್ಕೊಳ್ಳಿ. ಸ್ವಾತಿ ನಕ್ಷತ್ರದಲ್ಲಿ 5-2-3 ಈ ಸ್ವಾತಿ ನಕ್ಷತ್ರ ಭಾಳಷ್ಟು ಸ್ಟ್ರಾಟಜಿಕ್ ಪರ್ಫಾರ್ಮರ್ ಅಂತ ನಾವು ಹೇಳ್ತೀವಿ. ಸೊ 5 ಸಂಖ್ಯೆ ಬಂದಿರೋದ್ರಿಂದ ಹೆಚ್ಚಿನ ಅನುಕೂಲ ಮತ್ತು ಸಕ್ಸಸ್ಸನ್ನು ನೀವು ಕಾಣಬಹುದು. ನಿಮ್ಮ ಕೆಲಸಗಳಿಗೆ ಸಂತೋಷ ಸಿಗುತ್ತೆ. ಸೆಕೆಂಡ್ 4 ಮಂತ್ಸಲ್ಲಿ ಸಂತೋಷ ಉಂಟು, ಆದರೆ ಸಣ್ಣ ಪಟ್ಟ ಕಾಂಪ್ರಮೈಸ್ ಬೇಕಾಗುತ್ತೆ. ಥರ್ಡ್ 4 ಮಂತ್ಸಲ್ಲಿ ಅನುಕೂಲವಾದ ಫಲಗಳು ಕಂಫರ್ಟಬಲ್ ಆಗಿ ಆಗುತ್ತೆ. ಸ್ವಲ್ಪ ಕಡಿಮೆ ಇದ್ದರೂ ಕೂಡ ಮ್ಯಾನೇಜಬಲ್ ಅಂತ ತಿಳ್ಕೊಳ್ಳಿ. ವಿಶಾಖ ನಕ್ಷತ್ರದಲ್ಲಿ 0-1-0-1 ಫಸ್ಟ್ 4 ಮಂತ್ಸ್ ಆಗಲಿ, ಸೆಕೆಂಡ್ 4 ಮಂತ್ಸ್ ಆಗಲಿ, ಈ ವರ್ಷದಲ್ಲಿ ನಿಮ್ಮ ಕಾಸ್ಮಿಕ್ ಎನರ್ಜಿ ಫ್ಲೋ ನಾಮ ಸಂವತ್ಸರ ಈ ವರ್ಷದಲ್ಲಿ ಸ್ವಲ್ಪ ಕಡಿಮೆ ಫಲಗಳು ಅಥವಾ ತುಂಬ ಮೈಂಡ್ಫುಲ್ನೆಸ್ ಬೇಕು, ಎಚ್ಚರಿಕೆಯಿಂದ ಇರಬೇಕು. ನೀವು
ಎಮೋಷನಲ್ ಪರ್ಸನ್ ಆಗಿರೋದ್ರಿಂದ ನಿಮ್ಮ ಎಮೋಷನ್ಸನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ನಿಮ್ಮ ಒಂದು ಜ್ಞಾನವನ್ನು ಉಪಯೋಗಿಸಿ ಸರಿಯಾಗಿ ಬೇರೆಯವರು ಜೊತೆಯಲ್ಲಿ ಒಳ್ಳೆ ಒಂದು ಯೋಚನೆ ಮಾಡಿ ಆಮೇಲೆ ಮಾತಾಡೋದು ಕೆಲಸ ಮಾಡೋದು ಮಾಡಿದರೆ ನಿಮಗೆ ತೊಂದರೆಗಳು ಬರಲ್ಲ. ಕೊನೆಯ 4 ಮಂತ್ಸಲ್ಲಿ 1 ಸಂಖ್ಯೆ ಬಂದಿದೆ, ಫಲಗಳು ಚೆನ್ನಾಗಿ ಪ್ರಾರಂಭವಾಗುತ್ತೆ. ಖುಷಿಯಾಗಿರಿ. ಅನುರಾಧ ನಕ್ಷತ್ರ 3, 1, 4 ಒಳ್ಳೆ ಫಲಗಳಿದೆ, ಏನು ತೊಂದರೆ ಇಲ್ಲ. ಅನುರಾಧ ನಕ್ಷತ್ರಕ್ಕೆ ಬಹಳಷ್ಟು ಗಾಂಭೀರ್ಯವಾದ ಭಾವನೆಗಳಿರುತ್ತೆ. ಒಳ್ಳೆಯ ಒಂದು ಎಲ್ಲ ಕೆಲಸವನ್ನು ನಾವು ನಮ್ಮ ಇಷ್ಟ ಪ್ರಕಾರನೇ ಮುಗಿಸಬೇಕನ್ನೋ ಒಂದು ಹುಮ್ಮಸ್ಸಲ್ಲಿರುವವರು ನೀವು. ನಿಮಗೆ ಈ ವರ್ಷದ ಫಸ್ಟ್ 4 ಮಂತ್ಸು ಒಳ್ಳೆ ಫಲಗಳಿದೆ. ಸೆಕೆಂಡ್ 4 ಮಂತ್ಸು ಒಳ್ಳೆ ಫಲಗಳು ಸ್ವಲ್ಪ ಕಡಿಮೆ ಇದೆ. ಥರ್ಡ್ 4 ಮಂತ್ಸಲ್ಲಿ ತಿರುಗಿ ನೀವು ಪಿಕಪ್ ಆಗ್ತೀರಿ. ಅನುಕೂಲಕರವಾದ ವರ್ಷ ಅಂತ. ಅನುರಾಧ ಆದಮೇಲೆ ಜ್ಯೇಷ್ಠ ನಕ್ಷತ್ರ ಬಹಳಷ್ಟು ಒಳ್ಳೆಯ ಒಂದು ಸಂಖ್ಯಾಫಲಗಳು ಬಂದಿದೆ. 6, 2, 2. 6 ಅಂದರೆ ಹೆಚ್ಚಿನ ಯೋಗ ಫಲಗಳು, ಬಹಳಷ್ಟು ಸಕ್ಸಸ್ಸು. ಸೆಕೆಂಡ್ 4 ಮಂತ್ಸಲ್ಲಿ 2, ಥರ್ಡ್ 4 ಮಂತ್ಸಲ್ಲಿ 2. ತೊಂದರೆಗಳಿಲ್ಲ, ಶೂನ್ಯವೇ ಇಲ್ಲ ನಿಮಗೆ. ಅದರಿಂದ ಈ ಜ್ಯೇಷ್ಠ ನಕ್ಷತ್ರದವರು ಖುಷಿಯಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಒಂದು ಗಮನದಿಂದ ಮಾಡಿಕೊಂಡು ಬನ್ನಿ, ಹೆಚ್ಚಿನ ಯೋಗ ಫಲಗಳನ್ನು ಪಡೆಯಿರಿ. ಮತ್ತು ಮೂಲಾ ನಕ್ಷತ್ರ 1, 0, 0. ಈಗ ಫಸ್ಟ್ 4 ಮಂತ್ಸು ಸ್ವಲ್ಪ ಫಲಗಳು, ಸೆಕೆಂಡ್ 4 ಮಂತ್ಸು ಫಲಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಥರ್ಡ್ 4 ಮಂತ್ಸ್ ಕೂಡ ಎಚ್ಚರಿಕೆಯಾಗಿರಬೇಕು ಅನ್ನೋದನ್ನು ಒಂದು ಸೂಚನೆಯಾಗಿ ಇಲ್ಲಿ ತಿಳ್ಕೋಬಹುದು. ಅದರಿಂದ ಮೂಲಾ ನಕ್ಷತ್ರದವರು ಬಹಳಷ್ಟು ಶಕ್ತಿಯುಳ್ಳವರು, ಫಿಸಿಕಲ್ ಎನರ್ಜಿ. ಎಮೋಷನ್ಸ್ ಪ್ರಕಾರ ಆ ಶಕ್ತಿಯನ್ನು ವ್ಯಯ ಮಾಡಬೇಡಿ ಅನ್ನೋದನ್ನು ತಿಳ್ಕೊಳ್ಳಿ. ಸೊ ಸ್ವಲ್ಪ ಇಂಟೆಲೆಕ್ಚುವಲ್ ಪರ್ಸ್ಯೂಟನ್ನು ನೀವು ಆವಾಗವಾಗ ಉಪಯೋಗಿಸಬೇಕು. ತುಂಬ ಬುದ್ಧಿವಂತರಾಗಿದ್ದೀರಿ ನೀವು. ನಿಮ್ಮ ಯೋಚನೆಗಳನ್ನು ಸರಿಯಾಗಿ ಮಾಡಿಕೊಂಡು ಸರಿಯಾಗಿ ಪ್ಲಾನ್ ಮಾಡಿಕೊಂಡು ಕೆಲಸವನ್ನು ಮಾಡಬೇಕು. ಪ್ರಿಕಾಷನಲ್ ಆಕ್ಟಿವಿಟೀಸನ್ನು ಮುಂಚೆನೇ ನೀವು ತಗೊಂಡು ಪ್ರಿಕಾಷನ್ ಇಲ್ಲದೆ ಯಾವುದೇ ಕೆಲಸವನ್ನು ಮಾಡೋಂಗಿಲ್ಲ. ಇದನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಪೂರ್ವಾಷಾಢ ನಕ್ಷತ್ರಕ್ಕೆ 4, 1, 3. 4ನೇ ಸಂಖ್ಯೆ ಬಹಳಷ್ಟು ಒಳ್ಳೆ ಫಲಗಳನ್ನು ಕೊಡ್ತದೆ. ಸಂತೋಷ ಸಿಗುತ್ತೆ, ಮಾನಸಿಕ ನೆಮ್ಮದಿ ಸಿಗ್ತದೆ, ಜಯವನ್ನು ಕಾಣುತ್ತೀರಿ. ಸೆಕೆಂಡ್ 4 ಮಂತ್ಸಲ್ಲಿ 1 ಸ್ವಲ್ಪ ಫಲಗಳು, ಬೇಜಾರಾಗೋದು ಬೇಕಾಗಿಲ್ಲ. ಪ್ರಯತ್ನಗಳನ್ನು ಬಿಡಬಾರ್ದು. ಹೆಚ್ಚಿನ ಒಂದು ಎಚ್ಚರಿಕೆಯಿಂದ ಪ್ರಯತ್ನ ಪಟ್ಟರೆ ಅನುಕೂಲಕರವಾದ ಸಂತೋಷವನ್ನು ಕಾಣಬಹುದು. ಕೊನೆಯ 4 ಮಂತ್ಸಲ್ಲಿ ಅನುಕೂಲವಾಗಿ ಒಳ್ಳೆಯ ಸಂತೋಷಗಳು ಸಿಗುತ್ತೆ. ಶುಭವಾಗಲಿ. ಉತ್ತರಾಷಾಢ ನಕ್ಷತ್ರಕ್ಕೆ 7, 2, 1. ಬಹಳಷ್ಟು ಯೋಗಕರವಾಗಿದೆ ಈ ವರ್ಷ. ಫಸ್ಟ್ 4 ಮಂತ್ಸಲ್ಲಿ ನಿಮ್ಮ ಪ್ರಯತ್ನಗಳಿಗೆ ಹೆಚ್ಚಿನ ಫಲಗಳು ಕಾಯ್ತಾ ಇದೆ. ಅನುಭವಿಸಿಕೊಂಡು ಎಲ್ಲರಿಗೂ ಅನುಭವಿಸುವ ಒಂದು ಫಲಗಳನ್ನು ನೀಡುವವರಾಗಿದ್ದೀರಿ ನೀವು. ನಿಮ್ಮ ಕಾರ್ಯವೆಲ್ಲ ಜಯವಾಗುತ್ತೆ. ಸೆಕೆಂಡ್ 4 ಮಂತ್ಸಲ್ಲಿ ಅನುಕೂಲ ಫಲಗಳಿದೆ. ಆದರೆ ಕೊನೆಯ 4 ಮಂತ್ಸ್ ಕಾಲದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ತಿಳ್ಕೋಬಹುದು. ಶ್ರವಣ ನಕ್ಷತ್ರದಲ್ಲಿ 2, 0, 4. ಈ 2 ಅನುಕೂಲ ಫಲಗಳು. ನಿಮ್ಮ ಬುದ್ಧಿವಂತಿಕೆಗೆ ಸಿಗಬೇಕಾಗಿರುವ ಹೆಚ್ಚಿನ ಒಂದು ರಿಟರ್ನ್ಸ್ ಕಡಿಮೆ ಆಗುವುದು, ಆದರೆ ಸಿಗುತ್ತೆ, ಸ್ವಲ್ಪ ರೆಕಗ್ನೇಷನ್ ಸಿಗುತ್ತೆ. ಸೆಕೆಂಡ್ 4 ಮಂತ್ಸಲ್ಲಿ ನಿಮ್ಮ ಫಲಗಳು ಕಡಿಮೆ ಇರೋದರಿಂದ ಎಚ್ಚರಿಕೆಯನ್ನು ನೀವು ಕೈಗೊಳ್ಳಬೇಕು. ಕೊನೆಯ 4 ಮಂತ್ಸಲ್ಲಿ ನೀವು ಪಿಕಪ್ ಆಗ್ತೀರಿ, ಭಾಳಷ್ಟು ರೆಕಗ್ನೇಷನ್ಸ್ ಎಲ್ಲ ಬರುತ್ತೆ ಅನ್ನೋದನ್ನು ಕಾಣಿಸಿಕೊಳ್ಳಬಹುದು. ಧನಿಷ್ಠ ನಕ್ಷತ್ರ 5, 1, 2. ಏನು ತೊಂದರೆ ಇಲ್ಲ. ಫಸ್ಟ್ 4 ಮಂತ್ಸು ತುಂಬ ಸಕ್ಸಸ್ ಇದೆ. ಸೆಕೆಂಡ್ 4 ಮಂತ್ಸಲ್ಲಿ ಕಡಿಮೆ ಸಕ್ಸಸ್ ಉಂಟು. ಕೊನೆಯ 4 ಮಂತ್ಸ್ ಕಾಲದಲ್ಲಿ ನಿಮ್ಮ ಪ್ರಯತ್ನಗಳು ಒಳ್ಳೆಯ ಒಂದು ಫಲಗಳು ಬರುತ್ತೆ. ನಿಮಗೆ ಸಾಕಾಗಲ್ಲ ಅಂದರೂ ಕೂಡ ಸ್ವಲ್ಪ ಹೆಚ್ಚಿಗೆ ಪ್ರಯತ್ನಗಳು ಪಟ್ಟರೆ ನೀವು ಅಂದ್ಕೊಂಡಿರುವ ರೀತಿಯಲ್ಲಿ ಖುಷಿಯನ್ನು ಪಡೆಯಬಹುದು. ಶತಭಿಷ ನಕ್ಷತ್ರ 0, 2 ಮತ್ತು 0. ಸೊ ನಿಮ್ಮ ಪ್ರಯತ್ನಗಳು ಮತ್ತು ಎಚ್ಚರಿಕೆ, ಮುನ್ನೆಚ್ಚರಿಕೆ ನಡವಳಿಕೆ ಇವುಗಳೆಲ್ಲ ಅತಿಯಾಗಿ ಕೈಗೊಳ್ಳಬೇಕು ಅನ್ನುವ ಒಂದು ಸೂಚನೆ ಇದು. ಸೊ ಎನರ್ಜಿ ಹೆಂಗಿರುತ್ತೆ ಅಂದರೆ, ನೀವೆಲ್ಲ ದೊಡ್ಡದಾಗಿ ಪ್ಲ್ಯಾನ್ ಮಾಡಿಕೊಂಡಿದ್ದರೆ ಆ ಪ್ಲ್ಯಾನ್ಸ್ ಎಲ್ಲ ಸ್ವಲ್ಪ
ಸಣ್ಣದಾಗಿ ಸ್ವಲ್ಪ ಮಾಡಿ ಟ್ರಯಲ್ ಮಾಡಿ ಅದರಲ್ಲಿ ಸಕ್ಸಸ್ ಅನ್ನು ಕೊಂಡು ಮತ್ತೆ ಮುಂದುವರಿಯೋದು ಒಳ್ಳೆಯದು. ಕಣ್ಮುಚ್ಚಿಕೊಂಡು ಸೆಲ್ಫ್ ಕಾನ್ಫಿಡೆನ್ಸ್ ಇಂದ ಮುಂದುವರಿಬೇಡಿ. ನಿಮಗೆ ಬುದ್ಧಿವಂತಿಕೆ ಇದೆ, ಶಕ್ತಿ ಉಳ್ಳವರಾಗಿದ್ದೀರಿ. ಆದರೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಇನ್ನೊಂದು, ಬೇರೆಯವರ ಮೇಲೆ ನಂಬಿಕೆ ಇಟ್ಟು ಮಾಡುವ ಕೆಲಸಗಳಲ್ಲಿ ಬಹಳಷ್ಟು ಗಮನ ಇರಲಿ ಅನ್ನೋದನ್ನು ನೀವು ತಿಳ್ಕೋಬಹುದು. ಪೂರ್ವಭಾದ್ರಾ ನಕ್ಷತ್ರಕ್ಕೆ 303. ಪೂರ್ವಭಾದ್ರಾ ನಕ್ಷತ್ರ ನಿಮ್ಮ ಸೈಕಾಲಜಿಕಲ್ ಪರ್ಸ್ಯೂಟು, ತುಂಬ ಭಾವನೆಗಳ ಮೇಲೆ ನೀವು ಕೆಲಸ ಮಾಡುವವರು. ಫೇಸ್ ವ್ಯಾಲ್ಯೂ ಪ್ರಕಾರ ನೀವು ಕೆಲಸ ಮಾಡುವವರಾಗಿದ್ದರೆ ನೀವು ಫೇಸ್ ವ್ಯಾಲ್ಯೂವನ್ನು ಸ್ವಲ್ಪ ಪಕ್ಕಕ್ಕಿಟ್ಟು ಡೇಟಾಸನ್ನು ನೋಡಿ ಒಳ್ಳೆಯ ಒಂದು ರಿಸಲ್ಟ್ ಪ್ರಕಾರ ಏನೇನೆಲ್ಲ ಮಾಡಬೇಕಂತಿರುತ್ತೋ ಅದೆಲ್ಲ ಪಟ್ಟಿ ಮಾಡಿಕೊಂಡು ನೀವು ಪ್ಲ್ಯಾನ್ ಮಾಡಿಕೊಂಡು ಮಾಡೋದು ಉತ್ತಮವಾದ ಫಲಗಳನ್ನು ಕೊಡ್ತದೆ. ಅದನ್ನು ನೀವು 2ನೇ 4 ತಿಂಗಳ ಕಾಲ 0 ಫಲಗಳು ಬಂದಿದೆ. ಹಾಗಾಗಿ ಸೆಕೆಂಡ್ 4 ಮಂತ್ಸಲ್ಲಿ ತುಂಬ ಗಮನ ಬೇಕು. ಥರ್ಡ್ 4 ಮಂತ್ಸು 3 ಒಳ್ಳೆಯ ಒಂದು ಏಳಿಗೆ ಕಾಯ್ತಾ ಇದೆ. ಉತ್ತರ ಭಾದ್ರಾ ನಕ್ಷತ್ರದವರು ಫಸ್ಟ್ 4 ಮಂತ್ಸ್ ಕಾಲ 6 ಸಂಖ್ಯೆ ಬಂದಿದೆ. ಅಂದರೆ ನೀವು ಮಾಡುವ ಕೆಲಸಗಳೆಲ್ಲವೂ ಅನುಕೂಲಕರವಾಗಿರುತ್ತೆ ಅಂತ. ಸೆಕೆಂಡ್ 4 ಮಂತ್ಸ್ ಮತ್ತು ಥರ್ಡ್ 4 ಮಂತ್ಸಲ್ಲಿ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು. ಎಮೋಷನಲ್ ಕೆಲಸ ಮಾಡೋದು ಬೇಡಿ. ಖರ್ಚುಗಳು ಜಾಸ್ತಿ ಆಗ್ಬೋದು. ಮತ್ತು ಬೇರೆಯವರನ್ನು ನಂಬಿ ಮಾಡುವ ಕೆಲಸಗಳಲ್ಲಿ ತುಂಬ ಕ್ಲಾರಿಟಿ ಬೇಕು ಅನ್ನೋದನ್ನು ತಿಳ್ಕೊಳ್ಳಿ. ಕೊನೆಯ ನಕ್ಷತ್ರವಾಗಿರುವ ರೇವತಿ ನಕ್ಷತ್ರಕ್ಕೆ 1, 2, 4. 1 ಅಂದರೆ ಸ್ವಲ್ಪ ಫಲ, 2 ಸ್ವಲ್ಪ ಪರವಾಗಿಲ್ಲ, ಇನ್ನು 4 ಇನ್ನು ವರ್ಷದ ಕೊನೆ 4ನೇ ತಿಂಗಳಿನಲ್ಲಿ ನಿಮಗೆ ಅನುಕೂಲಕರವಾಗಿ ಏಳಿಗೆ ಕಾಯ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳಿ. ಇವಾಗ ಈ ಕಂದಾಯ ಫಲಗಳು ಹೀಗೆ ನಿಮಗೆ ಬಂದು ಸೇರಿಕೊಂಡಿದೆ. ನೆಕ್ಸ್ಟ್ ನೋಡೋದು ಇವಾಗ ನಕ್ಷತ್ರ ಪ್ರಕಾರ ಕಂದಾಯ ಫಲಗಳು. ಕಂದಾಯ ಫಲಗಳಲ್ಲಿ ನೋಡಿ, ನಕ್ಷತ್ರ ಆದರೆ ಬೆಳಕನ್ನು ಕೊಡುವ ಒಂದು ಶಕ್ತಿ. ಬೆಳಕಿನ ಶಕ್ತಿ ಹೆಂಗಿದೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ. ಇವಾಗ ಶಬ್ದದ ಶಕ್ತಿ ಹೆಂಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಯಾಕೆ ಕಂದಾಯ ಫಲಗಳು ನಕ್ಷತ್ರ ಪ್ರಕಾರ ಕೊಡ್ತಾರೆ? ಈಗ ಆದಾಯ ವ್ಯಯ ಅನ್ನೋದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಂಗ್ಗೆ ಅವರು ರಾಶಿ ಪ್ರಕಾರ ಕೊಡ್ತಾರೆ. ಸೊ ರಾಶಿ ಅಂದರೆ ಪ್ರತಿಯೊಂದು ಈ 12 ರಾಶಿಗಳ ಮೇಲೆ ಅದರಲ್ಲಿ ಗ್ರಹಗಳು ಡೈರೆಕ್ಟ್ ಆಗಿ ಇಂಡಿಕೇಟ್ ಆಗುತ್ತೆ. ನಕ್ಷತ್ರಗಳು ಅನ್ನೋದು ಬೆಳಕನ್ನು ಕೊಡುವಂಥದ್ದು, ಗ್ರಹಗಳು ಅನ್ನೋದು ಶಬ್ದವನ್ನು ಕೊಡುವಂಥದ್ದು. ಇದು ಸೌಂಡ್ ಫ್ರೀಕ್ವೆನ್ಸಿ, ಅದು ಲೈಟ್ ಫ್ರೀಕ್ವೆನ್ಸಿ. ಈಗ ಲೈಟ್ ಫ್ರೀಕ್ವೆನ್ಸಿ ಹೇಗಿದೆ ಅನ್ನೋದನ್ನು ನೋಡಿದ್ದೀವಿ. ಸೌಂಡ್ ಫ್ರೀಕ್ವೆನ್ಸಿ ಯಾವ ಥರ ಒಳ್ಳೆಯ ಒಂದು ಫಲಾಫಲಗಳನ್ನು ನಿಮಗೆ ಕೊಡಬಹುದು ಅನ್ನೋದನ್ನು ನೋಡೋಣ. ಈಗ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ ದಿ ಇಯರ್ 2025 and 26. ಮೇಷ ಮತ್ತು ವೃಶ್ಚಿಕ ರಾಶಿ, ಇದರಲ್ಲಿ ಪ್ರಾಫಿಟ್ ಎಷ್ಟು ಅಂದರೆ ₹2 ಪ್ರಾಫಿಟ್ಟು ಅಂತ ತಿಳ್ಕೊಳ್ಳಿ. 14 ರೂಪಾಯಿ ವ್ಯಯ ಖರ್ಚು. ಅಂದರೆ ನಿಮಗೆ ಹೆಚ್ಚಿಗೆ ನಿಮ್ಮ ಒಂದು ಜವಾಬ್ದಾರಿ ಇರುತ್ತೆ ಅಂತ ಅರ್ಥ. ಕಮಿಟ್ಮೆಂಟ್ಸ್. ಇದು ಬರೀ ಹಣಕಾಸು ವಿಚಾರದಲ್ಲಿ ಮಾತ್ರವೇ ಅಲ್ಲ, ಜವಾಬ್ದಾರಿಯಲ್ಲಿ, ನಿಮ್ಮ ಕೆಲಸಗಳಿನಲ್ಲಿ, ಅಥವಾ ನೀವು ಕೆಲಸ ಮಾಡುವವರಾಗಿದ್ದರೆ ಆ ಕೆಲಸ ಮಾಡುವ ರೀತಿಯಲ್ಲಿ ನಿಮಗೆ ಸಿಕ್ಕಬೇಕಾಗಿರುವ ಆದಾಯ 2, ವ್ಯಯ 14, ಅಂದರೆ ₹12 ನಿಮಗೆ ಹೆಚ್ಚಿಗೆ ಖರ್ಚಿದೆ. ಇದನ್ನು ನಿಮ್ಮ ಸೇವಿಂಗ್ಸಿಂದ ತಂದು ಫಿಲ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಬೇರೆ ರೀತಿಯಲ್ಲಿ ಮ್ಯಾನೇಜ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಖರ್ಚನ್ನು ಕಡಿಮೆ ಮಾಡಿ. ಯಾವುದೆಲ್ಲ ಹೆಚ್ಚಿನ ಖರ್ಚುಗಳು, ಸುಮ್ಮನೆ ಮಾಡುವ ಖರ್ಚುಗಳು ಇದ್ದರೆ ಅದೆಲ್ಲ ಒಂದು ಲೆಕ್ಕಾಚಾರ ಮಾಡ್ಕೊಳ್ಳಿ. ಕೊನೆಯಲ್ಲಿ ನಿಮ್ಮ ಸೇಫ್ಟಿ, ನಿಮ್ಮ ಸಂತೋಷ, ನಿಮ್ಮಿಂದ ಎಲ್ಲರಿಗೂ ಸಂತೋಷ, ಇದೆಲ್ಲ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡು
ನಿಮ್ಮ ಖರ್ಚುಗಳನ್ನು ಕಡಿಮೆ ಮಾಡಿಕೊಂಡು ಬನ್ನಿ. ಸೊ ಎಕ್ಸ್ಟ್ರಾ ಖರ್ಚುಗಳು ಮಾಡಬೇಡಿ ಅನ್ನೋದನ್ನು ಇದರಿಂದ ತಿಳ್ಕೋಬಹುದು. ಮತ್ತು ವೃಷಭ ರಾಶಿ ಮತ್ತು ತುಲಾ ರಾಶಿಗೆ ಅಧಿಪತಿ ಯಾರು? ಶುಕ್ರ ಅದು ಒಂದು ಗ್ರಹ, ಅಂದರೆ ಸೌಂಡ್ ಎನರ್ಜಿ ಅಂತ. ಆ ಶುಕ್ರನಿಗೆ ಹೆಂಗೆ ಬಲ ಇರುತ್ತೋ ಇಡೀ ವರ್ಷದಲ್ಲಿ ಅದ್ರ ಮೇಲೆ ನಿಮ್ಮ ಪ್ರಾಫಿಟ್ ಎಷ್ಟು, ನಿಮ್ಮ ಲಾಸ್ ಎಷ್ಟು ಅನ್ನೋದನ್ನು ತಿಳಿಯಬಹುದು. ಇವಾಗ ನೋಡಿ, 11 ರೂಪಾಯಿ ಆದಾಯ, ಬರೀ 5 ರೂಪಾಯಿ ಖರ್ಚು. ಸೊ ವೃಷಭ ಮತ್ತು ತುಲಾ ರಾಶಿಯವರೇ, ನಿಮಗೆ ಇದು ಅನುಕೂಲಕರವಾಗಿ ಈ ವರ್ಷದ ಎನರ್ಜಿ ಫ್ಲೋ ಉಂಟು ಅನ್ನೋದನ್ನು ತಿಳ್ಕೊಳ್ಳಿ. ಸೊ ನೀವು ಸೇವಿಂಗ್ಸಲ್ಲಿ ಫೋಕಸ್ ಮಾಡಿ. ಹೊಸದಾಗಿ ನೀವು ಏನಾದರೂ ಹಳೆಯ ಐಡಿಯಾಸ್ ಇಟ್ಟುಕೊಂಡು ಇದನ್ನು ತಗೋಬೇಕು, ಅದು ಅವಾಗ ತಗೊಳಕ್ಕಾಗಲಿಲ್ಲ ಅಂದರೆ ಈಗಿನ ಕಾಲದಲ್ಲಿ ಅದು ತಾನಾಗಿ ತಗೋಬೋದು ಅಂತ ಒಂದು ಅವಕಾಶ ಸಿಗುತ್ತೆ ಅಂತ ಅರ್ಥ. ಒಳ್ಳೆ ಸೇವಿಂಗ್ಸು. ಮಿಥುನ ಮತ್ತು ಕನ್ಯಾ ರಾಶಿಗೆ ಹೆಚ್ಚಿನ ಒಂದು ಪ್ರಾಫಿಟಬಲ್ ಇಯರ್ ಇದು ಅಂತ ಹೇಳ್ಬೋದು. ಸೊ ವರ್ಷದ ಎನರ್ಜಿ ಫ್ಲೋ, ಸೌಂಡ್ ಎನರ್ಜಿ ಫ್ಲೋ ಪರ್ಟಿಕ್ಯುಲರ್ ಆಗಿ 14 ರೂಪಾಯಿ ಆದಾಯವನ್ನು ಕೊಟ್ಟು ಬರೀ 2 ರೂಪಾಯಿ ಖರ್ಚುಗಳನ್ನು ಕೊಟ್ಟಿದೆ. ಮಿಥುನ ಮತ್ತು ಕನ್ಯಾ ರಾಶಿ ನಿಮ್ಮ ಇಬ್ಬರಿಗೂ ಅನುಕೂಲಕರವಾಗಿ ಆದಾಯ, ಉಳಿತಾಯ ಮತ್ತು ರೀಇನ್ವೆಸ್ಟ್ಮೆಂಟು ಇದೆಲ್ಲ ಆಗುವ ಸಾಧ್ಯತೆ ಇರೋದ್ರಿಂದ ನಿಮ್ಮ ಪ್ಲ್ಯಾನ್ಸ್ ನೀವು ಎಷ್ಟು ಚೆನ್ನಾಗಿ ಮಾಡ್ಕೊಳ್ತೀರೋ, ಒಳ್ಳೆಯ ಸಮಯ ಬಂದಾಗ ಒಳ್ಳೆಯ ಪ್ಲ್ಯಾನ್ಸ್ ಇರಬೇಕು. ಅದ್ರ ಪ್ರಕಾರ ಕೆಲಸ ಮಾಡಿದ್ರೆ ಭಾಳಷ್ಟು ಇನ್ನೂ ಹೆಚ್ಚಿನ ಸಂತೋಷ ಮತ್ತು ನೆಮ್ಮದಿ. ಕರ್ಕಾಟಕ ರಾಶಿಯವರಿಗೆ 14 ರೂಪಾಯಿ ಆದಾಯ, 8 ರೂಪಾಯಿ ಖರ್ಚು. ಸೊ ಉಳಿತಾಯ ಇದೆ, ಚೆನ್ನಾಗಿದೆ. ಸೊ ಹಾಗೆ ನೀವು ನಿಮ್ಮ ಪ್ಲ್ಯಾನ್ಸನ್ನು ಚೆನ್ನಾಗಿ ಮಾಡಿಕೊಳ್ಳಿ. ಕರ್ಕಾಟಕ ರಾಶಿಯವರು ಅನುಕೂಲಕರವಾಗಿ ಒಂದು ಉಳಿತಾಯದಿಂದ ಒಳ್ಳೆ ಸೇವಿಂಗ್ಸನ್ನು ಮಾಡಿಕೊಂಡು ನಿಮ್ಮ ಎನರ್ಜಿಯನ್ನು ನಿಮ್ಮ ಸ್ಟೇಟಸನ್ನು ಜಾಸ್ತಿ ರೈಸ್ ಮಾಡಿಕೊಳ್ಳುವ ಅವಕಾಶ ಈ ವರ್ಷ. ಸಿಂಹ ರಾಶಿಯವರೇ, ನಿಮಗೆ 11 ರೂಪಾಯಿ ಆದಾಯ ಅಂದರೆ 11 ರೂಪಾಯಿ ಖರ್ಚು ಈಕ್ವಲ್ ಆಗಿಬಿಟ್ಟಿದೆ. ಸೊ ಉಳಿತಾಯ ಮಾಡೋಕ್ಕೆ ಕಷ್ಟ. ನೀವು ಹೆಚ್ಚಿಗೆ ಸ್ವಲ್ಪ ಪ್ರಿಪರೇಷನಲ್ಲಿ ನಿಮ್ಮ ಖರ್ಚುಗಳನ್ನು ಕಡಿಮೆ ಮಾಡಿಕೊಳ್ಳಬೇಕು. ದೈವ ಬಲವನ್ನು ತಗೋಬೇಕು. ಅದು ತಗೊಂಡ್ರೆ ನಿಮ್ಮ ಉಳಿತಾಯವನ್ನು ಜಾಸ್ತಿ ಮಾಡಿಕೊಳ್ಳಬಹುದು. ಶುಭವಾಗಲಿ. ಧನುಸ್ಸು ಮತ್ತು ಮೀನರಾಶಿಯವರು, ನಿಮಗೆ ಆದಾಯ 5, ಆದಾಯ 5 ಇದೆ, ವ್ಯಯ ಕೂಡ 5 ಇದೆ. ಸೊ ಈಕ್ವಲ್ ಆಗಿದೆ. ನಿಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳಬೇಕು ಅಂದರೆ ಸ್ವಲ್ಪ ಅತಿಯಾಗಿ ಪ್ರಯತ್ನಗಳನ್ನು, ದೈವಾನುಗ್ರಹಗಳನ್ನು ಪಡೆಯಬೇಕು. ನಿಮ್ಮ ಭಾವನೆಗಳಿಂದ, ಮನಸ್ಸಿಂದ ಮಾಡುವ ಕೆಲಸಗಳನ್ನು ಕಡಿಮೆ ಮಾಡಿಕೊಂಡು ಸರಿಯಾದ ಒಂದು ಸೂಚನೆ ಮತ್ತು ಕ್ಲಾರಿಟಿ ತಗೊಂಡು ಕೆಲಸ ಕಾರ್ಯಗಳು ಮಾಡಿದರೆ ಆದಾಯವನ್ನು ಹೆಚ್ಚಿಸಿಕೊಳ್ಳಬಹುದು. ಮತ್ತು ಮಕರ ಕುಂಭ ರಾಶಿ, ನಿಮ್ಮ ಇಬ್ಬರಿಗೂ 8 ರೂಪಾಯಿ ಬಂದರೆ 14 ರೂಪಾಯಿ ಖರ್ಚಾಗುತ್ತೆ ಅನ್ನೋದು. ಹೇಗೆ ಇದು? ಖರ್ಚು ಹೆಚ್ಚು, ನಿಮಗೆ ಜವಾಬ್ದಾರಿ ಹೆಚ್ಚಿಗೆ ಬರುತ್ತೆ, ಸಡನ್ ಎಕ್ಸ್ಪೆಂಡಿಚರ್ಸ್ ಬರಬಹುದು. ಇದೆಲ್ಲ ತಿಳ್ಕೊಂಡ್ರೆ ನೀವು ನಿಮ್ಮ ಒಂದು ಸೇವಿಂಗ್ಸ್ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಫೈನಾನ್ಷಿಯಲಿ ಹೆಂಗೆ ಮ್ಯಾನೇಜ್ ಮಾಡಿಕೊಳ್ಳುವ ಒಂದು ರೀತಿಯಲ್ಲಿ ಈ ಸೂಚನೆಗಳು ನಿಮಗೆ ಭಾಳಷ್ಟು ಉಪಯೋಗಕರವಾಗಿರುತ್ತೆ. ಸೊ ಇದನ್ನು ನಾವು ನೋಡಿ, ಈಗ ಆಗಲೇ ಒಂದು ವರ್ಷದಲ್ಲಿ ಆದಾಯ, ವ್ಯಯ, ಪ್ರಾಫಿಟ್, ಲಾಸ್ ನಮಗೆ ಗೊತ್ತಾಗಿದೆ. ಎನರ್ಜಿ ಫ್ಲೋ ಹೆಂಗಿದೆ ಅನ್ನೋದ್ರ ಮೇಲೆ
ಇದರ ಜೊತೆ ಮುಂದೆ ನಾವು ನೋಡ್ತೀವಿ, ಈಗ ಗ್ರಹಗಳು ಗೋಚಾರದಲ್ಲಿ ಎಷ್ಟೆಲ್ಲ ಒಂದು ಫಲಗಳನ್ನು ನೀಡುವಂಥದ್ದು ಮತ್ತು ನಿಮ್ಮ ದಶಾಭುಕ್ತಿ ಮೇಲೆ ಆ ಫಲಗಳು ಹೆಚ್ಚು ಕಡಿಮೆ ಆಗ್ಬೋದು. ಈಗ ತುಂಬ ಪ್ಯಾರಾಮೀಟರ್ಸ್ ಇದೆ. ಪ್ಯಾರಾಮೀಟರ್ಸ್ ಅಂದರೆ ಒಂದು ಭವಿಷ್ಯವನ್ನು ನಿಖರವಾಗಿ ತಿಳ್ಕೋಬೇಕಂತಂದರೆ ಟ್ರಾನ್ಸಿಟ್ ಅಂದರೆ ಗೋಚಾರ, ನಿಮ್ಮ ದಶಾಭುಕ್ತಿಯಲ್ಲಿ ಬರುವ ಅದರದ್ದು ಬಲ ಎಷ್ಟು ಒಳ್ಳೆಯದಿರುತ್ತೆ ಅನ್ನೋದನ್ನು ಎರಡನೇ ಪಾಯಿಂಟ್ ಆಗಿ ತಿಳ್ಕೊಂಡು, ಮತ್ತು ಈ ಎರಡು ಪಾಯಿಂಟನ್ನು ನಾವು ಸೇರಿಸಿ ಕೂಡಿಸಿ ಆಮೇಲೆ ಹೇಳುವ ಭವಿಷ್ಯಗಳು ನಿಖರವಾಗಿ ನಿಮಗೆ ಸೂಟ್ ಆಗುತ್ತೆ. ಆದರೆ ಇದು ಜನರಲಿ ರಾಶಿಗೆ ಹೇಳೋದ್ರಿಂದ ಜನರಲ್ ಎನರ್ಜಿ ಫ್ಲೋ ಹಿಂಗಿದೆ ಅನ್ನೋದನ್ನು ತಿಳ್ಕೊಂಡ್ರೆ ನೀವು ಇನ್ನೂ ಹೆಚ್ಚಿಗೆ ಚುರುಕಾಗಿ ಕೆಲಸ ಮಾಡೋಕ್ಕೆ ನಿಮಗೆ ಅನುಕೂಲ ಸಿಗ್ತದೆ. ಮತ್ತು ಈ ವರ್ಷದಲ್ಲಿ ಗ್ರಹಣ ಗ್ರಹಣಗಳು ನೋಡಿ, ಮೊದಲನೇ ಗ್ರಹಣ 7/9/2025 ಭಾನುವಾರದಲ್ಲಿ ಭಾದ್ರಪದ ಶುಕ್ಲ ಹುಣ್ಣಿಮೆ ಈ ದಿನದಲ್ಲಿ ಚಂದ್ರಗ್ರಹಣ ನಡೆಯುತ್ತೆ ಅಂತ. 7th of September 2025 ಚಂದ್ರಗ್ರಹಣ. ಈಗ ನಮ್ಮ ದೇಶದಲ್ಲಿ ಈ ಚಂದ್ರಗ್ರಹಣವನ್ನು ಕಾಣಿಸಿಕೊಳ್ಳಬಹುದು. ಅದಕ್ಕೋಸ್ಕರ ಗ್ರಹಣ ಆಚರಣೆ ಅದನ್ನು ನಾವು ಮಾಡಿಕೊಳ್ಳಬೇಕು ಅಂತ ತಿಳ್ಕೊಳ್ಳಿ. ಸೊ ಇದು ಸೆಪ್ಟೆಂಬರ್ ತಿಂಗಳಲ್ಲಿ ಬರುವಂಥದ್ದು. ನೆಕ್ಸ್ಟು 21 ಸೆಪ್ಟೆಂಬರ್ 2025 ಈ ದಿನದಲ್ಲಿ ಭಾನುವಾರದಲ್ಲಿ ಸೂರ್ಯಗ್ರಹಣ ಬರುತ್ತೆ. ಈ ಸೂರ್ಯಗ್ರಹಣ ನಮ್ಮ ಭಾರತ ದೇಶದಲ್ಲಿ ಕಾಣುವುದಿಲ್ಲ. ಸೊ ಗ್ರಹಣಗಳು ನಮಗೆ ಗೊತ್ತಾಗಲ್ಲ, ಕಾಣುವುದಿಲ್ಲ. ಇವಾಗ ಒಂದು ಪ್ರಶ್ನೆ ಇದ್ದೇ ಇದೆ, ಗ್ರಹಣ ಒಂದು ನಮಗೆ ಕಾಣಿಸಿಕೊಂಡ್ರೆ ನಾವು ಆಚರಣೆ ಮಾಡಬೇಕೋ, ಕಾಣಿಸಿಕೊಂಡಿಲ್ಲ ಅಂದರೂ ಕೂಡ ಆಚರಣೆ ಮಾಡಬೇಕು ಅನ್ನೋದು ಒಂದು ಗೊಂದಲ ಉಂಟು. ಈಗ ಶಾಸ್ತ್ರದಲ್ಲಿ ತಜ್ಞರಾಗಿರುವಂಥವರು ಕೆಲವರು ಹೇಳ್ತಾರೆ, ಗ್ರಹಣ ಆಚರಣೆ ನಮಗೆ ಕಾಣ್ತಾ ಇಲ್ಲ ನಮ್ಮ ದೇಶಕ್ಕೆ, ಅಂದರೆ ನಾವು ಆಚರಣೆ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಕೆಲವರು ಗ್ರಹಣ ಆಚರಣೆ ಮಾಡಬೇಕು ಅಂತಾರೆ. ಯಾಕೆ ಅಂತಂದರೆ, ಈಗ ಗ್ರಹಣಗಳು ಇವಾಗ ನಿನ್ನೆ ಬಂದಿರುವ ಗ್ರಹಣ ನಮ್ಮ ದೇಶದಲ್ಲಿ ಕಾಣಲಿಲ್ಲ, ಆದರೆ ಜರ್ಮನ್, ಅಮೆರಿಕ ಇಂಥ ಕಡೆ ಕಾಣಿಸ್ಕೊಂಡಿತ್ತು. ಆವಾಗ ಸೂರ್ಯ ಬಂದು ಕೆಲವುದು ಟೈಮಲ್ಲಿ, ಕೆಲವು ಅವರ್ಸಲ್ಲಿ ಬೇರೆ ಕಡೆ ಮೂವ್ಮೆಂಟ್ ಇರುತ್ತಲ್ಲ, ಭೂಮಿ ಯಾವಾಗಲೂ ತಿರುಗ್ತಾ ಇರೋದು. ಭೂಮಿಯ ಒಂದು ಸ್ಪೀಡು, ರೊಟೇಷನ್ ಸ್ಪೀಡು ಒಂದು ಸೆಕೆಂಡ್ಗೆ ಅಪ್ರಾಕ್ಸಿಮೇಟ್ಲಿ 470 ಮೀಟರ್ಸ್, ಅಂದರೆ ಒಂದು ಅರ್ಧ ಕಿಲೋಮೀಟರ್ ಅಂತ ತಿಳ್ಕೊಳ್ಳಿ. ಲೆಫ್ಟ್ ರೈಟ್ ಈ ಭೂಮಿ ತಿರುಗೋದ್ರಿಂದ ಆ ಎನರ್ಜಿ ಏನಾಗುತ್ತೆ, ನಮ್ಮ ದೇಶದಲ್ಲಿ ಅದು ಕಾಣಲಿಲ್ಲ ಅಂದರೂ ಕೂಡ ಎನರ್ಜಿ ಸ್ಪ್ರೆಡ್ ಆಗೇ ಆಗುತ್ತೆ, ಎನರ್ಜಿ ಮಿಕ್ಸ್ ಆಗೇ ಆಗುತ್ತೆ. ಆ ಮಿಶ್ರಣ, ಎನರ್ಜಿಯ ಮಿಶ್ರಣ ಎಕ್ಲಿಪ್ಟಿಕ್ ಆಗಿರುವ ಸೂರ್ಯ ಆಗಲಿ ಚಂದ್ರ ಆಗಿರಲಿ, ಭೂಮಿಯ ಒಂದು ಸ್ಪೀಡು, ಭೂಮಿಯ ಟ್ರಾವೆಲಿಂಗ್ ಸ್ಪೀಡು ಕೂಡ 1 ಕಿಲೋಮೀಟರ್ ಸ್ಪೀಡ್ ಇದೆ. ಸೊ ಇದು ರೊಟೇಷನ್ ಸ್ಪೀಡು, ಸ್ಪಿನ್ನಿಂಗ್ ಸ್ಪೀಡು 1600 ಕಿಲೋಮೀಟರ್ ಸ್ಪೀಡ್ ಇದೆ. ಹಾಗೆ ಇರೋದ್ರಿಂದ ಸ್ವಲ್ಪ ಸೈಂಟಿಫಿಕ್ ಆಗಿ ನೋಡಿದ್ರೆ ಗ್ರಹಣ ಆಚರಣೆ ನಮ್ಮ ದೇಶದಲ್ಲಿ ಕಾಣಿಲ್ಲ ಅಂದರೂ ಕೂಡ ನಾವು ಆಚರಣೆ ಮಾಡಿಕೊಳ್ಳೋದು ಉತ್ತಮ. ಯಾಕೆಂತಂದರೆ ಇದೆಲ್ಲವೂ ಎನರ್ಜಿ ಸಂಬಂಧಪಟ್ಟಿರುವ ವಿಚಾರ. ಈ ಎನರ್ಜಿಗಳು ಏನಾಗುತ್ತೆ, ಈಗ ಗ್ರಹಣ ಬಂದಾಗ ಸೂರ್ಯ ಮತ್ತು ಚಂದ್ರರಿಗೆ ಕಷ್ಟ, ಮೀನ್ಸ್ ಅವರ ಫಲಗಳು, ಅವರ ಒಂದು ಎನರ್ಜಿ ಕುಂದುಕೊಂಡ್ಬಿಡುತ್ತೆ. ನಮಗೆ ಅನುಕೂಲಕರವಾದ ಶಕ್ತಿಗಳು ಕಡಿಮೆ ಆಗ್ಬಿಡುತ್ತದೆ. ಈಗ ನೆಗೆಟಿವ್ ಎನರ್ಜಿಯ ಇಂಪ್ಯಾಕ್ಟು ಹೆಚ್ಚಿಗೆ ಆಗುತ್ತೆ ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಸೊ ಗ್ರಹಣ ಆಚರಣೆ ಮಾಡಲೇಬೇಕು ಅನ್ನೋದನ್ನು ತಿಳ್ಕೊಬೋದು.
ಮತ್ತೆ 2026ನೇ ಇಸ್ವಿಯಲ್ಲಿ ಇದೇ ವಿಶ್ವಾವಸುನಾಮ ಸಂವತ್ಸರದಲ್ಲಿ ಫೆಬ್ರವರಿ ತಿಂಗಳು 17ನೇ ತಾರೀಕಿಗೆ ಸೂರ್ಯಗ್ರಹಣ ಒಂದು ಸಂಭವಿಸೋದು ಉಂಟು. ಅದು ಕೂಡ ಇಲ್ಲಿ ಕಾಣಲ್ಲ ಅಂದರೂ ಕೂಡ ಆಚರಣೆ ಮಾಡೋದರಲ್ಲಿ ಏನು ತಪ್ಪಿಲ್ಲ. ಸೊ ಈಗ ಗ್ರಹಣ ವಿಚಾರಗಳನ್ನು ನಾವು ನೋಡಿದ್ದೀವಿ. ಮತ್ತೆ ನಮ್ಮ ರಾಶಿ ಫಲಗಳನ್ನು ನೋಡುವ. ಈಗ ರಾಶಿ ಮೊದಲನೇ ರಾಶಿಯಾಗಿರೋದು ಮೇಷರಾಶಿ. ಮೊಟ್ಟ ಮೊದಲಾಗಿ ಗುರು ಭಗವಾನ ಸಂಚಾರವು ಮೇ ತಿಂಗಳಲ್ಲಿ ಬರೋದ್ರಿಂದ ಮೇಷರಾಶಿಗೆ ಗುರು 2ನೇ ಮನೆಯಲ್ಲಿ ಇದ್ದು ಒಳ್ಳೆಯ ಒಂದು ವರಮಾನ ಫಲಗಳನ್ನು ಕುಟುಂಬ ರೀತಿಯಲ್ಲಿ ಬಹಳಷ್ಟು ಅನುಕೂಲಕರವಾಗಿ ಒಳ್ಳೆಯ ಭವಿಷ್ಯಗಳನ್ನು ಕೊಟ್ಟು ಬರ್ತಾ ಇದ್ದಾರೆ. ಮೇ ತಿಂಗಳಲ್ಲಿ ಗುರು ಭಗವಾನ ಒಂದು ಸಂಚಾರ ಮಿಥುನ ರಾಶಿಯಲ್ಲಿ ಪ್ರವೇಶ ಆಗೋದ್ರಿಂದ ಸೊ ನಿಮಗೆ 2ನೇ ಮನೆ ಬಿಟ್ಟು 3ನೇ ಮನೆಗೆ ಬರ್ತಾರೆ. ಈ 3ನೇ ಮನೆಯಲ್ಲಿ ಅಂದರೆ 3 ಅಂದರೆ ಸಹೋದರ ಸ್ಥಾನ, ಪೈಪೋಟಿಗಳನ್ನು ಕೊಡುವ ಸ್ಥಾನ, ಲಾಂಗ್ ಪ್ಲೇಸ್ ಕಮ್ಯುನಿಕೇಷನ್ಸ್, ಮಾಡರ್ನ್ ಕಮ್ಯುನಿಕೇಷನ್ಸು, ಸೋಷಿಯಲ್ ಮೀಡಿಯಾ ಎನ್ನುವುದು ಈ 3ನೇ ಮನೆಗೆ ಕಾರಕತ್ವ. ಆ 3ನೇ ಮನೆ ನಿಮ್ಮ ರಾಶಿಯಿಂದ ಮಿಥುನ ರಾಶಿಯಾಗಿರೋದ್ರಿಂದ ಮಿಥುನ ರಾಶಿ ಪಂಚಭೂತಗಳಲ್ಲಿ ಏರ್ ಎಲಿಮೆಂಟ್ ಅಂದರೆ ಗಾಳಿಯ ಒಂದು ತತ್ವವನ್ನು ಕೊಂಡಿರುವ ರಾಶಿಯಾಗಿದೆ. ಹಾಗಾಗಿ ಸೊ ನಿಮ್ಮ ರಾಶಿಗೆ ಗುರು ಭಗವಾನ್ ಒಂದು ಆಶೀರ್ವಾದ, ಒಂದು ಶಕ್ತಿ, ನಿಮ್ಮ ಕಮ್ಯುನಿಕೇಷನ್ಸ್ ಆಗಲಿ, ದೂರ ವಿದೇಶಗಳು ಅಥವಾ ಮಾಡರ್ನ್ ಒಂದು ಕಮ್ಯುನಿಕೇಷನ್ಸು ಅವುಗಳಿಂದ ಅನುಕೂಲವಾದ ಫಲಗಳು ಗುರು ಭಗವಾನ್ ಕೊಡುತ್ತಾರೆ. ಆದರೆ ಇಂಡೈರೆಕ್ಟ್ ಆಗಿ ಕೊಡ್ತಾರೆ. 3ನೇ ಮನೆಯಲ್ಲಿ ಕೂತ್ಕೊಂಡು ಅವರ ಒಂದು 7ನೇ ದೃಷ್ಟಿ ನಿಮ್ಮ 9ನೇ ಮನೆಯಾಗಿರುವ ಭಾಗ್ಯಸ್ಥಾನದಲ್ಲಿರುವುದರಿಂದ ಸೊ ಇಂಡೈರೆಕ್ಟ್ ಆಗಿ ಬೆನಿಫಿಟ್ ಅನ್ನು ಕೊಡಬಹುದು. ಡೈರೆಕ್ಟ್ ರೆಕಗ್ನೇಷನ್ ಕೊಡಲ್ಲ. ಕಮ್ಯುನಿಕೇಷನ್ಸ್ ಇಂದ ಬೇರೆಯೊಬ್ಬರಿಗೆ ಹೇಳಿ, ನೀವೇನಾದರೂ ಕೆಲಸ ಮಾಡಬೇಕಂದ್ರೆ ಬೇರೆಯೊಬ್ಬರ ಮುಖಾಂತರ ನೀವು ಕೆಲಸ ಮಾಡಿದರೆ ಅದು ಅನುಕೂಲಕರವಾಗಿರ್ಬೋದು. ಸಡನ್ ಆಗಿ ಪೈಪೋಟಿಗಳು ಶುರುವಾಗೋದನ್ನು ನೀವು ಎಕ್ಸ್ಪೆಕ್ಟ್ ಮಾಡಿ. ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಆಲೋಚನೆ ಮಾಡಿಕೊಂಡು ಮುಂಚೆನೇ ನೀವು ಪ್ರಿಪೇರ್ ಆಗಿದ್ದರೆ ಅದರಿಂದ ಹೆಚ್ಚಿನ ಒಂದು ಫಲಗಳನ್ನು ಪಡೆಯಬಹುದು. ಆರೋಗ್ಯವನ್ನು ಚೆನ್ನಾಗಿ ಮೇಂಟೈನ್ ಮಾಡಿಕೊಂಡು ಹೋಗುವ ಅವಕಾಶಗಳಿದೆ. ಸೊ ಆರೋಗ್ಯ ಚೆನ್ನಾಗಿರುತ್ತೆ. ಮತ್ತು ಅದೇ ಸಮಯ ಶನಿ ಭಗವಾನ್ ಅವರು ಇವಾಗ ಲಾಭಸ್ಥಾನ ಅನ್ನುವ ಕುಂಭರಾಶಿಯಿಂದ ವ್ಯಯಸ್ಥಾನ ಅನ್ನುವ ಮೀನರಾಶಿಗೆ ಪ್ರವೇಶ ಆಗ್ತಾರೆ. ಸೊ ಮೀನರಾಶಿ ವ್ಯಯಸ್ಥಾನ ಖರ್ಚು ಅಂದರೆ 7.5 ಎನ್ನುವುದು 7.5 ವರ್ಷಗಳ ಕಾಲ, ಅದರಲ್ಲಿ ಫಸ್ಟ್ ಭಾಗ ಶುರುವಾಗುತ್ತೆ ಅಂತ ಅರ್ಥ. ಮೇಷರಾಶಿಯಲ್ಲಿ ಹುಟ್ಟಿರೋರೆ ನೀವೆಲ್ಲರೂ ಎಚ್ಚರಿಕೆಯಿಂದ ಇರಬೇಕಾಗಿರುವ ಕಾಲ. ಭಯ ಬೇಕಾಗಿಲ್ಲ, ಭಯ ಪಡೋದು ಅವಶ್ಯಕತೆನೇ ಇಲ್ಲ. ನೋಡಿ, ಮನುಷ್ಯನಾಗಿ ಹುಟ್ಟಿದ ಮೇಲೆ ನಾವು ಈ ಭೂಮಿಯ ಮೇಲೆ ಹುಟ್ಟಿದ್ದೀವಿ. ಭೂಮಿಯ ಗುಣಗಳು ಪಂಚಭೂತ ಗುಣಗಳಿದೆ. ಅಂದರೆ ಭೂಮಿಗೆ ಇರೋದು 4 ಗುಣಗಳು. 5ನೇ ಗುಣಗಳಿರುವ ಆಕಾಶದಲ್ಲಿ ಅಂದರೆ ಸ್ಪೇಸಲ್ಲಿ ಈ ಭೂಮಿ ತಿರುಗ್ತಾ ಇರೋದ್ರಿಂದ ಭೂಮಿಯ ಒಂದು ಗ್ರಾವಿಟೇಷನ್, ರಿಸೆಪ್ಟಿವಿಟಿ ಈ ಆಕಾಶದಲ್ಲಿರುವ ಎಲ್ಲ ಶಕ್ತಿಗಳನ್ನು ತನ್ನ ಒಳಗಡೆ ತಗೊಂಡು ಅದನ್ನು ಪ್ರಾಸೆಸ್ ಮಾಡಿ ನಮಗೆ ಫಲಗಳಾಗಿ ನೀಡುವಂಥದ್ದು. ಇದನ್ನು ಅರ್ಥ ಮಾಡಿಕೊಂಡ್ರೆ ಹಾಗಾದರೆ ಈ ಆಕಾಶದಲ್ಲಿರುವಂತಹ ಶಕ್ತಿಗಳು ಪಾಸಿಟಿವ್ ಆಗಿರುವ ಶಕ್ತಿಗಳಿದೆ, ನೆಗೆಟಿವ್ ಆಗಿರುವ ಶಕ್ತಿಗಳು ಉಂಟು, ನ್ಯೂಟ್ರಲ್ ಸ್ಟೇಜಲ್ಲಿರುವ ಶಕ್ತಿಗಳು ಉಂಟು. ಸೊ ನಾವು ಈ ಕಾಸ್ಮಿಕ್ ಟೆಕ್ನಾಲಜಿ ಇದೆಯಲ್ಲ, ಕಾಸ್ಮಿಕ್ ಮೆಥಡಾಲಜಿ, ಕಾಸ್ಮಿಕ್ ಮೆಕ್ಯಾನಿಸಮ್ ಅನ್ನು ತಿಳ್ಕೋಬೇಕಾಗುತ್ತೆ. ಈ ಕಾಸ್ಮಿಕ್ ಹೆಂಗೆ ಕೆಲಸ ಮಾಡುತ್ತೆ,
ಭೂಮಿ ಹೇಗೆ ಕೆಲಸ ಮಾಡುತ್ತೆ, ಕಾಸ್ಮಿಕಲ್ಲಿ ಇರುವ ಶಕ್ತಿಗಳು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡ್ಬಿಟ್ರೆ ನಮಗೆ ಬಹಳಷ್ಟು ಒಳ್ಳೆಯ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಈಗ ಭೂಮಿ ಸೂರ್ಯನನ್ನು ಸುತ್ತಿ ಬರೋದ್ರಿಂದ ನಮಗೆ ಸೀಸನ್ಸ್ ಎಲ್ಲ ಆಗುತ್ತಲ್ಲ ನೋಡಿ, ಮಳೆಕಾಲ, ಬೇಸಿಗೆ ಕಾಲ, ಚಳಿಕಾಲ, ಈ ಕಾಲಗಳು ಋತುಗಳೆಲ್ಲ ಚೇಂಜ್ ಆಗ್ತಾ ಆಗ್ತಾ ಉಂಟು. ನಾವು ಚಳಿಕಾಲಕ್ಕೆ ನಾವು ಈ ಒಳ್ಳೆಯ ಒಂದು ವಿಂಟರ್ ಕ್ಲಾತಿಂಗ್ ಎಲ್ಲ ಇಟ್ಕೊಂಡಿರ್ತೀವಿ. ಬೇಸಿಗೆ ಕಾಲ ಬಂದರೆ ಅದೆಲ್ಲ ಮಡಿಚಿಟ್ಬಿಟ್ಟು ಬೇಸಿಗೆ ಕಾಲದಲ್ಲಿ ಯಾವುದೆಲ್ಲ ನಮಗೆ ಅನುಕೂಲವೋ ಅದನ್ನು ನಾವು ಉಪಯೋಗಿಸ್ಕೊಳ್ತೀವಿ. ಏರ್ ಕಂಡೀಷನ್ ಉಪಯೋಗಿಸ್ಕೊಳ್ತೀವಿ. ಇದೆಲ್ಲ ಮಾಡರ್ನ್ ಆಗಿ ನಮಗೆ ಗೊತ್ತಿರೋದ್ರಿಂದ ಇಷ್ಟೊಂದು ನಾವು ಅಲರ್ಟ್ ಆಗಿ ಮುನ್ನೆಚ್ಚರಿಕೆಯಿಂದ ಇದೆಲ್ಲ ಶೇಖರಣೆ ಮಾಡಿಕೊಂಡು ವಿಂಟರ್ ಬರಲಿ ಸಮ್ಮರ್ ಬರಲಿ ನಾವು ಅದಕ್ಕೆ ತಕ್ಕಂಗೆ ಅದನ್ನು ಮ್ಯಾನೇಜ್ ಮಾಡಿಕೊಳ್ಳುವ ಒಂದು ಪ್ರಯತ್ನದಲ್ಲಿ ಇರೋದ್ರಿಂದ ವಿಂಟರ್ ಆಗಲಿ ಸಮ್ಮರ್ ಆಗಲಿ ನಮಗೇನು ದೊಡ್ಡದಾಗಿ ಕಷ್ಟಗಳನ್ನು ಕೊಡೋದಿಲ್ಲ. ಸೊ ಇದನ್ನು ನಾವು ತಿಳ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದೀವಿ ಅಲ್ವಾ. ಇದು ಫಿಸಿಕಲ್ ಇಂಪ್ಯಾಕ್ಟನ್ನು ನಾವು ಕಂಡು ಅದಕ್ಕೆ ಒಂದು ಪರಿಹಾರವನ್ನು ಮಾಡಿಕೊಂಡಿದ್ದೀವಿ ಅಂತ ಅರ್ಥ. ಇದೇ ಎನರ್ಜಿ ಇಂಪ್ಯಾಕ್ಟ್ ಇದೆ. ದಿ ಇಂಪ್ಲಿಕೇಶನ್ ಆಫ್ ಕಾಸ್ಮಿಕ್ ಎನರ್ಜೀಸ್ ಮೇ ಬಿ ಪಾಸಿಟಿವ್ ಆರ್ ನೆಗೆಟಿವ್ ಆರ್ ನ್ಯೂಟ್ರಲ್. ಹಾಗಾಗಿ ನೆಗೆಟಿವ್ ಎನರ್ಜಿ ಕೂಡ ಈ ಭೂಮಿ ತಿರುಗ್ತಾನೆ ಇರೋದ್ರಿಂದ ನೆಗೆಟಿವ್ ಎನರ್ಜಿಗೆ ಕೂಡ ಭೂಮಿ ಅಲೈನ್ ಆಗುತ್ತೆ, ನೇರವಾಗಿ ಬರುತ್ತೆ. ಭೂ ಆಕರ್ಷಣ ಶಕ್ತಿಯಿಂದ ಆ ನೆಗೆಟಿವ್ ಎನರ್ಜಿಯನ್ನು ಕೂಡ ತನ್ನ ಒಳಗಡೆ ಎಳೆದುಕೊಂಡು ತಿರುಗ್ತಾ ಇದೆ. ಆವಾಗ ಈಗ ಶನಿ ಗ್ರಹ ನಿಮ್ಮ ರಾಶಿ ಮೇಲೆ ಅಲೈನ್ ಆದಾಗ ನಿಮಗೆ ಅದು ಅನ್ವಯಿಸ್ತದೆ. ಸೊ ಫಸ್ಟ್ ರೌಂಡಲ್ಲಿ ಈಗ 30 ವಯಸ್ಸು ಒಳಗಡೆ ಇರುವವರು ಮೇಷರಾಶಿಯವರು, ಸಣ್ಣ ಕೂಸುಗಳಾಗಿದ್ದರೆ ಇನ್ಫ್ಯಾಂಟು, ಚೈಲ್ಡು, ಪ್ರೀ ಅಡಲಸೆಂಟ್ ಇವರಿಗೆಲ್ಲ ಈ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಫ್ ಶನಿ ಭಗವಾನ್ ಇವರ ಲೈಫಲ್ಲಿ ಈ ಮೊದಲನೇ ಎಕ್ಸ್ಪೀರಿಯನ್ಸ್ ಏನು ಮಾಡುತ್ತದೆ, ಸ್ವಲ್ಪ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ಮೊದಲನೇ ಮಾವಿನ ಹಣ್ಣನ್ನು ತಿನ್ನುವಾಗ ಸಿಕ್ಕುವ ಒಂದು ಸುಖ ಮೂರನೇ ಮಾವಿನಕಾಯನ್ನು ತಿನ್ನುವ ಸಮಯದಲ್ಲಿ ಸೇಮ್ ಒಂದು ಎಂಜಾಯ್ಮೆಂಟ್ ಸಿಕ್ಕೋದಿಲ್ಲ. ಅದೇ ಥರ ಶನಿ ಗ್ರಹಕ್ಕೆ ಪಾಪಗ್ರಹ ಅಂತ ಹೆಸರು ಕೊಟ್ಟಿದ್ದಾರೆ ಶಾಸ್ತ್ರದಲ್ಲಿ. ಶನಿ ಭಗವಾನ್ ಬಂದರೆ ಅವರ ನೇಚರ್ ಏನಿರುತ್ತೋ ಅದನ್ನು ಕೊಡ್ತಾರೆ. ಅವರಿಗೆ ಸರ್ಫೇಸ್ ಟೆಂಪರೇಚರ್ -180 ಡಿಗ್ರಿ ಸೆಲ್ಸಿಯಸ್. ಹಾಗಾಗಿ ಅಷ್ಟು ತಂಡಿರುವ ಗ್ರಹ ನಿಮ್ಮ ರಾಶಿ ಮೇಲೆ ಬಂದಾಗ ನಿಮಗೆ ಎನರ್ಜಿಯಲ್ಲಿ ಚಳಿ ಆಗುತ್ತೆ. ಅದಕ್ಕೆ ರೆಸ್ಪಾಂಡ್ ಮಾಡೋದು ಯಾವುದು ಗೊತ್ತಾ? ರೆಸ್ಪಾಂಡ್ ಮಾಡುವಂಥದ್ದು ನಮ್ಮ ಮೆದುಳು, ನಮ್ಮ ಬ್ರೈನ್. ಅದಕ್ಕೆ ನೀವು ನಿಮ್ಮ ಬ್ರೈನು ಆ ಶನಿ ಗ್ರಹಕ್ಕೆ ರೆಸ್ಪಾಂಡ್ ಮಾಡ್ತಾ ಇದೆಯೋ ಇಲ್ವೋ ಅನ್ನೋದನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಈಗ ಎನರ್ಜಿ ನಮ್ಮ ದೇಹವನ್ನು ಆಕ್ಟಿವೇಟ್ ಮಾಡ್ಬೋದು, ಡಿಆಕ್ಟಿವೇಟ್ ಕೂಡ ಮಾಡ್ಬೋದು. ನಮ್ಮ ಬಾಡಿನಲ್ಲಿರುವ ಈ ಹಾರ್ಮೋನ್ಸ್ ಆಗಲಿ, ನಮ್ಮ ಎಂಡೋಕ್ರೈನ್ ಸಿಸ್ಟಮ್ ಆಗಲಿ, ನಮ್ಮ ಫಿಸಿಯಾಲಜಿಕಲ್ ಸಿಸ್ಟಮ್ ಆಗಲಿ, ಯಾವುದೇ ಆಗಲಿ ಒಂದು ಎನರ್ಜಿ, ಕಾಸ್ಮಿಕ್ ಎನರ್ಜಿಯ ಒಂದು ಕಂಟ್ರೋಲ್ ಇದ್ದೇ ಇದೆ. ಅದನ್ನು ನಮ್ಮ ಅರಿವಿಗೆ ಅದನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡಿಕೊಡ್ಲಿಲ್ಲ ಅಂದರೂ ಕೂಡ ಅದು ಕೆಲಸವನ್ನು ಮಾಡೇ ಮಾಡುತ್ತೆ. ನಾವು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡಿದ್ದರೆ ಅದರಿಂದ ನಾವು ಪಾರಾಗಬಹುದು. ಅವೇರ್ನೆಸ್ ಇಸ್ ದಿ ಫಸ್ಟ್ ರೆಮಿಡಿ ಅಂತ. ಈ ಅವೇರ್ನೆಸ್ ಅನ್ನು ನೀವು ಸರಿಯಾಗಿ ತಿಳ್ಕೊಂಡ್ರೆ ನಿಮಗೆ ರೆಮಿಡಿ ಮಾಡಿಕೊಳ್ಳೋದೇ ಈಸಿ, ನೀವು ಅದರಿಂದ ತಪ್ಪಿಸಿಕೊಳ್ಳೋದು ಈಸಿ.
ಮಳೆ ಬಂದರೆ ನಾವು ಛತ್ರಿ ಇಟ್ಕೊಳ್ತೀವಿ. ಅದೇ ಥರ ಈ ಶನಿ ಭಗವಾನ ಎನರ್ಜಿ ಇದೆಯಲ್ಲ, ಆ ಎನರ್ಜಿಯನ್ನು ನಾವೇನು ತಡೆಯೋಕ್ಕಾಗಲ್ಲ. ಇಟ್ಸ್ ಅ ಕಾಸ್ಮಿಕ್ ಫಿನಮಿನ. ಆ ಎನರ್ಜಿ ಬೆಳ್ತಾನೆ ಇರ್ತದೆ. ಅವರೇನು ನಮಗೆ ತೊಂದರೆ ಕೊಡಬೇಕಂತ ಉದ್ದೇಶದಲ್ಲಿ ಬರಲ್ಲ. ಶನಿ ಭಗವಾನ ಉದ್ದೇಶ ನಮಗೆ ತೊಂದರೆ ಕೊಡಬೇಕು ಅನ್ನೋದೇನು ಅವರು ಮನಸ್ಸಿನಲ್ಲಿ ಇಲ್ಲ. ಆದರೆ ನಮಗೆ ಅದು ಆ ಎನರ್ಜಿ ಅನುಕೂಲಕರವಾಗಿ ಅಲ್ಲದೆ ಇರುತ್ತೆ. ಅದರಿಂದ ನಾವು ಈ ವಿಚಾರಗಳನ್ನು ಮೊದಲು ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡ್ರೆ ಅದಕ್ಕೆ ತಕ್ಕಂಗೆ ಬೇರೆ ಒಂದು ಶಕ್ತಿಯನ್ನು ನಾವು ಕನೆಕ್ಟ್ ಮಾಡಿಕೊಳ್ಳಬಹುದು. ಈಗ ಶನಿ ಭಗವಾನ್ 12ನೇ ಮನೆ, ಸಪೋಸ್ ಫಸ್ಟ್ ರೌಂಡ್ 7.5 ಆಗಿದ್ದರೆ ಭಾಳಷ್ಟು ಸ್ವಲ್ಪ ಅದನ್ನು ತಡ್ಕೊಳ್ಳೋದು ಅದು ನೋಡಿ, ಸಣ್ಣ ಮಕ್ಕಳಿಗೆ ಸ್ವಲ್ಪ ಕಷ್ಟ. ದೊಡ್ಡವರಾದರೆ ಏನಾದರೂ ಅವರಿಗೆ ಒಂದು ತಿಳುವಳಿಕೆ ಇರುತ್ತೆ, ಏನಾದರೂ ಒಂದು ಮಾಡಿಕೊಳ್ತಾರೆ. ಸಣ್ಣ ವಯಸ್ಸಲ್ಲಿರುವ ಮಕ್ಕಳು, ಎಳೆಯ ಮಕ್ಕಳು, ಇನ್ಫ್ಯಾಂಟ್ಸ್, ಕೂಸುಗಳಿಗೆಲ್ಲ ಅವ್ರಿಗೆ ಗೊತ್ತಾಗಲ್ಲ, ಹೇಳೋಕ್ಕೂ ಬರಲ್ಲ ಏನಾಗ್ತಾ ಇದೆ ಅನ್ನೋದು. ಸೊ ಆರೋಗ್ಯದಲ್ಲಿ ಎಸ್ಪೆಷಲಿ ಸಣ್ಣ ಮಕ್ಕಳು, ಅವರನ್ನು ಸ್ವಲ್ಪ ಗಮನದಿಂದ ನಾವು ನೋಡ್ಕೋಬೇಕು. ಮೇಷರಾಶಿನಲ್ಲಿ ಈಗ ಸಮೀಪದಲ್ಲಿ ಹುಟ್ಟಿರುವ ಮಕ್ಕಳು, ಮೇಷರಾಶಿನಲ್ಲಿ ಹುಟ್ಟುವ ಮಕ್ಕಳು ಈ ವರ್ಷದಲ್ಲಿ, ಈ ಮಕ್ಕಳ ಮೇಲೆ ಸ್ವಲ್ಪ ಅತಿ ಹೆಚ್ಚು ಗಮನ ಕೊಡಿ. ಅವರನ್ನು ಮಲಗಿಸುವಾಗ ಕೂಡ ಅಕ್ಕಪಕ್ಕ ದಿಂಬೆಲ್ಲ ಇಟ್ಟು ಆಮೇಲೆ ಸೇಫ್ ಆಗಿ ಮಲಗಿಸಿ, ಸೊಳ್ಳೆ ಪರ್ದ ಹಾಕ್ಸಿ. ಈ ಥರ ಪ್ರತಿಯೊಂದರಲ್ಲೂ, ಫುಡ್ಡಲ್ಲೂ ಸರಿ, ಅವರ ನಿದ್ದೆಯಲ್ಲೂ ಸರಿ, ಅವ್ರ ಜೊತೆಯಲ್ಲಿ ಮಾತಾಡುವಾಗ ಕೂಡ ಸರಿ. ಸಣ್ಣ ಮಕ್ಕಳನ್ನು ನಾವು ಮುದ್ದು ಮಾಡ್ತೀವಿ ಅಂದರೆ ಕೆಲವರು ನಾವು ಪಾಸಿಟಿವ್ ಆಗಿ ಇರುವ ಪದಗಳನ್ನು ಉಪಯೋಗಿಸಿ ಅದನ್ನು ಮಾಡಬೇಕಾಗುತ್ತೆ. ನೆಗೆಟಿವ್ ಆಗಿರುವ ಪದಗಳನ್ನು ದೊಡ್ಡವರು ಉಪಯೋಗಿಸಬಾರದು. ಆಲ್ರೆಡಿ ಶನಿ ಗ್ರಹ ಅದರದ್ದು ಪರಿಣಾಮ ಮೇಷರಾಶಿಯ ಮೇಲೆ ಇರೋದರಿಂದ ಸೊ ನೆಗೆಟಿವ್ ಆಗಿ ಈಗ ಭಯವನ್ನು ಉಂಟು ಮಾಡುವ ರೀತಿಯಲ್ಲಿ ಯಾರಾದರೂ ಶಬ್ದ ಮಾಡಿದರೆ, ಮಾತಾಡಿದರೆ, ಅಥವಾ ಮಕ್ಕಳಿದ್ದಾಗ, ಮೇಷರಾಶಿ ಮಕ್ಕಳು ಮಲಗಿದ್ದಾಗ ದೊಡ್ಡದಾಗಿ ಏನಾದರೂ ಶಾಕನ್ನು ಕೊಡುವ ಶಬ್ದಗಳು ಅಕ್ಕಪಕ್ಕದಿಂದ ಕೇಳಿಸಿಕೊಳ್ಳಬಾರದು ಅನ್ನುವುದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಇದು ತುಂಬ ಸೈಂಟಿಫಿಕ್ ಅಂಡ್ ಸೈಕಾಲಜಿಕಲ್ ಇನ್ಫಾರ್ಮೇಷನ್. ಯಾಕೆಂತಂದರೆ ನಾವು ಗರ್ಭಿಣಿಗಳೇ ನಾವು ಹೇಳ್ತೀವಿ, ತೆಂಗಿನಕಾಯಿ ಒಡೆಯುವಾಗ ಅವ್ರ ಮುಂದೆ ನಾವು ಒಡೆಯೋದಿಲ್ಲ. ಎಷ್ಟು ಕೇರ್ ನೋಡಿ. ಯಾಕಂದರೆ ಆ ಶಬ್ದ ದಟ್ ಡಿಸ್ಟರ್ಬ್ಸ್ ದಿ ಫೀಟಸ್ ಅಂತ. ಹಾಗಾಗಿ ದೊಡ್ಡ ಶಬ್ದ ಇರೋದು, ದೊಡ್ಡದಾಗಿ ಏನಾದರೂ ಜಗಳ ಮಾಡುವ ಸ್ಥಳ ಅಥವಾ ಶಾಕನ್ನು ಉಂಟು ಮಾಡುವ ರೀತಿಯಲ್ಲಿ ಏನಾದರೂ ನಡವಳಿಕೆ ಆದರೆ ಅದರಿಂದ ಆ ಮಕ್ಕಳನ್ನು ದೂರ ಇಡಬೇಕು. ಯಾಕೆಂದರೆ ಇದೆಲ್ಲ ಸಣ್ಣ ಮೆದುಳು, ಎಳೆ ಮೆದುಳು, ಅವರುಗಳು ಇಂಥ ಶಬ್ದಗಳಲ್ಲಿ ಅವರು ಮೆದುಳು ಒಳಗಡೆ ಹೋದರೆ ಶಾಕ್ ಆಗುತ್ತೆ, ಡಿಸ್ಟರ್ಬ್ ಆಗ್ತದೆ ಫ್ರೀಕ್ವೆನ್ಸಿ. ಅದನ್ನು ನೋಡ್ಕೊಳ್ಳಿ ಮತ್ತು ಅವರ ಆರೋಗ್ಯವನ್ನು ನೋಡ್ಕೊಳ್ಳಿ. ಸೊ ಮೇಷರಾಶಿನಲ್ಲಿ ಹುಟ್ಟಿರುವ ವೀಕ್ಷಕರೇ, ನಿಮಗೆ ಹೆಚ್ಚಿನ ಶಕ್ತಿ ಉಂಟು. ಯಾಕಂದರೆ ನಿಮ್ಮ ರಾಶಿಗೆ ಅಧಿಪತಿ ಮಂಗಳನಾಗಿದ್ದ, ಹಾಗಾಗಿ ನಿಮಗೆ ಹೆಚ್ಚಿನ ಒಂದು ಶಕ್ತಿ ಉಂಟು. ಆದರೆ ಈ ಫಸ್ಟ್ ರೌಂಡು ಆಗಿದ್ದಲ್ಲಿ 30 ವಯಸ್ಸು ಕೆಳಗಡೆ ಇರೋರಿಗೆಲ್ಲ ನೀವು ಏನೇ ಮಾಡಿದರೂ ಏನು ಕಾಲದಲ್ಲಿ ತುಂಬ ಜಾಗ್ರತೆಯಿಂದ, ಮುನ್ನೆಚ್ಚರಿಕೆಯಿಂದ ಬೇರೆಯವರು ಒಂದು ಉಪಹಾರ ತಗೊಂಡು ಮಾಡೋದು ಒಳ್ಳೆಯದು. ಓದುವ ಮಕ್ಕಳಾಗಿದ್ದರೆ ನೀವು 1ಗೆ 2 ಸತಿ ಓದಬೇಕಾಗತ್ತೆ, ಬರೆದು ಓದಬೇಕಾಗತ್ತೆ. ಬರೆಯೋದನ್ನು ಪಳಗಿಸಿಕೊಳ್ಳಿ. ಯಾಕೆಂದರೆ ಈ ಸಮಯದಲ್ಲಿ ಹ್ಯಾಂಡ್ ರೈಟಿಂಗ್ ಎಲ್ಲ ಡಿಸ್ಟರ್ಬ್ ಆಗುತ್ತೆ. ಹ್ಯಾಂಡ್ ರೈಟಿಂಗ್ ಈಸ್ ಕಾಲ್ಡ್ ಮೈಂಡ್ ರೈಟಿಂಗ್. ಮೈಂಡಲ್ಲಿ ಬರೋದು, ನಿಮ್ಮ ನ್ಯೂರಾನ್ಸ್ ಯಾವುದೆಲ್ಲ ಶಕ್ತಿಗಳನ್ನು ರಿಸೀವ್ ಮಾಡುತ್ತೋ ಅದರ ಮೇಲೆ ನಿಮ್ಮ ಮನಸ್ಸು ಎಷ್ಟು ಸ್ಥಿರವಾಗಿರುತ್ತೋ
ಅದರ ಮೇಲೆ ನಿಮ್ಮ ಕೈ ಬರೆಯುತ್ತೆ. ಹಾಗಾಗಿ ನಿಮ್ಮ ತಲೆಯಲ್ಲಿ ನಿಮ್ಮ ಮೆದುಳು ಹೇಗೆ ಯಾವ ಶಕ್ತಿಗಳನ್ನು ರಿಸೀವ್ ಮಾಡುತ್ತೋ ಅದರ ಮೇಲೆ ಹೋಗುತ್ತೆ. ಅದರಿಂದ ಹ್ಯಾಂಡ್ ರೈಟಿಂಗ್ ಅಭ್ಯಾಸ ಬೇಕು ಸಣ್ಣ ಮಕ್ಕಳಿಗೆ, ಚಿಲ್ಡ್ರನ್ಸ್ಗೆಲ್ಲ. ಭಾಳಷ್ಟು ಹ್ಯಾಂಡ್ ರೈಟಿಂಗಲ್ಲಿ ತುಂಬ ಗಮನ ಕೊಟ್ಟು ಅಭ್ಯಾಸ ಮಾಡಿಸಿ, ಭಾರಿ ಒಳ್ಳೆಯದು. ಸೊ ಆವಾಗ ಅವರು ಮನಸ್ಸಿನಲ್ಲಿ ರಿವರ್ಸ್ ಎಂಜಿನಿಯರಿಂಗ್ ಚೆನ್ನಾಗಿ ಮನಸ್ಸಿನಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಮತ್ತು ಈ ಸ್ಪೋರ್ಟ್ಸ್ ಗೇಮ್ಸ್ ಅಲ್ಲೆಲ್ಲ ಆಡುವವರೆಲ್ಲ ಗಮನ ಕೊಟ್ಟು ಮುನ್ನೆಚ್ಚರಿಕೆಯಿಂದ ಇರಬೇಕು. ವಿಮೆನ್ಸ್ ಫಸ್ಟು ಹೆಣ್ಮಕ್ಕಳು 30 ವಯಸ್ಸು ಕೆಳಗಡೆ ಇರುವ ಹೆಣ್ಮಕ್ಕಳು, ಈಗ ಹೊಸ ಮದುವೆ ಆಗಿರುವ ಹೆಣ್ಮಕ್ಕಳಾಗಲಿ, ಟೀನೇಜ್ ಮೇಲೆ ಇರುವ ಹೆಣ್ಮಕ್ಕಳಾಗಲಿ, ರಿಲೇಷನ್ಶಿಪ್ ವಿಚಾರ ಅದರಲ್ಲಿ ಎಲ್ಲ ಭಾಳಷ್ಟು ಗಮನ ಕೊಡಿ. ಯಾಕಂದರೆ ಸೊ ನೀವು ಎಮೋಷ್ನಲಿ ಮಾತಾಡೋದನ್ನು ಕಡಿಮೆ ಮಾಡಿಕೊಂಡು ಸ್ವಲ್ಪ ನಿಮ್ಮ ಅರಿವಿಂದ ಮಾತಾಡುವ ಒಂದು ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ. ಹಾಗಾಗಿ ನೀವು ಸೇಫ್ಟಿಯಾಗಿರ್ಬೋದು. ರಿಲೇಷನ್ಶಿಪ್ಪಲ್ಲಿ ತುಂಬ ಕಂಫರ್ಟಬಲ್ ಝೋನ್ ಸಿಗ್ತದೆ. ಈಗ ಬಿಸ್ನೆಸ್ಸು ಕೆಲಸ ಮಾಡುವವರಾಗಿದ್ದರೆ ಖರ್ಚುಗಳು, ಹೆಚ್ಚಿನ ಖರ್ಚುಗಳು, ಸಡನ್ ಎಕ್ಸ್ಪೆಂಡಿಚರ್ಸ್ ಬರುತ್ತೆ, ಅನ್ಅವಾಯ್ಡಬಲ್ ಎಕ್ಸ್ಪೆಂಡಿಚರ್ಸ್ ಬರುತ್ತೆ. ಸೊ ನೀವು ಸೇವಿಂಗ್ಸ್ ಅಲ್ಲಿ ಗಮನ ಕೊಡಿ. ಸಂಪಾದನೆ ಮಾಡೋಕ್ಕೆ ಶುರು ಆಗಿರೋರು, ಈಗ 22-23 ವಯಸ್ಸಿಂದ 30 ವಯಸ್ಸು ಕೆಳಗಡೆ ಇರೋರಿಗೆ ಫಸ್ಟು ಮೀನ್ಸ್ ಅರ್ನಿಂಗ್ ಮಾಡೋಕ್ಕೆ ಪ್ರಾರಂಭ ಆಗಿದ್ದೀರಿ ಅಂದರೆ, ಸೊ ನಿಮ್ಮ ಇನಿಷಿಯಲ್ ಇನ್ಕಮ್ ಸಮಯದಲ್ಲೇ ನಿಮಗೆ ದೊಡ್ಡ ದೊಡ್ಡ ಖರ್ಚುಗಳು, ಅದು ಫ್ಯಾಮಿಲಿ ಖರ್ಚುಗಳಿರ್ಬೋದು, ಪರ್ಸನಲ್ ಖರ್ಚುಗಳಿರ್ಬೋದು, ಅಥವಾ ಬೇರೆ ಏನಾದರೂ ಸಡನ್ ಎಕ್ಸ್ಪೆಂಡಿಚರ್ಸ್ ಇರ್ಬೋದು, ಅದರಲ್ಲಿ ಕೂಡ ಗಮನ ಕೊಡಬೇಕು. ಈ ಕೆಲವುದು ಜಾಸ್ತಿ ಖರ್ಚು ಮಾಡಿ ತಗೊಳ್ಳುವ ಪದಾರ್ಥಗಳು ಅಥವಾ ಥಿಂಗ್ಸ್ ಆದರೆ ಅದರಲ್ಲಿ ಗಮನ ಕೊಟ್ಟು ಕಡಿಮೆ ಖರ್ಚಿನಲ್ಲಿ ಮಾಡಿಕೊಂಡು ನಿಮ್ಮ ನೀಡನ್ನು ಫುಲ್ಫಿಲ್ ಮಾಡಿಕೊಳ್ಳಿ. ನಿಮ್ಮ ಆಸೆಯನ್ನು ತೀರಿಸ್ಕೊಳ್ಳೋಕ್ಕೆ ಬದಲಾಗಿ ನಿಮ್ಮ ಬೇಕುಗಳನ್ನು ತೀರಿಸಿಕೊಳ್ಳುವ ಫೋಕಸ್ಸನ್ನು ಇಟ್ಕೊಂಡ್ರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಮತ್ತು ವಾಹನಗಳು ಕೊಳ್ಳೋದ್ರಲ್ಲಿ ಗಮನ ಇಟ್ಕೊಳ್ಳಿ. ಈಗ 2 ವೀಲರ್ ಓಡಿಸ್ಕೊಂಡು ಹೋಗೋರು ಹೆಲ್ಮೆಟ್ಟು, ತುಂಬ ರಕ್ಷಣೆ ಕವಚಗಳೆಲ್ಲ ಭಾಳಷ್ಟು ಇಂಪಾರ್ಟೆಂಟ್. ಮತ್ತು ಗಾಡಿ ಓಡಿಸ್ಕೊಂಡು ಹೋಗೋದಾಗಿದ್ದರೆ ಬೇರೆಯವರು ಬಂದು ನಿಮ್ಮನ್ನು ಅಟ್ರಾಕ್ಟ್ ಆಗುತ್ತೆ, ಬೇರೆಯವ್ರಿಗೆ ನಿಮ್ಮ ಎನರ್ಜಿ ಸಡನ್ ಆಗಿ ಬೇರೆಯವರು ಬಂದು ಆಕ್ಸಿಡೆಂಟು ಮಾಡಬಹುದು, ಅದರಲ್ಲೂ ಗಮನ. ಈಗ ಕರಿಯರ್ ಜಾಬ್ ವಿಚಾರದಲ್ಲಿ ಇನ್ನು ಸ್ವಲ್ಪ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾಗುತ್ತೆ ನಿಮಗೆ. ಕೆಲಸ ಮಾಡುವ ಜಾಗದಲ್ಲಿ ಕೂಡ ಅಥವಾ ಜೊತೆಯಲ್ಲಿರುವವರು ಕೂಡ ನಿಮಗೆ ಏನಾದರೂ ಮಾತಿನಲ್ಲಿ, ನಿಮ್ಮ ಕಾನ್ವರ್ಸೇಷನಲ್ಲಿ ನೀವು ಫಸ್ಟ್ ಗಮನಿಸಿಕೊಳ್ಳಬೇಕು. ಅವಶ್ಯಕತೆ ಇದ್ದರೆ ನೀವು ಮಾತಾಡಿ. ಸೊ ಇದೆಲ್ಲ ಇದ್ದರೆ ಸೇಫ್ ಆಗಿ ನೀವು ಇದನ್ನು ಪಾರು ಮಾಡಬಹುದು. ರಾಹು ಕೇತುಗಳು, ಈಗ ಕೇತು ಅನ್ನುವ ಗ್ರಹ ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೆ ಬರುತ್ತೆ, ನಿಮಗೆ ಪಂಚಮ ಸ್ಥಾನ. ಸುಖ ಅನುಭವಗಳನ್ನು ಕೊಡುವ, ಮಕ್ಕಳು ಭಾಗ್ಯವನ್ನು ಕೊಡುವ ಸ್ಥಾನಕ್ಕೆ ಕೇತು ಬರ್ತಾರೆ. ಆ ವಿಚಾರದಲ್ಲಿ ಸ್ವಲ್ಪ ಡಿಲೇ ಮತ್ತು ಸುಖ ಅನುಭವಗಳು ಒಂದು ಕಡಿಮೆ ಆಗುವ ಸಾಧ್ಯತೆ ಉಂಟು, ಗಮನ ಇರಲಿ. ರಾಹು ಅನ್ನುವ ಗ್ರಹ 11ನೇ ಮನೆಯಾಗಿರುವ ಲಾಭ ಸ್ಥಾನಕ್ಕೆ ಬರೋದರಿಂದ ರಾಹು ಯಾವಾಗಲೂ ಕಿತ್ತು ಕೊಡ್ತಾನೆ ಅಂತ, ಹೆಚ್ಚಿಗೆ ಕೊಡ್ತಾನೆ, ಲಾಭವನ್ನು ಕೊಡಿಸ್ತಾನೆ. ಸೊ ಲಾಭ ಫಲಗಳು ರಾಹು ಕೊಟ್ಟರು ಕೂಡ ಶನಿ ಅದನ್ನು ವ್ಯಯ ಮಾಡುವ ರೀತಿಯಲ್ಲಿ ಇರೋದರಿಂದ ನಿಮಗೆ ಅನುಕೂಲವಾಗಿ ವರಮಾನ ಬಂದರೂ ಕೂಡ ಅದು ಹಾಗೆ ಒಟ್ಟೋಗುವ ಸಾಧ್ಯತೆ ಇದೆ, ಅದರಲ್ಲಿ ಗಮನ ಇರಲಿ. ಈಗ ಸೆಕೆಂಡ್ ರೌಂಡಲ್ಲಿರೋರು ನಾವು ಬೆಳವಣಿಗೆಯನ್ನು ಕೊಡುವ ಶನಿ ಅಂತ ಹೇಳ್ತೀವಿ. ಇದೇ ಒಂದು ಎಫೆಕ್ಟ್ ಹೆಂಗಿರುತ್ತೆ ಅಂದರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ನಿಮ್ಮ ದಶಾಭುಕ್ತಿಗಳ ಮೇಲೆ ಅದು ಹೆಚ್ಚು ಕಡಿಮೆ ಆಗುವ ಸಾಧ್ಯತೆ ಉಂಟು. ಹಾಗೆ ಒಟ್ಟಿಗೆ ಮೇಷರಾಶಿಯವರಿಗೆ ಭಾಳಷ್ಟು ಗಮನ ಇಟ್ಕೊಂಡು ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳುವ ಒಂದು ಹುಮ್ಮಸ್ಸು ನಿಮ್ಮಲ್ಲಿ ಬೆಳೆಸ್ಕೊಳ್ಳಿ. ಅದರಿಂದ ನೀವು ಭಾಳಷ್ಟು ಖುಷಿಯಾಗಿರ್ಬೋದು ಈ ವರ್ಷದಲ್ಲಿ. ಋಷಭ ರಾಶಿ,
ವೃಷಭ ರಾಶಿಗೆ ಇಲ್ಲಿ ತನಕ ಜನ್ಮ ರಾಶಿನಲ್ಲಿ ಗುರು ಭಗವಾನ್ ಇದ್ದು ಮೇ ತಿಂಗಳಲ್ಲಿ ಧನಸ್ಥಾನಕ್ಕೆ ಬರುವುದು ಬಹಳಷ್ಟು ಉತ್ತಮ. ವರಮಾನ, ಕುಟುಂಬ, ಹೊಂದಾಣಿಕೆ, ಸಂತೋಷ, ಬರದೇ ಇರುವ ಹಳೆಯ ಬಾಕಿಗಳು ವಸೂಲಿಯಾಗುವ ಸ್ಥಿತಿ ಇವುಗಳೆಲ್ಲ ಉಂಟು. ಹೊಸ ಅವಕಾಶಗಳು, ಹೊಸ ಜನರ ಒಂದು ಪರಿಚಯ, ಅದರಿಂದ ಸಂತೋಷ, ಗೌರವ, ಜಯ ಕಾಣಬಹುದು. ಶನಿ ಭಗವಾನ ಒಂದು ಸಂಚಾರವು ಕರ್ಮಸ್ಥಾನದಲ್ಲಿದ್ದು ತೊಂದರೆಗಳು ಕೊಡುತ್ತಾ ಇತ್ತು. ಇವಾಗ ಲಾಭಸ್ಥಾನದಲ್ಲಿ ಬರುವುದರಿಂದ ಶನಿ ಭಗವಾನಿಂದ ನೀವು ತಪ್ಪಿಸ್ಕೊಂಡ್ಬಿಟ್ರಿ ಅಂತ ಹೇಳ್ಬೋದು. ಸೊ ಅನುಕೂಲ, ವರಮಾನ, ಹೆಚ್ಚಿನ ಒಂದು ಏಳಿಗೆ, ಸ್ಟೇಟಸ್ಸು, ನೇಮು, ಫೇಮು, ಸಂತೋಷ, ಸೆಲೆಬ್ರೇಷನ್ಸ್ ಇವುಗಳೆಲ್ಲ ಕಾಣಿಸಿಕೊಳ್ಳಬಹುದು. ಕರ್ಮಸ್ಥಾನಕ್ಕೆ ರಾಹು ಬರುವುದರಿಂದ ನಿಮಗೆ ಕೆಲವು ಸಮಯ ಕೆಲವು ಕಂಪಲ್ಷನ್ ಕೆಲಸಗಳ ಮೇಲೆ ಬರಬಹುದು. ನೀವು ಇದನ್ನು ಮಾಡಲೇಬೇಕು ಅಂತ ಇಂಡೈರೆಕ್ಟ್ ಕಂಪಲ್ಷನ್, ಅದರಲ್ಲಿ ಎಚ್ಚರಿಕೆ ಆಗಿದ್ದರೆ ಅದರಿಂದ ನೀವು ತಪ್ಪಿಸಿಕೊಳ್ಳಬಹುದು. ಚಂದ್ರ, ಕೇತು ಅನ್ನುವ ಗ್ರಹ 4ನೇ ಮನೆ ಸುಖಸ್ಥಾನದಲ್ಲಿ ಬರುವುದರಿಂದ ಸುಖವನ್ನು ಕಡಿಮೆ ಮಾಡುತ್ತಾನೆ. ನೀವು ಅದಕ್ಕೆ ಸುಖವನ್ನು ನೀವು ಅನುಭವಿಸಿಕೊಳ್ಳೋದಕ್ಕೆ ನೀವು ಪ್ಲಾನ್ ಮಾಡ್ಕೋಬೇಕಾಗುತ್ತೆ. ಡಿಸ್ಟರ್ಬ್ ಆಗಬಹುದು ನಿಮ್ಮ ಶೆಡ್ಯೂಲ್ಸ್. ಇದರಲ್ಲಿ ಗಮನ ಇದ್ದರೆ ನಿಮ್ಮ ಈ ವರ್ಷ ಕಾಲ ಬಹಳಷ್ಟು ಸಂತೋಷವನ್ನು ನಿಮಗೆ ಕೊಡಬಹುದು. ಶುಭವಾಗಲಿ. ಮತ್ತೆ ಮಿಥುನ ರಾಶಿಯವರು, ಮಿಥುನ ರಾಶಿ ವೀಕ್ಷಕರೇ, ನಿಮಗೆ ದಶಮ ಸ್ಥಾನಕ್ಕೆ ಶನಿ ಭಗವಾನ್ ಬರ್ತಾ ಇದ್ದಾರೆ, ಬಂದಿದ್ದಾರೆ ಈಗಾಗಲೇ. ದಶಮ ಸ್ಥಾನ ಉದ್ಯೋಗ, ವರಮಾನ, ಸ್ಟೇಟಸ್ಸು, ಒಳ್ಳೆ ಅಂತಸ್ತು, ಕೆಲಸ, ಬಿಸಿನೆಸ್ಸು, ಇದಕ್ಕೆಲ್ಲ ಸೋರ್ಸ್ ಕೊಡುವ ಸ್ಥಾನ. ಶನಿ ಭಗವಾನ್ ಅಲ್ಲಿ ಬಂದಿದ್ದಾಗ ಈ ಕರ್ಮಸ್ಥಾನವಾಗಿರೋದ್ರಿಂದ ತಾಯಿ ತಂದೆಯ ಆರೋಗ್ಯದಲ್ಲಿ ಗಮನ ಕೊಡಬೇಕು. ಹಿರಿಯರು ಆರೋಗ್ಯದಲ್ಲಿ ಗಮನ ಕೊಡಿ. ಮತ್ತು ನಿಮ್ಮ ಕೆಲಸಗಳು, ಬಿಸ್ನೆಸ್, ವ್ಯವಹಾರ, ಕೆಲಸ, ನಿಮ್ಮ ಉದ್ಯೋಗ ವಿಚಾರಗಳಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆಲವು ಗೊಂದಲಗಳು, ವರಮಾನಗಳನ್ನು ಕಡಿಮೆ ಮಾಡೋದು, ಕೆಲವರಿಗೆ ಜಾಬನ್ನು ಬಿಟ್ಟು ಇರಬೇಕು ಅನ್ನುವ ಒಂದು ಸ್ಥಿತಿ, ಇವೆಲ್ಲ ಬರುವ ಸಾಧ್ಯತೆ ಉಂಟು. ಅದರಲ್ಲೂ ಕೂಡ ಗಮನ ಇದೆ. ಮತ್ತು ಮಿಥುನ ರಾಶಿಗೆ 3ನೇ ಮನೆಯಲ್ಲಿ ಕೇತು ಮತ್ತು 9ನೇ ಮನೆಯಲ್ಲಿ ಭಾಗ್ಯಸ್ಥಾನದಲ್ಲಿ ರಾಹು, ಇದು ಒಳ್ಳೆಯ ಒಂದು ಶುಭ ಫಲಗಳನ್ನು ಕೊಡುವಂತಹ ಪರಿಸ್ಥಿತಿ ಉಂಟು. ಹಾಗೆ ಗಮನ ಇರಬೇಕಾಗಿರೋದು ಜಾಬ್, ಬಿಸ್ನೆಸ್ ಮತ್ತು ಸ್ಟೇಟಸ್, ರೆಪ್ಯುಟೇಷನ್. ರೆಪ್ಯುಟೇಷನ್, ಒಳ್ಳೆ ಹೆಸರು ಮಾಡಿರ್ತೀರ, ಸಡನ್ ಆಗಿ ಆ ಹೆಸರಿಗೆ ಒಂದು ತೊಂದರೆ ಬರುವ ಸಾಧ್ಯತೆ ಉಂಟು. ಖರ್ಚುಗಳು ಹೆಚ್ಚಾಗಿ ಆ ಸ್ಟೇಟಸ್ ಅನ್ನು ನೀವು ಕಾಪಾಡಿಕೊಳ್ಳಬೇಕು ಅಂತ ಹೇಳಿ ಕೆಲವು ಲೋನ್ಸ್ ಎಲ್ಲ ತಗೋಬೇಕಾಗಿರುವ ಒಂದು ಪರಿಸ್ಥಿತಿ ಬರುತ್ತೆ. ಅದರಲ್ಲೂ ಗಮನ ಇರಿ. ಮತ್ತು ಗುರು ಭಗವಾನ ಒಂದು ಅಂಶ, ನಿಮ್ಮ ರಾಶಿಯ ಮೇಲೆ ಒಂದು ಸಂಚಾರ ಇರೋದರಿಂದ ಅರ್ಧ ಫಲ ಸಿಗುತ್ತೆ ಗುರು ಭಗವಾನಿಂದ. ಶುಭ ಗ್ರಹ ನಿಮ್ಮ ರಾಶಿಗೆ ಬಂದಿದ್ದಾಗ ಜಾಗ ಬದಲಾವಣೆ ಮಾಡೋದು, ಟ್ರಾನ್ಸ್ಫರ್ಸು ಅಥವಾ ಬೇರೆ ಕಡೆ ಹೋಗಿ ಕೆಲಸ ಮಾಡುವ ಸ್ಥಿತಿ, ಮನೆಯನ್ನು ಬದಲಾಯಿಸುವ ಪರಿಸ್ಥಿತಿ ಎಲ್ಲ ಬರಬಹುದು. ಕೆಲವು ಸಮಯ ಆ ಮನೆ ಬದಲಾವಣೆ ಮಾಡುವಾಗ ಕೆಲವರಿಗೆ ಒಳ್ಳೆಯದಾಗುತ್ತೆ, ಕೆಲವರಿಗೆ ಈ ಮನೆಗೆ ಬಂದಿರೋದ್ರಿಂದ ಕಷ್ಟಗಳು ಅಂತ ಒಂದು ಅನುಭವ ನಾವು ಕೇಳಿಸ್ಕೊಂಡಿದ್ದೀವಿ. ಹಾಗಾಗಿ ಈ ಅನುಭವಗಳಲ್ಲಿ ಈಗ ಮನೆ ಬದಲಾವಣೆ ಮಾಡೋದಾಗಿದ್ದರೆ ಮನೆ ವಿಚಾರಗಳಲ್ಲಿ ತುಂಬ ಯೋಚನೆ ಮಾಡಿಕೊಂಡು ಆ ಮನೆಗೆ ಹೋಗುವ ಶಕ್ತಿಯನ್ನು ಹೆಚ್ಚಿಸಿಕೊಂಡು ಹೋದರೆ ವಾಸಿ. ಆರೋಗ್ಯ ಪರವಾಗಿಲ್ಲ, ರಿಲೇಷನ್ಶಿಪ್ ವಿಚಾರದಲ್ಲಿ ಗಮನ ಇರಬೇಕು ಮತ್ತು ಹಣಕಾಸಿನ ವಿಚಾರದಲ್ಲಿ ಕೂಡ
ಗಮನ ಇರಲಿ. ಎಚ್ಚರಿಕೆಯಿಂದ ಮಾಡುವ ಕೆಲಸಗಳ ಮೇಲೆ ನಿಮಗೆ ಒಳ್ಳೆ ಫಲವು ಸಿಗುತ್ತೆ. ಶುಭವಾಗಲಿ. ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿರುವ ವೀಕ್ಷಕರೇ, ನಿಮ್ಮ ಎಲ್ಲರಿಗೂ ಶುಭ ಸುದ್ದಿ. ನಂಬರ್ 1 ಸುದ್ದಿ ಅಂದರೆ ಶನಿ ಭಗವಾನ್ ನಿಮ್ಮ ಅಷ್ಟಮ ಸ್ಥಾನದಿಂದ ದೂರ ಹೋಗಿ ನಿಮಗೆ ಕಷ್ಟಗಳು ಕೊಡಲ್ಲ ಅನ್ನುವ ಒಂದು ಪರಿಸ್ಥಿತಿಯಲ್ಲಿ ಇರೋದು. ಸೊ ರಿಲ್ಯಾಕ್ಸ್ ಮಾಡ್ಕೋಬಹುದು. ಆದರೆ ರಾಹು ಕೇತುಗಳ ಸಂಚಾರ ಇದೆಯಲ್ಲ, ಅವರು ರಾಹು ಅಷ್ಟಮ ಸ್ಥಾನದಲ್ಲಿ ಬರ್ತಾರೆ, ಕೇತು ನಿಮ್ಮ ಧನಸ್ಥಾನಕ್ಕೆ ಬರ್ತಾರೆ. ಇಲ್ಲಿ ತನಕ ಮಾಡಿರುವ ಸಂಪಾದನೆ ಆಗಲಿ, ಅಲ್ಲ ಆರೋಗ್ಯಕ್ಕೆ ಖರ್ಚಾಗಿರ್ಬೋದು, ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಂಡಿಚರ್ಸ್ ಬಂದಿರಬಹುದು. ಈ ಆರೋಗ್ಯದಿಂದ ನೀವು ಒಳ್ಳೆ ಆರೋಗ್ಯವನ್ನು ಪಡೆದು ಖುಷಿಯಾಗಿರ್ಬೋದು. ಆದರೆ ರಾಹು ಇರೋದರಿಂದ ಗಮನ ಇರಲಿ. ರಾಹು ಕೂಡ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆರೋಗ್ಯ ರೀತಿಯಲ್ಲಿ ತೊಂದರೆಗಳನ್ನು ಕೊಡಬಹುದು. ಧನಸ್ಥಾನದಲ್ಲಿ ಕೇತುವಿನ ಸಂಚಾರ ಹಣಕಾಸು ಬರೋದನ್ನು ತಡೆ ಹಿಡಿದು ಅಥವಾ ಖರ್ಚುಗಳನ್ನು ಮಾಡಿಸಿ ಬರುವ ಹಣಕಾಸುಗಳು ಸಾಕಾಗಲ್ಲ ಅನ್ನುವ ಒಂದು ಪರಿಸ್ಥಿತಿಯನ್ನು ಕೊಡಬಹುದು. ಇನ್ನೊಂದು, ಕುಟುಂಬದಲ್ಲಿ ಫ್ಯಾಮಿಲಿ ಲೈಫ್ ರಿಲೇಷನ್ಶಿಪ್ಪು, ಫ್ರೆಂಡ್ಸ್ ಜೊತೆ ರಿಲೇಷನ್ಶಿಪ್ಪು, ನಿಮ್ಮ ಕಾಂಟ್ಯಾಕ್ಟ್ ಕಮ್ಯುನಿಕೇಷನ್ಸ್, ನಿಮ್ಮ ಸೋಷಿಯಲ್ ರಿಲೇಷನ್ಶಿಪ್ಪು, ಈ ಸೋಷಿಯಲ್ ವೆಲ್ನೆಸ್ಸಲ್ಲೂ ಕೂಡ ರಿಲೇಷನ್ಶಿಪ್ ವಿಚಾರದಲ್ಲಿ ಎಲ್ಲ ರೀತಿಯಲ್ಲೂ ಗಮನ ಕೊಡಬೇಕಾಗುತ್ತೆ. ಯಾಕಂದರೆ ಕೇತು ತೊಂದರೆಗಳು ಕೊಡುವವನಾಗಿರೋದ್ರಿಂದ, ಕುಟುಂಬ ಸ್ಥಾನ ಕಮ್ಯುನಿಕೇಷನ್ನು ಧನಸ್ಥಾನದಲ್ಲಿ ಬರೋದರಿಂದ, ಕಣ್ಣಿನ ಸ್ಥಾನಗಳಲ್ಲಿ ಬರೋದರಿಂದ ಗಮನ ಕೊಡಲೇಬೇಕು. ಮತ್ತು ಗುರುವಿನ ಫಲ ನಿಮಗೆ ವ್ಯಯಸ್ಥಾನಕ್ಕೆ ಗುರು ಬರ್ತಾರೆ. ಜಾಬ್ ಚೇಂಜಸ್ಸು ಮತ್ತು ದೂರ ದೇಶ ಪ್ರಯಾಣ ಅಥವಾ ಚೇಂಜಸ್ ಬಂದು ನಿಮಗೆ ಅನುಕೂಲಕರವಾಗಿ ಆಗುವ ಸಾಧ್ಯತೆ ಉಂಟು. ಆದರೆ ಹೆಚ್ಚಿನ ಖರ್ಚುಗಳನ್ನು ಮಾಡಿಸ್ತಾನೆ, ಅದರಲ್ಲಿ ಗಮನ ಇರಲಿ. ಆರೋಗ್ಯದಲ್ಲಿ ಗಮನ ಬೇಕು. ರಿಲೇಷನ್ಶಿಪ್ಪು, ವರಮಾನ ಮತ್ತು ಖರ್ಚು, ಇದು ಎಲ್ಲ ರೀತಿಯಲ್ಲೂ ಕೂಡ ಈ ವರ್ಷದಲ್ಲಿ ನೀವು ಎಚ್ಚರಿಕೆಯಾಗಿ ನೀವು ಮುಂದುವರೆದರೆ ನೀವು ಸೇಫ್ ಆಗಿ ಈ ವರ್ಷವನ್ನು ಕಳೆಯಬಹುದು. ಶುಭವಾಗಲಿ. ಸಿಂಹ ರಾಶಿಯಲ್ಲಿ ಹುಟ್ಟಿರುವ ವೀಕ್ಷಕರೇ, ಸಿಂಹ ರಾಶಿಯಲ್ಲಿ ಶನಿ ಭಗವಾನ ಒಂದು ಆಂಗ್ಯುಲರ್ ಟ್ರಾನ್ಸಿಟ್ ಅಷ್ಟಮ ಸ್ಥಾನಕ್ಕೆ ಬಂದಿದ್ದಾರೆ. ಭಯ ಬೀಳಬೇಡಿ, ಭಯ ಬೇಕಾಗಿಲ್ಲ. ಸಿಂಹರಾಶಿನಲ್ಲಿ ಇಟ್ಟಿರೋರು ನಿಮ್ಮೆಲ್ಲರಿಗೂ ಬಹಳಷ್ಟು ಉದ್ವೇಗ, ಹುಮ್ಮಸ್ಸು, ಧೈರ್ಯ ಇದೆಲ್ಲ ಅತಿಯಾಗಿರುತ್ತೆ. ಈ ಧೈರ್ಯವೆಲ್ಲ ಅತಿಯಾಗಿದ್ದರೂ ಕೂಡ ಇವಾಗ ಸ್ವಲ್ಪ ಬುದ್ಧಿಯನ್ನು ಉಪಯೋಗಿಸಿಕೊಂಡು ಮಾಡುವ ಕೆಲಸಗಳ ಮೇಲೆ ನೀವು ತೊಂದರೆಗಳಿಂದ ಪಾರಾಗಬಹುದು, ಕಾಪಾಡಿಕೊಳ್ಳಬಹುದು. ಹಾಗಾಗಿ ಮುನ್ನೆಚ್ಚರಿಕೆ ಬೇಕು. ಅಷ್ಟಮ ಸ್ಥಾನ ಶನಿ ಆರೋಗ್ಯದಲ್ಲಿ ತೊಂದರೆ, ಗಂಡಾಂತರಗಳು, ಅವಮಾನಗಳು ಅಥವಾ ಮಾಡುವ ಕೆಲಸದಲ್ಲಿ ನಷ್ಟಗಳನ್ನು ಕೊಡುವ ಸ್ಥಿತಿ, ಅಥವಾ ನಿಮ್ಮ ಸ್ಪೌಸ್ ಅಂದರೆ ಹೆಂಗಸರಾದರೆ ಗಂಡು ಆಗಿದ್ದರೆ ನಿಮ್ಮ ಹೆಂಗಸರುಗಳು, ಅವರಿಗೆಲ್ಲ ಆರೋಗ್ಯ ತೊಂದರೆ ಅಥವಾ ಕಮ್ಯುನಿಕೇಷನ್ ರಿಲೇಷನ್ಶಿಪ್ ವಿಚಾರದಲ್ಲಿ ತೊಂದರೆಗಳು, ಕುಟುಂಬದ ಒಳಗಡೆ ಗಲಾಟೆಗಳು, ಆಸ್ತಿ ಪಾಸ್ತಿಯಿಂದ ಜಗಳ, ಇದೆಲ್ಲ ಬರುತ್ತೆ. ಲಿಟಿಗೇಷನ್ಸು ಇದೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುತ್ತೆ ಏನೇನೋ. ಸೊ ಬೇರೆಯವರಿಗೆ ನೀವು ಹೆಲ್ಪ್ ಮಾಡೋಕ್ಕೆ ಹೋಗಿ ನೀವೇ ಸಿಕ್ಕಾಕೊಂಡ್ಬಿಡುವ ಸಾಧ್ಯತೆ ಇರೋದರಿಂದ ಹೆಲ್ಪ್ ಮಾಡಿ, ಆದರೆ ಮುನ್ನೆಚ್ಚರಿಕೆಯಿಂದ ಮಾಡಿ. ಮತ್ತು ನಿಮ್ಮ ಆರೋಗ್ಯ, ಪರ್ಸನಲ್ ಆರೋಗ್ಯದಲ್ಲಿ ಆರೋಗ್ಯವನ್ನು ಹೆಚ್ಚಿಸುವ ಕೆಲಸಗಳನ್ನು ನೀವು ಪಾಲಿಸ್ಕೊಂಡು ಹೋಗಬೇಕು. ಆರೋಗ್ಯವನ್ನು ಕಡಿಮೆ ಮಾಡುವ ಯಾವುದೇ ಕೆಲಸ ಕಾರ್ಯಗಳಾಗಲಿ, ಅಭ್ಯಾಸಗಳು ಆಗಲಿ, ಅವುಗಳೆಲ್ಲ ಬಿಡೋದು ಒಳ್ಳೆಯದು. ಕೆಲವರಿಗೆ ಟ್ರೀಟ್ಮೆಂಟು, ಹಾಸ್ಪಿಟಲ್ ಖರ್ಚುಗಳು ಬರಬಹುದು, ಅದರಲ್ಲಿ ಗಮನ ಇರಲಿ. ಮತ್ತು ನಿಮ್ಮ ಮಾತು, ನಿಮ್ಮ ರಾಶಿಯಲ್ಲಿ ಈಗ ಕೇತು ಬರೋದ್ರಿಂದ, ಕೇತು ಇಸ್ ಎ ಕನ್ಫ್ಯೂಸಿಂಗ್ ಎನರ್ಜಿ, ಸರ್ಪಗ್ರಹ. ಸೊ ಕನ್ಫ್ಯೂಸಿಂಗ್ ಎನರ್ಜಿ ಆಗಿರೋದ್ರಿಂದ
ನಿಮ್ಮ ಮನಸ್ಸು, ಬುದ್ಧಿ ಮತ್ತು ಸ್ಥಿತಿಯನ್ನು ಗೊಂದಲಪಡಿಸುವವನು. ಸೊ ನಿಮಗೆ ಸಡನ್ ಆಗಿ ಮರವು ಬರಬಹುದು. ಇಂಪಾರ್ಟೆಂಟ್ ಕೆಲಸಗಳು ನೀವು ಅದು ಬರೆದಿಟ್ಟರು ಕೂಡ, ಶೆಡ್ಯೂಲ್ ಮಾಡಿಕೊಂಡಿದ್ರು ಕೂಡ ಆ ಶೆಡ್ಯೂಲನ್ನು ನೋಡುವ ಒಂದು ಹುಮ್ಮಸ್ಸಿರಲ್ಲ, ಅಥವಾ ಏನಾದರೂ ಒಂದು ಬೇರೆ ಕೆಲಸ ಬಂದು ಇದರಲ್ಲಿ ಗಮನ ಕೊಡೋಕ್ಕಾಗಲ್ಲ. ಅದರಿಂದ ನಿಮ್ಮ ಶೆಡ್ಯೂಲ್ಸ್ ಇದೆಯಲ್ಲ, ನೀವು ಹೊಸದಾಗಿ ಒಂದು ಶೆಡ್ಯೂಲನ್ನು ನೀವು ಅಕ್ಸೆಪ್ಟ್ ಮಾಡ್ಕೋಬೇಕಾದ್ರೆ ಇದು ತುಂಬ ಇಂಪಾರ್ಟೆಂಟು. ಹೊಸದಾಗಿ ಒಂದು ಕೆಲಸವನ್ನು ನೀವು ಅಕ್ಸೆಪ್ಟ್ ಮಾಡಿಕೊಳ್ಳೋದಾಗಿದ್ದರೆ ಅದನ್ನು ಸರಿಯಾಗಿ ನಿಮ್ಮ ಟೈಮ್ ಅನುಕೂಲ ನೋಡಿಕೊಂಡು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಎಲ್ಲ ಕೆಲಸಗಳನ್ನು ನಾನು ಮಾಡೋಕ್ಕೆ ಆಗುತ್ತೆ, ನನ್ನ ಕೈಯಲ್ಲಿ ಆಗುತ್ತೆ ಅನ್ನುವ ಒಂದು ಧೈರ್ಯದಿಂದ ಮಾಡೋಕ್ಕೆ ಹೋಗಬೇಡಿ. ಸೊ ಕೆಲವು ದೊಡ್ಡ ಸ್ಥಿತಿನಲ್ಲಿರುವ ಜನಗಳು, ಅಧಿಕಾರದಲ್ಲಿರುವ ಜನಗಳು, ಯಾಕಂದರೆ ನೀವೇ ಅಧಿಕಾರದಲ್ಲಿ ಇರುವವರು, ನಿಮಗೆ ನಿಮ್ಮ ಜೊತೆಯಲ್ಲಿರುವವರೆಲ್ಲರೂ ಭಾಳಷ್ಟು ಅಧಿಕಾರ ಅಂತಸ್ತಿನಲ್ಲಿರುವ ಜನಗಳು. ಅವರಿಗೆ ಮಾತು ಕೊಡುವಾಗ ಅಥವಾ ಅವರ ಕೆಲಸಗಳನ್ನು ನೀವು ಮಾಡೋಕ್ಕೆ ಒಪ್ಪಿಕೊಂಡಾಗ ತುಂಬ ಕೇರ್ಫುಲ್ಲಾಗಿ ನಿಮ್ಮ ಶೆಡ್ಯೂಲಲ್ಲಿ ನೀವು ಸರಿಯಾಗಿ ಅದನ್ನು ಇಟ್ಕೊಳ್ಳಿ. ಇಲ್ಲಾಂದರೆ ಮಿಸ್ ಆಗುತ್ತೆ, ಅದು ಬೇರೆ ಒಂದು ತೊಂದರೆಗಳಿಗೆ ನಿಮ್ಮನ್ನು ತಳ್ಳಬಹುದು. ಅದಕ್ಕೋಸ್ಕರ ಗಮನ ಇರಲಿ. ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್, ನಿಮ್ಮ ಕಮಿಟ್ಮೆಂಟ್, ಇದರಲ್ಲಿ ಗಮನ ಇರಬೇಕು. ಮತ್ತು ನೀವು ತಗೊಳ್ಳುವ ಪದಾರ್ಥಗಳು, ನಿಮ್ಮ ಫುಡ್ ಸ್ಟೈಲು, ಲೈಫ್ ಸ್ಟೈಲು, ಇದರಲ್ಲಿ ಗಮನ ಕೊಡಿ. ನಿದ್ದೆ ಮಾಡಿ ಸರಿಯಾಗಿ. ನಿದ್ದೆ ಕೆಡಿಸ್ತಾನೆ ಶನಿ. ರಾತ್ರಿಯಲ್ಲಿ ಎಚ್ಚರಿಕೆ ಮಾಡಿಸ್ತಾನೆ, ಬೆಳಗ್ಗೆ ನಿದ್ದೆ ಮಾಡಿಸ್ತಾನೆ. ಅದರಿಂದ ಸ್ಲೀಪ್ ಪ್ಯಾಟರ್ನ್ ಸರಿಯಾಗಿರಬೇಕು. ರಾತ್ರಿ ಎಷ್ಟು ಬೇಗ ಮಲಗೋಕ್ಕಾಗುತ್ತೋ 9-10 ಗಂಟೆ ಒಳಗೆ ಎಲ್ಲ ನೀವು ಮಲಗಿಬಿಟ್ರೆ ಭಾಳಷ್ಟು ಆರೋಗ್ಯವನ್ನು ಕಾಪಾಡ್ಕೋಬೋದು. ಇನ್ನೊಂದು, ಶನಿ ಬಂದಾಗ ಏನು ಮಾಡ್ತಾನೆ, ಟಾಕ್ಸಿನ್ಸನ್ನು ನಿಮ್ಮ ದೇಹದಲ್ಲಿ ಸೇರಿಸಿ ಕೂಡಿಸಿ ಇಡ್ತಾನೆ. ಟಾಕ್ಸಿನ್ಸ್ ಏನು ಗೊತ್ತಾ, ಮನಸ್ಸಿಗೂ ಟಾಕ್ಸಿನ್ಸ್ ಇದೆ, ಬುದ್ಧಿಗೂ ಟಾಕ್ಸಿನ್ಸ್ ಇದೆ. ನಿಮ್ಮ ಮೆಮರಿ ಒಳಗಡೆ ಬೇಡದಿರುವ ವಿಚಾರಗಳೆಲ್ಲ ತುಂಬಿಸ್ಬೇಡಿ. ಏನೇನೆಲ್ಲ ಸಿಕ್ಕುತ್ತೆ ಅನ್ನೋದೆಲ್ಲ ನೋಡಕ್ಕೆ ಹೋಗಬಾರ್ದು. ಊಟ ಅದೇ ಥರ, ಮನಸ್ಸಿಗೆ ಮತ್ತು ದೇಹಕ್ಕೆ ಆಹಾರಗಳು, ಅದು ಭಾಳಷ್ಟು ಗಮನ ಕೊಡಬೇಕು. ಅದರಲ್ಲಿ ಈ ಆಹಾರಗಳ ವಿಚಾರದಲ್ಲಿ ಎಷ್ಟು ಗಮನ ಕೊಡ್ತೀರೋ ಅಷ್ಟು ನಿಮ್ಮ ದೇಹ, ಮನಸ್ಸು, ಬುದ್ಧಿ ಚೆನ್ನಾಗಿರುತ್ತೆ. ಭಾರಿ ಒಳ್ಳೆಯ ಒಂದು ಅನುಭವಗಳನ್ನು ನೀವು ತಗೊಂಡು ಅನುಭವಿಸುವ ಸಾಧ್ಯತೆ ಉಂಟು. ದೇವರ ನಾಮ ಸ್ಮರಣೆ ಮತ್ತು ಶಿವನ ಪೂಜೆ, ಆಂಜನೇಯ ಸ್ವಾಮಿಯ ಪೂಜೆ, ಗಣಪತಿಯ ಪೂಜೆ, ಇದನ್ನು ಬಿಡಬಾರದು. ಅನುಕೂಲ ಆಗಲಿ, ಶುಭವಾಗಲಿ. ಕನ್ಯಾ ರಾಶಿ ವೀಕ್ಷಕರೇ, ನಿಮಗೆ ಸಪ್ತಮ ಶನಿ, ಗುರು ಭಗವಾನ ಒಂದು ಗೋಚಾರದಲ್ಲಿ ದಶಮ ಸ್ಥಾನದಲ್ಲಿ ವರಮಾನ ಕೊಡುವ, ಉದ್ಯೋಗ ಕೊಡುವ, ಅಂತಸ್ತನ್ನು ಕೊಡುವ ಸ್ಥಾನದಲ್ಲಿ ಗುರು ಭಗವಾನ್ ಮತ್ತು ಕೇತುವಿನ ಬಿಡುಗಡೆ, ರಾಹುವಿನ ಬಿಡುಗಡೆ. ರಾಹು ಕೇತುಗಳು ನಿಮಗೆ ನಾನ್ ಆಕ್ಸೆಸಿಬಲ್ ಏರಿಯಾಗೆ ಹೋಗ್ತಾರೆ. ತೊಂದರೆಗಳು ಕೊಡ್ತಾ ಇದ್ರು ಇಲ್ಲಿ ತನಕ, ಅವರು ಟ್ರಾನ್ಸ್ಫರ್ ಆಗಿ ಬೇರೆ ಕಡೆ ಹೋಗ್ಬಿಡುತ್ತಾರೆ. ಕೇತು ನಿಮ್ಮ ದ್ವಾದಶ ಸ್ಥಾನವಾಗಿರುವ ವ್ಯಯಸ್ಥಾನಕ್ಕೆ ಹೋಗ್ತಾರೆ. ಸೊ ನೆಗೆಟಿವ್ ಎನರ್ಜಿ ಈಸ್ ಸ್ಪೆಂಟ್ ಆಫ್. ಈಗ ರಾಹು ಕೂಡ ನಿಮ್ಮ 6ನೇ ಮನೆಗೆ ಬರೋದ್ರಿಂದ ಅದು ಕೂಡ ನಾನ್ ಆಕ್ಸೆಸಿಬಲ್ ಪ್ಲೇಸ್. ಇದು ಭಾರಿ ಒಳ್ಳೆ ಒಂದು ಪ್ಲೇಸ್ಮೆಂಟ್, ಒಳ್ಳೆ ಒಂದು ಸಂಚಾರ. ಇದನ್ನು ನೀವು ಎನ್ಕ್ಯಾಶ್ ಮಾಡ್ಕೋಬೇಕು. ಒಂದು ನೆಗೆಟಿವ್ ಎನರ್ಜೀಸ್, 2 ನೆಗೆಟಿವ್ ಎನರ್ಜೀಸ್ ನಿಮ್ಮ ಬಿಟ್ಟು ಹೋಗ್ಬಿಟ್ಟಿದೆ ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ರಾಹು ಕೇತುಗಳು ನೇಚರಲ್ಲಿ ಇರುವವರು ನಿಮಗೆ ನಿಮ್ಮ ಸಮಾಜದಲ್ಲಿ ಏನಾದರೂ ನಿಮ್ಮ ಕೆಲಸ ಮಾಡುವ ಸ್ಥಳದಲ್ಲಿ ಏನಾದರೂ ಅವರಿಂದ ತೊಂದರೆಗಳು ಬರ್ತಾ ಇತ್ತು, ಅವರ ಇಂಪ್ಯಾಕ್ಟ್ ಇತ್ತು, ಅವರಿಂದ ಇಂಪ್ಯಾಕ್ಟ್ ಇನ್ ಮೇಲೆ ಇರೋದಿಲ್ಲ. ಯು ಆರ್ ಫ್ರೀ ಫ್ರಮ್ ರಾಹು ಕೇತು. ಕೆಲವು ಟಾರ್ಚರ್ ಕೊಡುವ ಜನಗಳಿಂದ ನೀವು
ಬಿಡುಗಡೆ ಆಗಿದ್ದೀರಿ, ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಗೊಂದಲವುಗಳೆಲ್ಲ ಹೊರಟೋಗುತ್ತೆ ಮನಸ್ಸಿನಲ್ಲಿ, ಬುದ್ಧಿನಲ್ಲಿ. ನೀವು ಮಾಡುವ ಪ್ಲ್ಯಾನ್ನಲ್ಲಿ ಏನಾದರೂ ಪ್ರೋಗ್ರಾಮ್ ಡಿಸೈನ್ ಮಾಡಿದ್ರೆ ಅದು ಕೂಡಿ ಬರಲ್ಲ, ಏನೋ ಒಂಥರ ಮಾಡಿ ಮುಗಿಸಿದ್ದೀರಿ. ಇವಾಗ ಹಂಗಿಲ್ಲ, ನೀಟಾಗಿ ಒಳ್ಳೆಯ ಒಂದು ರಿಟರ್ನ್ಸ್ ಬರುವ ರೀತಿಯಲ್ಲಿ ನಿಮ್ಮ ಪ್ರಾಜೆಕ್ಟ್ಸ್, ನಿಮ್ಮ ಪ್ಲ್ಯಾನ್ಸ್ ವರಮಾನ ರೀತಿಯಲ್ಲಿ ಇರುತ್ತೆ. ಆರೋಗ್ಯ ಭಾಳಷ್ಟು ಅನುಕೂಲಕರವಾಗಿರುತ್ತೆ, ಇಂಪ್ರೂವ್ ಆಗುತ್ತೆ, ಹೀಲ್ ಆಗುತ್ತೆ, ಕ್ಯೂರ್ ಆಗುತ್ತೆ, ಕ್ಲಾರಿಟಿ ಸಿಗುತ್ತೆ ಮನಸ್ಸಿಗೆ, ಬುದ್ಧಿ ತುಂಬ ಶಾರ್ಪ್ ಆಗುತ್ತೆ. ಆದರೆ ಶನಿ ಭಗವಾನ ಒಂದು ಒಳ್ಳೆ ಫಲಗಳು ಹೆಂಗಿರುತ್ತೆ ಅಂದರೆ, ಶನಿ ಭಗವಾನ್ ನಿಮಗೆ ಸಮಸಪ್ತವಾಗಿರೋದು 7ನೇ ಮನೆಯಲ್ಲಿ ಬರೋದ್ರಿಂದ ಭಾಳಷ್ಟು ಅನುಕೂಲವಾದ ಫಲಗಳು ನಿಮ್ಮಲ್ಲಿ ಕಾಣಿಸಿಕೊಳ್ಳುವ ಹುಮ್ಮಸ್ಸು ಇದ್ದರೂ ಕೂಡ ಈಗ ಸಪ್ತಮ ಶನಿ ಸ್ವಲ್ಪ ತಡೆ ಹಿಡಿತಾನೆ. ರಾಹುವಿಂದ ನಿಮಗೆ ಭಾಳಷ್ಟು ಅನುಕೂಲ, ಕೇತುವಿಂದ ಅನುಕೂಲ ಕೊಡುವ ಇದೇ ಸಮಯದಲ್ಲಿ ಗುರು ಮತ್ತು ಶನಿ ಭಗವಾನ ಸಂಚಾರವು ಏನು ಮಾಡುತ್ತೆ, ಸ್ವಲ್ಪ ಅನುಕೂಲವಾದ ಫಲಗಳನ್ನು ಕಡಿಮೆ ಮಾಡುತ್ತೆ. ಅದರಲ್ಲಿ ಗಮನ ಇರಿ. ನೀವು ಪ್ರಯಾಣಗಳಲ್ಲಿ ಕೂಡ ಗಮನ ಕೊಡಬೇಕು. ಇಂಪಾರ್ಟೆಂಟ್ ಡೆಸಿಷನ್ಸ್ ಫ್ಯಾಮಿಲಿಯಲ್ಲಿ ಆಗಲಿ, ರಿಲೇಷನ್ಶಿಪ್ಪಲ್ಲಿ ಆಗಲಿ, ಇದರಲ್ಲಿ ಇಂಪಾರ್ಟೆಂಟ್ ಡೆಸಿಷನ್ ತಗೊಳ್ಳುವ ಒಂದು ಪರಿಸ್ಥಿತಿಗೆ ನಿಮ್ಮನ್ನು ತಳ್ಳುತ್ತಾರೆ. ಎನರ್ಜಿ ಫ್ಲೋ, ಸ್ಯಾಟರ್ನ್ ಎನರ್ಜಿ ಫ್ಲೋ ಮತ್ತು ಗುರುವಿನ ಎನರ್ಜಿ ಫ್ಲೋ ನಿಮಗೆ ರಿಲೇಷನ್ಶಿಪ್ಪಲ್ಲಿ ಅಷ್ಟು ಸಪೋರ್ಟ್ ಮಾಡಲ್ಲ. ಜಾಬ್, ಕರಿಯರ್, ಫೈನಾನ್ಸು ಅಥವಾ ಸ್ಟೇಟಸ್ಸು, ಈ ಒಂದು ಅವಕಾಶಗಳು ಕೊಡುವ ರೀತಿಯಲ್ಲಿ ಗುರು ಮತ್ತು ಶನಿಯ ಒಂದು ಇಂಪ್ಯಾಕ್ಟ್ ಸ್ವಲ್ಪ ಅನುಕೂಲವನ್ನು ಕೊಡದೇ ಇರುತ್ತೆ. ಸೊ ಇಂಪ್ಯಾಕ್ಟ್ ನೆಗೆಟಿವ್ ಆಗಿದೆ ಅಂತ ಅರ್ಥ, ಅದರಲ್ಲಿ ಗಮನ ಇರಿ. ಸೊ ನೀವು ಒಂದು ರೀತಿಯಲ್ಲಿ ಒಳ್ಳೆಯದಾದರೂ ಕೂಡ ಇನ್ನೊಂದು ರೀತಿಯಲ್ಲಿ ಸ್ವಲ್ಪ ತೊಂದರೆಗಳನ್ನು ಫೇಸ್ ಮಾಡಬೇಕನ್ನುವ ಒಂದು ಪರಿಸ್ಥಿತಿ ಇರುತ್ತೆ. ನಿಮಗೆ ಹೆಲ್ಪ್ ಬೇಕಾಗುತ್ತೆ, ಲೈಕ್ ಹಿರಿಯರು, ಫ್ಯಾಮಿಲಿಯಲ್ಲಿರುವವರು, ನಂಬಿಕೆಸ್ತರು, ಅವರುಗಳ ಕೈಯಿಂದ ಹೆಲ್ಪ್ ತಗೊಳ್ಳಿ. ಹೆಲ್ತಲ್ಲಿ ಗಮನ ಬೇಕು, ಟ್ರೀಟ್ಮೆಂಟ್ಸ್ ಸಾಧ್ಯತೆ ಉಂಟು. ವಾಹನಗಳನ್ನು ಓಡಿಸಿಕೊಂಡು ಹೋಗುವಾಗ ಗಮನ ಇರಬೇಕು. ಮತ್ತು ನಿಮ್ಮ ಲೈಫ್ ಸ್ಟೈಲು ಮತ್ತು ಆ ಸ್ಟೈಲ್ ಆಫ್ ಕನ್ವರ್ಸಿಂಗ್, ಅದರಲ್ಲಿ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಮಾತನಾಡಬೇಕು. ಕೇರ್ಫುಲ್ ಆಗಿರಿ. ನೀವು ಎಷ್ಟು ಎಚ್ಚರಿಕೆಯಿಂದ ಪ್ರಿಕಾಷನನ್ನು ತಗೊಂಡು ಕೇರ್ಫುಲ್ಲಾಗಿ ನೀವು ಕೆಲಸ ಮಾಡ್ತೀರೋ ಅಷ್ಟೊಂದು ಸೇಫ್ಟಿ, ಖುಷಿ ನಿಮಗೆ ಸಿಗುತ್ತೆ. ನೀವು ಕೂಡ ಆಂಜನೇಯ ಸ್ವಾಮಿ ಪೂಜೆ, ಶಿವನ ಪೂಜೆ ಮತ್ತು ನರಸಿಂಹರ ಪೂಜೆಯನ್ನು ಮಾಡಿ. ಮತ್ತು ಗುರು ಭಗವಾನ ಒಂದು ದಶಮ ಸ್ಥಾನದ ಪ್ರವೇಶ, ಅದರಿಂದ ನಿಮಗೆ ಅನುಕೂಲ ಫಲಗಳನ್ನು ಪಡಿಬೇಕಂದ್ರೆ ಗಣಪತಿ ಪೂಜೆಯನ್ನು ಮಾಡೋದು ಬಹಳಷ್ಟು ವಿಶೇಷ. ಶುಭವಾಗಲಿ. ಈಗ ತುಲಾರಾಶಿ ವೀಕ್ಷಕರೇ, ನಿಮ್ಮ ಎಲ್ಲರಿಗೂ ಒಂದು ಶುಭ ಸುದ್ದಿ. ಇಲ್ಲಿ ತನಕ ಶನಿ ಭಗವಾನ ಒಂದು ಪಂಚಮ ಶನಿ, ಗುರು ಭಗವಾನ್ ಅಷ್ಟಮ ಸ್ಥಾನದಲ್ಲಿ ಇದ್ದರು. ಗುರು ಭಗವಾನ್ ಈಗ 9ನೇ ಮನೆ ಎನ್ನುವ ಭಾಗ್ಯಸ್ಥಾನಕ್ಕೆ ಬರ್ತಾರೆ. 9ನೇ ಮನೆ ಅಂದರೆ ಅವಕಾಶ, ಆಪರ್ಚುನಿಟೀಸ್, ಲಕ್, ಫಾದರ್, ಗಾಡ್, ದೇವರ ಒಂದು ಅನುಗ್ರಹ, ಆಶೀರ್ವಾದ, ಮಾರ್ಗದರ್ಶನ. ಇಷ್ಟೊಂದು ಅನುಕೂಲಕರವಾದ ಫಲಪ್ರಾಪ್ತಿ ನಿಮಗೆ ಸಿಗ್ತಾ ಇದೆ. ಈಗ ಕಳೆದ 3 ವರ್ಷಗಳಿಂದ ನಿಮಗೆ ಬಹಳಷ್ಟು ಕಷ್ಟಗಳು ಬಂದು ಆ 3 ವರ್ಷ ಕಾಲ ಇವಾಗ ಮುಗಿದು ಸುಖವನ್ನು ಅನುಭವಿಸಬೇಕು. ನಿಮ್ಮ ಪ್ರಯತ್ನಗಳೆಲ್ಲ ಮುಂಚೆನೇ ನೀವು ಹಾಕಿದ್ದೀರಿ, ಸ್ಟ್ರಕ್ಚರ್ ಮಾಡಿದ್ದೀರಿ, ಅದಕ್ಕೆ ಅನುಕೂಲ ಅಥವಾ ಲಾಭ ಸಿಕ್ಕಲಿಲ್ಲ, ಅದಕ್ಕೆ ಕಾಯ್ತಾ ಇದ್ರಿ. ಹಲವಾರು ಜನಗಳಿಗೆ ಲಿಟಿಗೇಷನ್, ಕೋರ್ಟ್ ಕೇಸುಗಳು, ಡಿಸ್ಪ್ಯೂಟ್ಸು,
ಇವುಗಳೆಲ್ಲ ಇತ್ತು. ನಿಮಗೆ ಬರಬೇಕಾಗಿರುವ ಫಲಗಳೆಲ್ಲ ಕಡಿಮೆ. ಜನಗಳಿಂದ ಶ್ರಮ ಅಥವಾ ಜನಗಳು ನಿಮ್ಮನ್ನು ಟಾರ್ಗೆಟ್ ಮಾಡ್ತಿದ್ರು. ಆರೋಗ್ಯದಲ್ಲಿ ತೊಂದರೆ ಇತ್ತು, ಅದೆಲ್ಲ ಓಡೋಗುತ್ತೆ. ಆ ಎನರ್ಜಿ ಗುರು ಭಗವಾನ ಶಕ್ತಿ ನಿಮ್ಮ ರಾಶಿ ಮೇಲೆ ಫ್ಲೋ ಆಗೋದ್ರಿಂದ ಯು ಹ್ಯಾವ್ ಡೆವಲಪ್ಡ್ ದಿ ಪಾಸಿಟಿವ್ ಎನರ್ಜಿ ರಿಸೆಪ್ಟಿವಿಟಿ ಅನ್ನೋದನ್ನು ತಿಳ್ಕೊಳ್ಳಿ. ನಿಮಗೆ ನೆಗೆಟಿವ್ ಎನರ್ಜಿ ಆಗಿರುವ ಈ ಶನಿ ಭಗವಾನ್ ಅವರು 6ನೇ ಮನೆಗೆ ಬರೋದ್ರಿಂದ ಶನಿಗಾಟದಿಂದ ತಪ್ಪಿಸ್ಕೊಂಡ್ರಿ. ಈ ಕಡೆ ಶನಿ ಭಗವಾನ ಕಾಟ ಇಲ್ಲ, ಆ ಕಡೆ ಗುರು ಭಗವಾನಿಂದ ಬಲ ಹೆಲ್ಪ್ ಮಾಡೋರು ಸಿಗ್ತಾರೆ, ಒಳ್ಳೆ ಮಾರ್ಗದರ್ಶನ ಸಿಗುತ್ತೆ. ನಿಮ್ಮ ಸ್ಕಿಲ್, ಎಬಿಲಿಟಿ, ಕೆಪಾಸಿಟಿ ಕೆಲವರೆಲ್ಲ ಆಚೆ ಬರುತ್ತೆ. ಸಕ್ಸಸ್ಸನ್ನು ಪಡೆದು ಅನುಭವಿಸಿಕೊಳ್ಳುವ ಯೋಗವನ್ನು ಕೊಡ್ತಾನೆ. ಸೆಲೆಬ್ರೇಟ್ ಈಚ್ ಆ್ಯಂಡ್ ಎವ್ರಿ ಮಂತ್ ನಿಮಗೆ ಸೆಲೆಬ್ರೇಷನ್ ಇರುತ್ತೆ. ಫೈನಾನ್ಷಿಯಲ್ ಸೆಲೆಬ್ರೇಷನ್, ಆಸ್ತಿ ಅಂತಸ್ತು, ಹೆಚ್ಚಿನ ವರಮಾನ, ಇನ್ವೆಸ್ಟ್ಮೆಂಟ್ಸ್, ಎಕ್ಸ್ಪ್ಯಾನ್ಷನ್, ಒಳ್ಳೆಯ ಉದ್ಯೋಗ, ಸಂತೋಷ, ಕಂಫರ್ಟಬಲ್ ಝೋನ್ ಜಾಬಲ್ಲಿ, ಬಿಸ್ನೆಸ್ ರೀತಿಯಾಗಿ ತುಂಬ ಕೋಆಪರೇಷನ್ ಜನಗಳಿಂದ, ಸಾಲ ಬಾಧೆಯಿಂದ ನಿವಾರಣೆ, ರಿಲೇಷನ್ಶಿಪ್ ವಿಚಾರದಲ್ಲಿ ಕಷ್ಟಗಳಿಂದ ವಿಮೋಚನ, ಶತ್ರುಗಳನ್ನು ಜಯ ಮಾಡಿಕೊಳ್ಳುವ ಅವಕಾಶ, ಇವುಗಳೆಲ್ಲ ಉಂಟು. ಮತ್ತು ರಾಹು ಕೇತು ಇವರಿಬ್ಬರ ಫಲಗಳು, ಕೇತು ಲಾಭ ಸ್ಥಾನದಲ್ಲಿ, ರಾಹು ಪಂಚಮ ಸ್ಥಾನದಲ್ಲಿ ಬರ್ತಾರೆ. ಈ ಲಾಭ ಸ್ಥಾನ ಪಂಚಮ ಸ್ಥಾನ ಇದೆಯಲ್ಲ, ಅದು ಒಂದು ರೀತಿಯಲ್ಲಿ ಅರ್ಧ ಫಲಗಳನ್ನು ನಿಮಗೆ ಪಾಸಿಟಿವ್ ಆಗಿ ಕೊಟ್ಟು, ಕೇತು ಲಾಭ ಸ್ಥಾನದಲ್ಲಿ ಬರೋದರಿಂದ ಲಾಭವನ್ನು ಸ್ವಲ್ಪ ಕಡಿಮೆ ಮಾಡಿಸುವ ಒಂದು ಎನರ್ಜಿ. ಸೊ ಈ ರಾಹು ಕೇತು ಎನರ್ಜಿಗಳಿಗಿಂತ ಗುರು ಭಗವಾನ್ ಎನರ್ಜಿ ಸ್ವಲ್ಪ ಬಲವಾಗಿರುವುದು. ಬಲವಾಗಿರುವ ನೆಗೆಟಿವ್ ಎನರ್ಜಿ ಆಗಿರುವ ಶನಿಯ ಒಂದು ಕಾಟ ಇಲ್ಲದೇ ಇರೋದು. ಸೊ ಇದೆಲ್ಲ ಕಂಪೇರ್ ಮಾಡಿ ಹೇಳುವಾಗ ನಿಮಗೆ ಹೆಚ್ಚಿನ ವರಮಾನ, ಯೋಗ, ಸಂತೋಷ, ಸಕ್ಸಸ್. ಶುಭವಾಗಲಿ. ಮತ್ತು ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರುವ ವೀಕ್ಷಕರೇ, ವಿಶೇಷವಾಗಿ 2025 and 26 ವಿಶ್ವಾವಸು ನಾಮ ಸಂವತ್ಸರದ ಫಲಗಳಲ್ಲಿ ಗುರು ಭಗವಾನು ಅಷ್ಟಮಕ್ಕೆ ಹೋಗ್ತಾರೆ. ಅದಕ್ಕೆ ನೀವೇನು ಹೆದರೋದು ಬೇಕಾಗಿಲ್ಲ. ಶನಿ ಭಗವಾನ್ ಪಂಚಮಕ್ಕೆ ಬರ್ತಾರೆ. ಪಂಚಮ ಶನಿ ತೊಂದರೆಗಳನ್ನು ಕೊಡ್ತದೆ. ಯಾವಾಗಲೂ ಒಂದು ತಿಳ್ಕೋಬೋದು, ಒಂದು ರಾಶಿ ಒಳಗಡೆ 9 ಪಾದಗಳಾಗಿರುವ ನಕ್ಷತ್ರಗಳು ಉಂಟು. 3 ನಕ್ಷತ್ರಗಳು 9 ಪಾದಗಳಾಗಿರೋದು. ಜನರಲ್ ಆಗಿ ತಗೊಂಡು ಪಂಚಮಕ್ಕೆ ಶನಿ ಬರ್ತಾನೆ ಅನ್ನೋದಕ್ಕಿಂತ ಪೂರ್ವಭಾದ್ರಾ ನಕ್ಷತ್ರದ ಮೇಲೆ ಶನಿ ಬಂದರೆ ಒಂದು ರೀತಿಯಾದ ಫಲ, ಉತ್ತರ ಭಾದ್ರಾ ನಕ್ಷತ್ರದ ಮೇಲೆ ಶನಿ ಬಂದಾಗ ಆಗ ಅವನು ನಿಮ್ಮ ರಾಶಿಯಿಂದ 3, 4ನೇ ಮನೆಗೆ ಅಧಿಪತಿಯಾಗಿರೋದ್ರಿಂದ ಅದನ್ನು ಆಪರೇಟ್ ಮಾಡ್ತಾನೆ. ರೇವತಿ ನಕ್ಷತ್ರಕ್ಕೆ ಬರುವಾಗ ಮಾತ್ರ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರುವ ವೀಕ್ಷಕರೇ, ನೀವು ಎಲ್ಲರೂ ಹುಷಾರಾಗಿರಬೇಕು. ರೇವತಿ ನಕ್ಷತ್ರದ ಮೇಲೆ ಶನಿ ಬರೋದು ಈ ವರ್ಷದಲ್ಲಿ ಇಲ್ಲ, ಅದು ನೆಕ್ಸ್ಟ್ ಇಯರ್. ಹಾಗಾಗಿ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಪಂಚಮ ಶನಿ ಬಂದರೂ ಕೂಡ ನಿಮಗೆ ಕಷ್ಟಗಳನ್ನು ಜಾಸ್ತಿ ಕೊಡೋದಿಲ್ಲ. ಕೆಲವು ಚಾಲೆಂಜಸ್ ಮ್ಯಾನೇಜಬಲ್ ಆಗಿ ಬರ್ಬೋದು. ಅದು ಆರೋಗ್ಯದಲ್ಲಿ, ರಿಲೇಷನ್ಶಿಪ್ ವಿಚಾರದಲ್ಲಿ, ಅದನ್ನು ನೀವು ಈಸಿಯಾಗಿ ಮ್ಯಾನೇಜ್ ಮಾಡಬಹುದು. ಆದರೆ ಗುರು ಭಗವಾನ್ ಅಷ್ಟಮ ಸ್ಥಾನ, ಇದು ಒಂದು ಒಳ್ಳೆ ಹೆಲ್ಪ್ ಇತ್ತಲ್ಲ, ಆ ಹೆಲ್ಪ್ ಮಿಸ್ ಆಗ್ಬೋದು. ಸೊ ಆ ಹೆಲ್ಪ್ ಕೊಡುವ ರಿಸೋರ್ಸಸ್ ಎಲ್ಲ ಏನಿರುತ್ತೋ ಅದೆಲ್ಲ ಸರಿಯಾಗಿ ಒಳ್ಳೆಯ ಒಂದು
ಸಂಪರ್ಕದಲ್ಲಿ ಇಟ್ಟುಕೊಳ್ಳಬೇಕು. ಒಳ್ಳೆಯ ಒಂದು ರಿಸೋರ್ಸಸ್ ನಿಮ್ಮ ಜೀವನದಲ್ಲಿ ಯಾರೆಲ್ಲ ಇರ್ತಾರೋ, ಯಾವುದೆಲ್ಲ ಒಂದು ವಸ್ತುಗಳು ಇರುತ್ತೋ ಅದೆಲ್ಲ ಸರಿಯಾಗಿ ನೀವು ಮ್ಯಾನೇಜ್ ಮಾಡ್ಕೋಬೇಕು. ಇದು 2 ಕೆಲಸಗಳು ಮಾಡಿದರೆ ನಿಮಗೆ ಅನುಕೂಲಗಳನ್ನು ಅನುಭವಿಸುವ ಯೋಗಗಳು ಉಂಟು. ರಾಹು ಕೇತುಗಳ ಒಂದು ವಿಚಾರದಲ್ಲಿ ಕೇತುವಿನ ಒಂದು ಸಂಚಾರ ಬಹಳಷ್ಟು ಒಳ್ಳೆಯ ಒಂದು ದೈವಿಕ ರೀತಿಯಾದ ಮಾರ್ಗದರ್ಶನಗಳನ್ನು ನಿಮಗೆ ಕೊಡುತ್ತದೆ. ಕೇತು ಈಗ ಸಿಂಹ ರಾಶಿನಲ್ಲಿ ಬಂದು ನಿಮ್ಮ ರಾಶಿಯಿಂದ ಸಿಂಹ ರಾಶಿ ದಶಮ ಸ್ಥಾನವಾಗಿ, ಸೊ ಡಿವೈನ್ ಕನೆಕ್ಟೆಡ್ ಪೀಪಲ್ ಇಂದ ನಿಮಗೆ ವರಮಾನ, ಉದ್ಯೋಗ ರೀತಿಯಲ್ಲಿ ಅನುಕೂಲ ಇವುಗಳೆಲ್ಲ ಕಾಣಬಹುದು. ಅವರಲ್ಲಿ ಒಂದು ಡಿವೈನ್ ಫ್ಲೇವರ್ ಇರಬೇಕು, ಅಂಥವ್ರ ಜೊತೆ ನೀವು ಪಳಗಬೇಕು. ಭಕ್ತಿ ಅಲ್ಲದೆ ಇರೋರ ಕಡೆಯಿಂದ ತೊಂದರೆಗಳಾಗುತ್ತೆ. ರಾಹುವಿನ ಸಂಚಾರ ಸುಖ ಸ್ಥಾನದಲ್ಲಿ ರಾಹು ಬರೋದ್ರಿಂದ ಸುಖವನ್ನು ಕಡಿಮೆ ಮಾಡುತ್ತೆ. ನಿಮಗೆ ಅದೆಲ್ಲ ಪಳಗೋಗಿದೆ. ಆದರೂ ಕೂಡ ಗುರು ಮತ್ತು ರಾಹು ಜೊತೆಯಲ್ಲಿ ಶನಿಯ ಒಂದು ಸಂಚಾರವು ಈ ವರ್ಷದಲ್ಲಿ ಪ್ರತಿಯೊಂದು ಕೆಲಸದಲ್ಲೂ, ಆರೋಗ್ಯದಲ್ಲಿ ವಿಶೇಷವಾಗಿ ಮಂಡಿ ಕಾಲು ತೊಂದರೆ, ಹೊಟ್ಟೆಯಲ್ಲಿ ತೊಂದರೆಗಳು, ಕುಟುಂಬ ರೀತಿಯಾದ ಸುಖಗಳನ್ನು ಕಡಿಮೆ ಮಾಡಿ ರಿಲೇಷನ್ಶಿಪ್ಪಲ್ಲಿ ತೊಂದರೆಗಳನ್ನು ಕೊಡುವಂತಹ ಸಾಧ್ಯತೆ, ಕೆಲಸ ಕಾರ್ಯದಲ್ಲಿ ಏನಾದರೂ ಅಡೆತಡೆಗಳನ್ನು ಕೊಡುವಂತಹ ಸಾಧ್ಯತೆ ಇರೋದರಿಂದ ನೀವು ಹೆಚ್ಚಿನ ಒಂದು ದೈವ ಕೃಪೆಯನ್ನು ಪಡೆಯುವ ಒಂದು ಫೇಸಲ್ಲಿದ್ದೀರಿ. ಈಗ ದಿನನಿತ್ಯ ಪೂಜೆಗಳು, ವಿಶೇಷವಾಗಿ ದೇವಿಯ ಪೂಜೆಯನ್ನು ಮಾಡಬೇಕು, ಶಿವನ ಪೂಜೆಯನ್ನು ಮಾಡಬೇಕು, ಮಹಾವಿಷ್ಣು ಪೂಜೆಯನ್ನು ಮಾಡಬೇಕು, ಮಹಾಗಣಪತಿಯ ಒಂದು ನಾಮಸ್ಮರಣೆಯನ್ನು ಡೈಲಿ ನೀವು ಮಾಡಿಕೊಂಡು ಬಂದರೆ ನಿಮಗೆ ಈ ವರ್ಷ ಶುಭವಾಗಿ ಸುಖವಾಗಿ ಕಳೆಯಬಹುದು. ಶುಭವಾಗಲಿ. ಧನುಸು ರಾಶಿನಲ್ಲಿ ಹುಟ್ಟಿರುವ ವೀಕ್ಷಕರೇ, ಹೆಚ್ಚಿನ ಶಕ್ತಿ, ಅಗ್ನಿಯ ಕ್ಷೇತ್ರದಲ್ಲಿ ಹುಟ್ಟಿದ್ದೀರಿ. ಒಳ್ಳೆಯ ಒಂದು ಫಲಾಫಲಗಳು ನಿಮಗೆ ಕಾಣುತ್ತದೆ. ಕಾನ್ಫಿಡೆನ್ಸ್ ಚೆನ್ನಾಗಿದೆ. ಹಾಗಾಗಿ ನಿಮ್ಮ ಕಾನ್ಫಿಡೆನ್ಸ್ಗೆ ತಕ್ಕಂಥ ಒಳ್ಳೆ ಫಲಪ್ರಾಪ್ತಿಯನ್ನು ಕೊಡುವ ಒಂದು ಎನರ್ಜಿ ಗುರು ಭಗವಾನಿಂದ ಇವಾಗ ಮೇ ತಿಂಗಳಿಂದ ಶುರುವಾಗುತ್ತೆ. ಇಲ್ಲಿ ತನಕ ತುಂಬ ಓಡಾಟಗಳು, ಶ್ರಮ ಅಥವಾ ಬೇರೆಯವರಿಗೆ ಹೆಲ್ಪ್ ಮಾಡೋದಕ್ಕೆ ನಿಮಗೆ ಟೈಮ್ ಸಾಕಾಗಲಿಲ್ಲ. ಸೊ ಹಂಗೆಲ್ಲ ಓಡಾಡಿಕೊಂಡು ಬಂದಿದ್ದೀರಿ. ಇವಾಗ ನೀವು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೋಬೋದು. ಆದರೆ ಶನಿ ಭಗವಾನ 4ನೇ ಮನೆಯ ಪ್ರವೇಶ, ಅರ್ಧಾಷ್ಟಮ ಶನಿ ಅಂತ ನಾವು ಹೇಳ್ತೀವಿ. ಅರ್ಧಾಷ್ಟಮ ಶನಿಯಿಂದ ಏನಾಗುವುದು ಅಂದರೆ, ಶನಿ ಸುಖ ಸ್ಥಾನದಲ್ಲಿದ್ದಾನೆ, ಸುಖವನ್ನು ಕೆಡಿಸ್ತಾನೆ. ಸುಖ ನಿದ್ದೆಯನ್ನು ಕಡಿಮೆ ಮಾಡಬಹುದು. ಸುಖವಾಗಿ ಒಂದು ಭೋಜನವನ್ನು ಮಾಡಬೇಕಂದ್ರೆ ಅದಕ್ಕೇನಾದರೂ ಕುಂದುಕೊರತೆಗಳನ್ನು ಮಾಡಬಹುದು. ಕಾಲಿನಲ್ಲಿ ಅದು ಪಾದದ ಒಂದು ಏರಿಯಾ, ಅದು ಮೀನರಾಶಿ ಅಂದರೆ ಪಾದಗಳಲ್ಲಿ ಏನಾದರೂ ನೋವುಗಳನ್ನು ಕೊಡಬಹುದು. ಮತ್ತು ರಾಹು ಕೇತುಗಳ ಸಂಚಾರವಾಗಿರೋದು ಅನುಕೂಲ. ರಾಹು 3ನೇ ಮನೆ, ಕೇತು 9ನೇ ಮನೆ. ಹಾಗಾಗಿ ಇಬ್ಬರಿಂದ ತೊಂದರೆಗಳು ಕಡಿಮೆ. ಕೇತು 9ನೇ ಮನೆಗೆ ಬರೋದು ಬಹಳಷ್ಟು ದೈವಿಕ ವ್ಯಕ್ತಿಗಳಿಂದ ನಿಮಗೆ ಒಳ್ಳೆಯ ಒಂದು ಮಾರ್ಗದರ್ಶನ, ದೈವ ಕೃಪೆ ನಿಮ್ಮ ಮೇಲೆ ಬರುತ್ತೆ ಅಂತ ನೋಡಿ. ಧನುಸು ರಾಶಿಯವರಿಗೆ ಬೇಸಿಕಲಿ ಭಕ್ತಿ ಸ್ವಲ್ಪ ಕಡಿಮೆ, ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ, ಕೆಲಸದಲ್ಲಿ ಹುಮ್ಮಸ್ಸು ಜಾಸ್ತಿ. ನಾನು ಕೆಲಸ ಮಾಡಿದ್ರೇ ಇದು ನಡೆಯುತ್ತೆ ಅನ್ನುವ ಒಂದು ನಂಬಿಕೆ ಇರಲಿ. ಆದರೆ ನೀವು ಒಂದು ಕರ್ಮಯೋಗಿಗಳು. ಈಗ ನಿಮಗೆ ಭಕ್ತಿ ಯೋಗಕ್ಕೆ ಪ್ರವೇಶ ಬರುವ ಒಂದು ಸಾಧ್ಯತೆ. ಕರ್ಮವನ್ನೇ ನಂಬಿಕೊಂಡು ಕೆಲಸ ಮಾಡಿಕೊಂಡು ಬಂದಿದ್ದೀರಿ. ಕೇತು ಸಂಚಾರ ಈಗ 9ನೇ ಮನೆಯಲ್ಲಿ ಬರೋದ್ರಿಂದ ನಿಮಗೆ ಹೊಸ ಇಂಟ್ರೊಡಕ್ಷನ್, ಯಾವುದು
ಒಳ್ಳೆ ಒಂದು ದೈವಾಂಶ ಇರುವ ಜನಗಳ ಪರಿಚಯ, ದೇವಸ್ಥಾನಗಳಿಗೆ ಹೋಗುವ ಒಂದು ಸಾಧ್ಯತೆ, ನೀವೇ ಇಷ್ಟಪಟ್ಟು ಹೋಗ್ತಿರೋ ಇಲ್ವೋ ಯಾರೋ ಕರ್ಕೊಂಡು ಹೋಗ್ಬಿಡ್ತಾರೆ. ಯಾವುದೋ ಒಂದು ಪ್ರಸಾದ ಬರುತ್ತೆ ನಿಮ್ಮ ಮನೆಗೆ. ಭಗವಂತ ಹೆಂಗೆ ಕರೆಸ್ಕೊಳ್ತಾನೆಂದರೆ, ಯಾರು ಅಕ್ಕಪಕ್ಕದಲ್ಲಿ ಇರೋರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಒಂದು ಪ್ರಸಾದ ಕೊಡ್ತಾರೆ. ಇಂಥ ಶುಭ ಸೂಚನೆಗಳೆಲ್ಲ ಬರುತ್ತೆ. ಯಾರಾದರೂ ನಿಮಗೆ ಗಿಫ್ಟ್ ಕೊಡಬೇಕಂದ್ರೆ ಒಳ್ಳೆ ಒಂದು ಸ್ಪಿರಿಚುವಲ್ ಗಿಫ್ಟ್ ಕೊಟ್ಬಿಡ್ತಾರೆ. ಸೊ ಸ್ಪಿರಿಚುವಲ್ ಕನೆಕ್ಷನ್ಸ್, ಮಾರ್ಗದರ್ಶನ ಮತ್ತು ಅಂಥ ಒಂದು ಜನಗಳಿಂದ ನಿಮಗೆ ಅನುಕೂಲ. ದೈವಾಂಶ, ಭಕ್ತಿವಂತರು, ಬುದ್ಧಿವಂತರು ಮತ್ತು ಜ್ಞಾನವುಳ್ಳವರ ಕಡೆಯಿಂದ ನಿಮಗೆ ಅನುಕೂಲಗಳೆಲ್ಲ ತುಂಬ ಬಂದು ಸೇರ್ಕೊಂಡ್ಬಿಡುತ್ತೆ. ಇದನ್ನು ಮಿಸ್ ಮಾಡ್ಕೋಬೇಡಿ, ಎಂಜಾಯ್ ಮಾಡಿ. ಎಲ್ಲರಿಗೂ ಸಿಕ್ಕಲ್ಲ ಈ ಅವಕಾಶ. ಈ ಟೈಮಲ್ಲಿ ನಿಮಗೆ ಬಂದಿದೆ. ಗುರು ಭಗವಾನ್ ಒಂದು ವರ್ಷದಲ್ಲಿ ಈಗ 6ನೇ ಮನೆಯಲ್ಲಿರೋದು 7ನೇ ಮನೆಗೆ ಬಂದರೆ ನೇರವಾಗಿ ಗುರುವ ಒಂದು ಅರುಳನ್ನು ಪಡೆಯುವ ಅವಕಾಶ ಇರೋದರಿಂದ ನಿಮಗೆ ನಾಲೆಜಲ್ಲಿ ಸಮಥಿಂಗ್ ವಿಲ್ ಓಪನ್. ನಿಮ್ಮ ಐಡಿಯಾಲಜಿನಲ್ಲಿ ತುಂಬ ಇನ್ನೋವೇಟಿವ್ ಆಗಿ ನೀವೇನಾದರೂ ಕೆಲಸ ಮಾಡ್ತಾ ಇದ್ದರೆ ಆ ಇನ್ನೋವೇಷನ್ ಬಂದು ಎಕ್ಸೆಲ್ ಆಗ್ಬಿಡುತ್ತೆ, ರೆಕಗ್ನಿಷನ್ ಸಿಕ್ಬಿಡುತ್ತೆ, ಒಳ್ಳೆಯ ಅವಕಾಶಗಳು ಬರ್ತದೆ. ಸುಖವನ್ನು ನೀವು ಅನುಭವಿಸುವ ಒಂದು ಸಾಧ್ಯತೆ, ಅವಕಾಶ ನಿಮಗೆ ಬರುತ್ತೆ. ಸೊ ನಿಮ್ಮ ಜಾಬು, ಬಿಸ್ನೆಸ್ಸು, ಇನ್ಕಮ್ಮು ಇದರಲ್ಲಿ ಡೆವಲಪ್ಮೆಂಟ್ ಇರುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಗಮನ ಕೊಡಬೇಕು. ಲೈಫ್ ಸ್ಟೈಲು ಮತ್ತು ಫುಡ್ ಸ್ಟೈಲ್ ಇದು ತುಂಬ ಕೇರ್ಫುಲ್ ಆಗಿರಬೇಕು. ಅದಕ್ಕೆ ಆಗಿ ಬರುವ, ಉಪಯೋಗ ಆಗುವ, ಅನುಕೂಲ ಆಗುವ ಪದಾರ್ಥಗಳನ್ನು ನೀವು ಅಳವಡಿಸ್ಕೊಂಡ್ರೆ, ನಿದ್ದೆಯನ್ನು ಸರಿಯಾಗಿ ಇಟ್ಟುಕೊಂಡ್ರೆ ಮತ್ತು ಜನಗಳ ಜೊತೆ ಮಾತಾಡುವಾಗ ಫಸ್ಟು ಮಾತಾಡದೆ ಗಮನ ಕೊಟ್ಟು ಕೇಳಿಸ್ಕೊಂಡು ಬೇಕಾಗಿರುವಾಗ ಬೇಕಾಗಿದ್ದಷ್ಟೇ ಮಾತಾಡಿದರೆ ನೀವು 100% ಸಕ್ಸಸ್ ಆಗ್ಬಿಡ್ತೀರ. ಮತ್ತು ರಿಲೇಷನ್ಶಿಪ್ ವಿಚಾರದಲ್ಲಿ ಈಗ ಶತ್ರುಗಳಿಂದ ಬಾಧೆ ಇತ್ತಲ್ಲ, ಅದೆಲ್ಲ ಸ್ವಲ್ಪ ನಿವಾರಣೆ ಆಗುತ್ತೆ. ಶತ್ರು ಜಯ, ರೋಗ ನಿವಾರಣೆ, ಋಣಮುಕ್ತಿ, ಸಾಲಗಳಿಂದ ಮುಕ್ತಿ, ಸಾಲಗಳನ್ನು ಕೊಟ್ಟು ತೀರಿಸಿಬಿಟ್ಟು ಖುಷಿಯಾಗಿರ್ಬೋದು. ಆದರೆ ಖರ್ಚುಗಳಲ್ಲಿ ಗಮನ ಕೊಡಿ. ದಿನನಿತ್ಯ ಅನುಷ್ಠಾನಗಳನ್ನು ಮರೆಯಬಾರದು. ದಿನನಿತ್ಯ ಆಂಜನೇಯ ಸ್ವಾಮಿಯ ಪೂಜೆಯನ್ನು ಮಾಡಬೇಕು, ಮಹಾವಿಷ್ಣುವಿನ ಪೂಜೆಯನ್ನು ಮಾಡಬೇಕು, ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯನ್ನು ಮಾಡಬೇಕು. ಈ 3 ದೇವರು ನಿಮಗೆ ಅತಿ ಹೆಚ್ಚಿನ ಒಂದು ಅನುಕೂಲವನ್ನು, ಸುಖವನ್ನು ನೀಡುತ್ತಾರೆ. ಶುಭವಾಗಲಿ. ಮತ್ತು ಮಕರ ರಾಶಿನಲ್ಲಿ ಹುಟ್ಟಿರುವ ವೀಕ್ಷಕರೇ, ನಿಮ್ಮ ಎಲ್ಲರಿಗೂ ಬಹಳಷ್ಟು ವಿಶೇಷವಾದ ಸುದ್ದಿ. ಶನಿ ಭಗವಾನ ಕಾಟ 100% ಬಿಟ್ಟು ಹೋಗಿದೆ, ನಿವಾರಣೆ. ಸೊ ಸೆಲೆಬ್ರೇಟ್ ಮಾಡಿ. ಎಲ್ಲೆಲ್ಲವೂ ಹೋಗಿ ಸುತ್ತಾಡಿಕೊಂಡು ತಿರುಗಾಡಿಕೊಂಡು ನಿದ್ದೆ ಇಲ್ಲದೆ ಬೇರೆಯವರಿಂದ ತೊಂದರೆ, ಮನಸ್ಸಿನಲ್ಲಿ ಕಷ್ಟ, ಅಳೋದು, ಕೊರಗೋದು, ಹಿಂಸೆ, ಇವೆಲ್ಲವೂ ಯೋಚನೆಗಳು, ಚಿಂತೆ, ಬರೀ ವರೀಸ್, ಕ್ಲೇಶಗಳು, ಆರೋಗ್ಯ ತೊಂದರೆಗಳು, ರಿಲೇಷನ್ಶಿಪ್ಪಲ್ಲಿ ತೊಂದರೆಗಳು ಇವೆಲ್ಲ ಕಂಡು ಬಂದು ಒಳ್ಳೆ ಒಂದು ಭಗವಂತ ಜ್ಞಾನ ಕೊಟ್ಟು ಆಚೆ ಹೋಗಿದ್ದಾನೆ. ನಿಮ್ಮನ್ನು ಬಿಟ್ಟು ಒಳ್ಳೆಯ ಒಂದು ಜ್ಞಾನ ಬಂದಿದೆ. ಈ ಅನುಭವ ಇದೆಯಲ್ಲ, ಅದೆಲ್ಲ ನೀವು ಶೇಖರಣೆ ಮಾಡಿ ಇಟ್ಟುಕೊಂಡು ಮುಂದಿನ ಕಾಲಗಳಲ್ಲಿ ಅದನ್ನು ಸರಿಯಾಗಿ ಅಳವಡಿಸ್ಕೊಂಡು ಹೋದರೆ ನಿಮಗೆ ಜಯ ನಿಶ್ಚಯ. ಹಾಗಾಗಿ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಒಳ್ಳೆ ನಿದ್ದೆ ಬರುತ್ತೆ, ಚೆನ್ನಾಗಿ ಊಟ ಮಾಡ್ತೀರ, ನಿಮ್ಮ ಜೀರ್ಣಕೋಶ, ಶ್ವಾಸಕೋಶ ಮತ್ತು ನಿಮ್ಮ ಒಂದು ವಿಸರ್ಜನೆ ದೇಹದಲ್ಲಿ ಈ ಪ್ರಾಸೆಸ್ ಎಲ್ಲ ಚೆನ್ನಾಗಿರುತ್ತೆ.
ಟಾಕ್ಸಿನ್ಸ್ ಬಿಟ್ಟೋಗುತ್ತೆ, ದೇಹವನ್ನು ಬಿಟ್ಟು ಟಾಕ್ಸಿನ್ಸ್ ಹೋಗುತ್ತೆ, ಡಿಟಾಕ್ಸ್ ಆಗ್ತದೆ. ಮನಸ್ಸು, ಬುದ್ಧಿ, ದೇಹ ಎಲ್ಲವೂ ಡಿಟಾಕ್ಸ್ ಆಗುತ್ತೆ. ರಿಫ್ರೆಶ್ಮೆಂಟ್, ರಿಜುವಿನೇಷನ್, ರಿಜಾಯ್ಸಿಂಗ್ ಇದೆಲ್ಲ ನಿಮ್ಮಲ್ಲಿ ಕಾಣಿಸಿಕೊಳ್ಳಬಹುದು. ರಿಲೇಶನ್ಶಿಪ್ ಅಲ್ಲಿ ಬಹಳಷ್ಟು ಅನುಕೂಲಕರವಾದ ಒಳ್ಳೆಯ ಒಂದು ಸಂಭವಗಳು, ರಿಯೂನಿಯನ್, ಆ ರಿಲೇಶನ್ಶಿಪ್ ಇಂದ ಮಾನಸಿಕ ಸಂತೋಷ, ಅದರಿಂದ ಪ್ರಯೋಜನ ಇದೆಲ್ಲವೂ ಕಾಣಬಹುದು. ಕೆಲಸದ ವಿಚಾರದಲ್ಲಿ ಏನೆಲ್ಲ ಸಪ್ರೆಷನ್ಸ್, ಡಿಸಪಾಯಿಂಟ್ಮೆಂಟ್ ಎಲ್ಲ ಇತ್ತೋ ಅವೆಲ್ಲವೂ ಕ್ಲಿಯರ್ ಆಗಿ ಸ್ಟ್ರಾಂಗ್ ಆಗಿ ನಿಮ್ಮ ಕೆಲಸ ಕಾರ್ಯಗಳು, ಅದು ಉದ್ಯೋಗ ಆಗಿರಲಿ ಅಥವಾ ಬಿಸ್ನೆಸ್ ಆಗಿರಲಿ, ಅವುಗಳಿಂದ ಒಳ್ಳೆಯ ಒಂದು ಅನುಕೂಲವಾದ ಫಲಪ್ರಾಪ್ತಿ ನಿಮಗೆ ಸಿಗುತ್ತೆ. ಆದರೆ ನೀವು ಅನುಭವಿಸಿರುವ ಆ ಕಷ್ಟಗಳಿಂದ ನೀವು ಮನಸ್ಸನ್ನು, ಬುದ್ಧಿಯನ್ನು ರಿಫ್ರೆಶ್ ಮಾಡ್ಕೋಬೇಕು. ಅದಕ್ಕೆ ಅವೇರ್ನೆಸ್ ಬೇಕು. ಈ ಶನಿ ಭಗವಾನ್ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ, ಲೆಟ್ ಅಸ್ ರಿಫ್ರೆಶ್ ಅನ್ನುವ ಒಂದು ಅಕ್ಸೆಪ್ಟೆನ್ಸ್ ನಿಮ್ಮಲ್ಲಿ ಬೇಕು. ಕೆಲವರಿಗೆ ಏನಾಗಿರುತ್ತೆ, ಕಷ್ಟಗಳು ಸ್ವಲ್ಪ ದಿನ ಬಂದು they would have lost their receptivity. ಸೊ ಅದರಿಂದ ನೀವು ಆಚೆ ಬರಬೇಕು. ಯು ಶುಡ್ ಬಿ ರೆಡಿ, ಪ್ರಿಪೇರ್ ಯುವರ್ ಸೆಲ್ಫ್ ಟು ರಿಸೀವ್ ದಿ ಬೆನಿಫಿಷಿಯಲ್ ಎಫೆಕ್ಟ್. ಅಕ್ಸೆಪ್ಟೆನ್ಸ್ ತಗೊಳ್ಳಿ, ಅದರಿಂದ ನಿಮಗೆ ಭಾಳಷ್ಟು ಒಳ್ಳೆಯದಾಗುತ್ತೆ. ಇವಾಗ ಗುರು ಭಗವಾನ ಒಂದು ಪರಿಸ್ಥಿತಿ ಮಾತ್ರ 6ನೇ ಮನೆಗೆ ಬಂದಿರೋದು, ಸ್ವಲ್ಪ ಮಳೆ ಬಿಟ್ಟರು ಸ್ವಲ್ಪ ಡಿಸ್ಲಿಂಗ್ ಇದೆ ಅಂತ. ಸೊ ಹಾಗೆ ಸಣ್ಣ ಪಟ್ಟ ತೊಂದರೆಗಳು ಇರ್ಬೋದು, ಜನಗಳಿಂದ ರಿಲೇಷನ್ಶಿಪ್ ವಿಚಾರದಲ್ಲಿ ತೊಂದರೆಗಳು ಕಡಿಮೆ ಆಗಿರ್ಬೋದು ಅಥವಾ ಪೂರ್ಣವಾಗಿ ನಿವಾರಣೆ ಆಗದೇ ಇರ್ಬೋದು, ತೊಂದರೆ ಇಲ್ಲ, ಡೋಂಟ್ ವರಿ. ನೀವು ನಿಮ್ಮ ಕೆಲಸದಲ್ಲಿ ಮಾತ್ರ ಫೋಕಸ್ ಇಟ್ಕೊಂಡು ದೈವ ಒಂದು ಸಂಕಲ್ಪವನ್ನು ಇಟ್ಕೋಬೇಕು. ನಿಮಗೆ ಆಂಜನೇಯ ಸ್ವಾಮಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ನಿಮಗೆ ಅನುಗ್ರಹವನ್ನು ಮಾಡುತ್ತಾರೆ. ದೇವಿಯ ಪೂಜೆಯನ್ನು ನೀವು ಡೈಲಿ ಮಾಡಿಕೊಂಡು ಹೋಗಿ. ಸೊ ಅಮ್ಮನವರ ಅನುಗ್ರಹ ನೀವು ಎಷ್ಟು ಪಡೆಯುತ್ತೀರೋ ಅಷ್ಟೊಂದು ನಿಮಗೆ ರಿಜುವಿನೇಷನ್ ಸಿಗುತ್ತೆ. ಸುಬ್ರಹ್ಮಣ್ಯ ದೇವರನ್ನು ಎಷ್ಟು ನೀವು ಪ್ರಾರ್ಥನೆ ಮಾಡ್ತೀರೋ ಅಷ್ಟೊಂದು ಶಕ್ತಿ ನಿಮಗೆ ರೀಸ್ಟಾರ್ಟ್ ಆಗುತ್ತೆ. ಮಹಾಗಣಪತಿಯ ಅನುಗ್ರಹವನ್ನು ಪಡೆದರೆ ನಿಮಗೆ ಪೂರ್ಣವಾಗಿ ನಿಮ್ಮ ಸರ್ಕ್ಯುಲೇಷನ್ ಸಿಸ್ಟಮ್ ಎಲ್ಲ ರೆಡಿ ಆಗ್ಬಿಡುತ್ತೆ. ಹಾಗಾಗಿ ದೈವ ಅನುಷ್ಠಾನಗಳನ್ನು ಬಿಡದೆ, ಅದು ಒಂದೇ ಇರೋದು ಪಾಸಿಟಿವ್ ಎನರ್ಜಿ. ಈ ನೆಗೆಟಿವ್ ಎನರ್ಜಿಗಳೆಲ್ಲ ಗ್ರಹಗಳು, ನಕ್ಷತ್ರಗಳು, ದಶಾಭುಕ್ತಿಗಳು ಏನೆಲ್ಲ ಬರುತ್ತಲ್ಲ, ಇವುಗಳಿಗಿಂತ ಮೇಲಾಗಿ ಬಹಳಷ್ಟು ದೊಡ್ಡದಾಗಿರ್ತಕ್ಕಂತಹ ಪಾಸಿಟಿವ್ ಶಕ್ತಿ ಅಂದರೆ ಭಗವಂತ. ಹಾಗಾಗಿ ಭಗವಂತನ ಅನುಷ್ಠಾನಗಳನ್ನು ನೀವು ಎಷ್ಟು ಮಾಡ್ತೀರೋ ಯು ಆರ್ ಕನೆಕ್ಟೆಡ್ ಅಂತ ಅರ್ಥ. ಭಗವಂತನ ಕನೆಕ್ಟ್ ಆದರೆ ಕನೆಕ್ಟಿಂಗ್ ಟೂಲ್ಸ್ ಏನು? ಪೂಜೆ, ಸೌಂಡು, ಲೈಟು, ಇದು ಎರಡು ಕನೆಕ್ಟಿಂಗ್ ಟೂಲ್ಸ್. ಸೌಂಡು ಮಂತ್ರ, ನಾಮಸ್ಮರಣೆ, ಲೈಟು ದೀಪ, ಬುದ್ಧಿ ಮನಸ್ಸು ಫೋಕಸ್ಸು. ಈ ಟೂಲ್ಸನ್ನು ಉಪಯೋಗ ಮಾಡಿ ನಿಮಗೆ ರಿಸೀವ್ ಆಗುವ ಶಕ್ತಿಗಳನ್ನು ನೀವು ರಿಸೀವ್ ಮಾಡಿಕೊಳ್ಳುವ ಒಂದು ಎಬಿಲಿಟೀಸ್ ಇದೆಯಲ್ಲ, ಆ ತನವನ್ನು ನಿಮ್ಮ ದೇಹದ ಮನಸ್ಸು ಬುದ್ಧಿ ಮೇಲೆ ಇಟ್ಕೊಂಡ್ರೆ ಖಂಡಿತವಾಗಲೂ ನಿಮಗೆ ಅನುಕೂಲಕರವಾದ ಫಲಗಳು ನಡೆಯುತ್ತೆ. ರಾಹು ಕೇತುಗಳ ಬಗ್ಗೆ ನೀವು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಸಮ್ಟೈಮ್ಸ್ ನಿಮ್ಮ ಎಮೋಷನಲಿ ಇಂಬ್ಯಾಲೆನ್ಸಿಂದ ಕೆಲವು ಮಾತುಗಳನ್ನು ಆಡಿಬಿಡ್ತೀರಿ. ಕೇತು ಅಷ್ಟಮ ಸ್ಥಾನದಲ್ಲಿ ಬಂದಿದ್ದಾನೆ. ಏನಾದರೂ ಮನಸ್ಸಿನ ಕ್ಲೇಶ ಇದರಿಂದ ಅಥವಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎನರ್ಜಿ ಇಂಪ್ಯಾಕ್ಟಿಂದ ಸಮ್ ಡಿಫಿಕಲ್ಟೀಸ್ ಬರ್ಬೋದು ಆರೋಗ್ಯದಲ್ಲಿ ಮತ್ತು ರಿಲೇಷನ್ಶಿಪ್ ವಿಚಾರದಲ್ಲಿ. ಅದರಲ್ಲಿ ಮಾತ್ರ ಗಮನ ಇರಿ, ಮಿಕ್ಕಿದೆಲ್ಲವೂ ನಿಮಗೆ ಅನುಕೂಲಕರವಾದ ಫಲ ಪ್ರಾಪ್ತಿ ಉಂಟು. ಶುಭವಾಗಲಿ. ಮತ್ತೆ ಕುಂಭರಾಶಿಯಲ್ಲಿ ಹುಟ್ಟಿರುವ ವೀಕ್ಷಕರೇ, ಕುಂಭರಾಶಿಯಲ್ಲಿ ಶನಿ ಭಗವಾನ್ ಇಲ್ಲಿ ತನಕ ಇದ್ದರು, ಇವಾಗ ಮೀನರಾಶಿಗೆ ಪ್ರವೇಶ ಆಗಿದ್ದಾರೆ.
ನಿಮ್ಮ ಮನೆ ಬಿಟ್ಟು ಪಕ್ಕದ ಮನೆಗೆ ಹೋಗಿದ್ದಾರೆ. ಆದರೂ ಸಾಡೆ ಸಾತಿ ಅನ್ನೋದು ಕೊನೆಯ ಒಂದು ಭಾಗದಲ್ಲಿ ಇರೋದು. ಈ ಸಾಡೆ ಸಾತಿ ಕೊನೆಯ ಭಾಗದ ಬಗ್ಗೆ ಏನು ವರಿ ಮಾಡಬೇಡಿ. ಫಸ್ಟ್ ರೌಂಡ್ ಆಗಿದ್ದಲ್ಲಿ ಅದರಲ್ಲಿ ಸ್ವಲ್ಪ ತೊಂದರೆಗಳು, ಅನಾನುಕೂಲಗಳು ಅದೆಲ್ಲ 30 ವಯಸ್ಸು ಒಳಗಡೆ ಇರುವವರಿಗೆ ಆಗಿತ್ತು. ಆ ಇಂಪ್ಯಾಕ್ಟ್ಸ್ ಸ್ವಲ್ಪ ಕಡಿಮೆ ಆಗ್ತದೆ. ಸೆಕೆಂಡ್ ರೌಂಡ್ ಆಗಿದ್ದರೆ ಏಳಿಗೆ ಕೊಡುವ ಶನಿ ಆಗಿದ್ದರೆ ಅದರಲ್ಲಿ ಇನ್ನೂ ಸ್ವಲ್ಪ ಏಳಿಗೆಯನ್ನು ಕೊಡುವ ಒಂದು ಫೀಲಿಂಗ್ ಬರುತ್ತೆ. ಒಟ್ಟಿನಲ್ಲಿ ಈ ಶನಿ ಭಗವಾನ ಒಂದು ಸಂಚಾರ ಬದಲಾವಣೆ ನಿಮಗೆ ಗುಡ್ ನ್ಯೂಸ್. ಶನಿ ಭಗವಾನ್ 2ನೇ ಮನೆಗೆ ಬಂದಿರೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ, ನಿಮ್ಮ ತಲೆ ಮೇಲೆ, ನಿಮ್ಮ ದೇಹದ ಮೇಲೆ ಇದಿತ್ತಲ್ಲ ಕೆಲವು ತೊಂದರೆಗಳು, ಟಾಕ್ಸಿನ್ಸ್ ಆಗಿತ್ತು, ತುಂಬ ಕ್ಲೇಶದಲ್ಲಿ ಇದ್ರಿ, ಯೋಚನೆ ಮಾಡ್ತಾ ಇದ್ರಿ, ಕಷ್ಟ ನಷ್ಟ, ರಿಲೇಷನ್ಶಿಪ್ಪಲ್ಲಿ ತೊಂದರೆಗಳಿತ್ತು ಮತ್ತು ಸುಖ ಫಲಗಳನ್ನು ಅನುಭವಿಸೋಕ್ಕೆ ಬಿಟ್ಟಿಲ್ಲ, ಹಣಕಾಸಿನಲ್ಲಿ ತೊಂದರೆಗಳು, ಆರೋಗ್ಯದಲ್ಲಿ ತೊಂದರೆಗಳಿತ್ತು. ಇದರಿಂದ ನಿಮಗೆ ಒಂದು 60% ಬಿಡುಗಡೆ ಆಗಿದ್ದೀರಿ ಅಂತ ತಿಳ್ಕೊಬೋದು. ಇನ್ನು ಮುಂದಿನ ಒಂದು 2.5 ವರ್ಷ ಕಾಲಗಳು ಶನಿ ಭಗವಾನ್ ನಿಮ್ಮ ರಾಶಿಯಿಂದ ದೂರ ಹೋಗ್ತಾ 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 ನಿಮಗೆ ಎಲ್ಲವೂ ನಿಮ್ಮ ಒಳಗಡೆ ಇರುವ ಇಂಬೈಬ್ಡ್ ಕ್ವಾಲಿಟೀಸ್, ನಿಮ್ಮಲ್ಲಿ ಏನೇನೆಲ್ಲ ಬುದ್ಧಿವಂತಿಕೆ, ಹುಮ್ಮಸ್ಸು, ಒಂದು ಆಲೋಚನೆ ಮಾಡುವ ಶಕ್ತಿ ಮತ್ತು ಬುದ್ಧಿವಂತಿಕೆ ಇದೆಲ್ಲ ಇತ್ತು, ನಿಮ್ಮ ಒಳಗಡೆ ಏನೇನೆಲ್ಲ ಒಂದು ಕ್ರಿಯೇಟಿವ್ ಇನ್ನೋವೇಟಿವ್ ಎಬಿಲಿಟೀಸ್ ಇತ್ತಲ್ಲ ಅವುಗಳು ಎಲ್ಲವೂ ಆಚೆ ಬರುತ್ತೆ. ಆಚೆ ಬಂದು ಕೆಲಸ ಮಾಡುತ್ತೆ. ಜನಗಳು ನಿಮ್ಮನ್ನು ಗುರುತಿಸ್ತಾರೆ. ಈಗ ಶನಿ ಭಗವಾನ್ ಪೂರ್ವಭಾದ್ರ ನಕ್ಷತ್ರದಲ್ಲಿದ್ದಾಗ ಒಂಥರ ಕೆಲಸ ಮಾಡ್ತಾನೆ. ಧನ, ಕುಟುಂಬ ಮತ್ತು ಲಾಭವನ್ನು ಸ್ವಲ್ಪ ಕಡಿಮೆ ಮಾಡುತ್ತಾನೆ. ಉತ್ತರ ಭಾದ್ರಾಗ ಹೋಗ್ಬಿಟ್ರೆ ನಿಮ್ಮ ರಾಶಿಗೆ ಅಧಿಪತಿ ಮತ್ತು ವ್ಯಯಸ್ಥಾನಕ್ಕೆ ಅಧಿಪತಿ ಆಗಿರೋದ್ರಿಂದ ನಿಮ್ಮ ರಾಶಿಯನ್ನು ಸ್ವಲ್ಪ ನಿಮ್ಮ ದೇಹವನ್ನು ಸ್ವಲ್ಪ ಸಪ್ರೆಸ್ ಮಾಡ್ತಾನೆ. ಈ ರೇವತಿ ನಕ್ಷತ್ರಕ್ಕೆ ಹೋಗುವಾಗ ತುಂಬ ಅನುಕೂಲಕರವಾದ ಫಲಗಳನ್ನು ಕೊಟ್ಟುಬಿಡ್ತಾನೆ. ಅದು ನೆಕ್ಸ್ಟ್ ಇಯರ್. ಸೊ ಈ ಒಂದು ವರ್ಷ ಎಚ್ಚರಿಕೆಯಿಂದ ನೀವು ಪ್ಲಾನ್ ಮಾಡಿಕೊಂಡು, ಪರಿಹಾರಗಳನ್ನು ಅಳವಡಿಸ್ಕೊಂಡು, ದೈವ ಪೂಜೆಗಳನ್ನು ಮಾಡಿಕೊಂಡು, ನಿತ್ಯ ಅನುಷ್ಠಾನಗಳನ್ನು ಮಾಡಿಕೊಂಡು ಹೋಗೋದು ಬಹಳಷ್ಟು ಒಳ್ಳೆಯದು. ನೀವು ಬೆಡ್ಡಲ್ಲಿ ಬ್ಲ್ಯಾಂಕೆಟ್ ಆಗಲಿ, ಪಿಲ್ಲೋ ಕವರ್ ಆಗಲಿ, ಡ್ರೆಸ್ ಆಗಲಿ, ಬೆಡ್ಶೀಟ್ ಆಗಲಿ, ಈ ಕಪ್ಪು ಬಣ್ಣ ಮತ್ತು ನೀಲಿ ಬಣ್ಣ, ಕಾಫಿ ಬ್ರೌನ್ ಕಲರು, ಈವನ್ ಗ್ರೇ ಕಲರ್ಸನ್ನು ಉಪಯೋಗಿಸಬಾರದು. ನಿಮಗೆ ಬೇಗ ಅನುಕೂಲಕರವಾದ ಫಲಗಳು ಬರಬೇಕಂದ್ರೆ ಪಿಲ್ಲೋ ಕವರ್ಗೆ ಒಂದು ಲ್ಯಾವೆಂಡರ್ ಕಲರ್ ಹಾಕಿ, ಪರ್ಪಲ್ ಕಲರ್ ಹಾಕಿ, ಬೆಡ್ಶೀಟು, ಬೆಡ್ ಸ್ಪ್ರೆಡ್ ಎಲ್ಲ ಲೈಟ್ ಕಲರಲ್ಲಿ ಇರಲಿ, ಡ್ರೆಸ್ಸನ್ನು ನೀವು ಲೈಟ್ ಕಲರಲ್ಲಿ ಉಪಯೋಗಿಸಿ. ಸೊ ನಿಮಗೆ ರಿಸೆಪ್ಟಿವಿಟಿ ಜಾಸ್ತಿ ಆಗುತ್ತೆ. ನಿದ್ದೆ ಮಾಡಬೇಕು ಸರಿಯಾಗಿ, ಡಿಟಾಕ್ಸ್ ಮಾಡಿಕೊಳ್ಳಿ, ಹೊಟ್ಟೆಯನ್ನು ಶುದ್ಧಿ ಮಾಡುವ ಕೆಲಸವನ್ನು ಮಾಡಿ. ಮತ್ತು ಮನಸ್ಸಿನಲ್ಲಿ ಅಥವಾ ನಿಮ್ಮ ಒಂದು ಬುದ್ಧಿನಲ್ಲಿ ನೆಗೆಟಿವ್ ಆಗಿರುವ ವಿಚಾರಗಳನ್ನು ತುಂಬಿಸಿಕೊಳ್ಳೋದು ಬೇಡಿ. ಶುಭ ಸುದ್ದಿಗಳನ್ನು ಕೇಳಿಸ್ಕೊಳ್ಳಿ, ದೈವ ವಿಚಾರಗಳನ್ನು ನೀವು ಕೇಳಿಸ್ಕೊಳ್ಳಿ ಮತ್ತು ನಿತ್ಯ ಅನುಷ್ಠಾನಗಳು ನೀವು ದೇವಿ ಪೂಜೆಯನ್ನು ಮಾಡಬೇಕು. ಮಹಾವಿಷ್ಣು ಪೂಜೆ ಮಾಡೋದು ಬಹಳಷ್ಟು ವಿಶೇಷ ನಿಮಗೆ. ಮತ್ತು ಗಣಪತಿ ಪೂಜೆಯನ್ನು ಮಾಡಬೇಕು. ಇವುಗಳೆಲ್ಲವೂ, ಈ ಶಕ್ತಿಗಳೆಲ್ಲ ಸೇರಿ ನಿಮಗೆ ಇವಾಗ ಉಳಿದಿರುವ ಶನಿ ಭಗವಾನ ಶಕ್ತಿಯಿಂದ ನಿವಾರಣೆಯನ್ನು ಬೇಗನೆ ನಿಮಗೆ ಕೊಡುವಂಥದ್ದು. ಸೈಕಾಲಜಿಕಲಿ ಅವೇರ್ನೆಸ್ ಬೇಕು, ಅದುವೇ ದೊಡ್ಡ ಪರಿಹಾರ. ದೇಹದಲ್ಲಿ ಬಹಳಷ್ಟು ಲೈಫ್ ಸ್ಟೈಲು, ಫುಡ್ ಸ್ಟೈಲು, ಸ್ಲೀಪ್ ಪ್ಯಾಟರ್ನ್ ಇವೆಲ್ಲ ಸರಿಪಡಿಸಿಕೊಂಡು ಹೋದರೆ ಬಹಳಷ್ಟು ಅನುಗ್ರಹವಾದ ಫಲಗಳು ನಿಮಗೆ ಕಾಯ್ತಾ ಇದೆ. ಗುರು ಭಗವಾನ ಒಂದು ಪಂಚಮ ಸ್ಥಾನದ ವಿಶೇಷ ಸಂಚಾರ ನಿಮಗೆ ಸುಖ ಅನುಭವಗಳನ್ನು ಕೊಡುವಂಥದ್ದಾಗಿದೆ. ಸುಖವನ್ನು ಕಳೆದು ಬಿಟ್ಟಿದ್ರಿ, ಇವಾಗ ಸುಖ ಕೊಡುವ ಅನುಭವಗಳು ಬರುತ್ತೆ. ಅದನ್ನು ಅನುಭವಿಸಿ ಪ್ರತಿ ತಿಂಗಳು ನೀವು ಸೆಲೆಬ್ರೇಟ್ ಮಾಡಿ, ಪ್ರತಿದಿನವೂ ಸೆಲೆಬ್ರೇಟ್ ಮಾಡಿ. ಇಷ್ಟವಾದ ಪದಾರ್ಥಗಳನ್ನು ಉಣ್ಣಬೇಕು. ಸುಖವನ್ನು ಕೊಡುವ ಪದಾರ್ಥಗಳನ್ನು ಉಣ್ಣಬೇಕು. ಪಾಸಿಟಿವ್ ಆಗಿರುವ ಎನರ್ಜಿ ಕೊಂಡಿರುವ ಪದಾರ್ಥಗಳನ್ನು ಉಣ್ಣಬೇಕು. ಸೊ ಆ ಎನರ್ಜಿ ನಿಮ್ಮ ದೇಹದಲ್ಲಿ, ಮನಸ್ಸಿನಲ್ಲಿ, ಬುದ್ಧಿನಲ್ಲಿ ತಗೊಂಡು ನಿಮ್ಮನ್ನು ಟೋಟಲಿ ಪಾಸಿಟಿವ್ ಮಾಡುತ್ತೆ. ಅಂಥ ಕೆಲಸಗಳನ್ನು ಮಾಡಿ. ರಾಹುಕೇತು ವಿಚಾರಗಳು ಕೂಡ
ಯಾವುದೆಲ್ಲ ತೊಂದರೆಗಳನ್ನು ಕೊಡುವಂಥದ್ದಾಗಿರುತ್ತೋ ಜನ್ಮಸ್ಥಾನ ಮತ್ತು 7ನೇ ಮನೆ. ಸೊ ನೀವು ಸಂಪರ್ಕಿಸುವ ಜನಗಳು ಡಿವೈನ್ ಪೀಪಲ್ ಆಗಿರ್ತಾರೆ, ಅಥವಾ ನೀವು ಮೆಟೀರಿಯಲ್ ಪೀಪಲ್ ಜೊತೆಯಲ್ಲಿ ಸಂಪರ್ಕ ಇಟ್ಕೊಂಡ್ರೆ ಅಥವಾ ಅಗ್ರಿಮೆಂಟ್ ಮಾಡಿಕೊಂಡ್ರೆ ಅದು ಡಿಸ್ಟರ್ಬ್ ಆಗುತ್ತೆ. ಅದು ಒಂದರಲ್ಲಿ ಗಮನ. ಆದರೆ ಗುರು ಭಗವಾನ್ ನಿಮ್ಮನ್ನು ಕಾಪಾಡ್ತಾರೆ. ಆ ಥರ ರೀತಿಯಲ್ಲಿ ಗುರು ಭಗವಾನ ಒಂದು ಸುಖ ಅನುಭವಗಳನ್ನು ಕೊಡುವ ಶಕ್ತಿ ನಿಮ್ಮಲ್ಲಿ ಬರುತ್ತೆ. ಅದನ್ನು ಪೂರ್ಣವಾಗಿ ಉಪಯೋಗಿಸಿಕೊಂಡು ಸಂತೋಷ ಪಡಿರಿ. ಶುಭವಾಗಲಿ. ಕೊನೆಯ ರಾಶಿಯಾಗಿರುವ ಮೀನರಾಶಿನಲ್ಲಿ ಹುಟ್ಟಿರುವ ವೀಕ್ಷಕರು ಎಲ್ಲರಿಗೂ ವಿಶ್ವಾವಿಶು ನಾಮ ಸಂವತ್ಸರದ ಶುಭಾಶಯಗಳನ್ನು ಕೋರುತ್ತಾ, ಮೀನರಾಶಿನಲ್ಲಿ ಹುಟ್ಟಿರುವ ನೀವು ಬಹಳಷ್ಟು ಬುದ್ಧಿವಂತಿಕೆ, ಭಾವನೆಗಳು, ಪರೋಪಕಾರ ಇವುಗಳೆಲ್ಲ ಉಂಟು. ಆದರೂ ಅದಕ್ಕೆಲ್ಲ ಬೆಲೆ ಸಿಕ್ಕಿರಲಿಲ್ಲ. ನೀವು ಮಾಡಿದಿರಿ, ಕೊಟ್ಟಿದ್ದೀರಿ ಅಂತ ಯಾರೂ ಹೇಳಲಿಲ್ಲ. ತೊಂದರೆ ಇಲ್ಲ. ಈಗ ನಿಮ್ಮ ಜನ್ಮದಲ್ಲಿ ಶನಿ ಭಗವಂತನ ಸಂಚಾರವು ಬಂದಿದೆ ಅನ್ನೋದಕ್ಕೆ ಭಯ ಬೀಳಬೇಡಿ, ಹೆದರೋದು ಬೇಕಾಗಿಲ್ಲ. ಮೀನರಾಶಿಗೆ ವಯಸ್ಥಾನ ಮತ್ತು ಲಾಭಸ್ಥಾನಕ್ಕೆ ಅಧಿಪತಿಯಾಗಿರೋದು ಶನಿ ಭಗವಾನ್. ನಿಮ್ಮ ಜನ್ಮಕ್ಕೆ ಬಂದರೆ ಶನಿ ಭಗವಾನದ ಎನರ್ಜಿ ನಿಮ್ಗೆ ಗೊತ್ತಿದೆಯಲ್ಲ, ಅಶುಭ ಗ್ರಹ, ಮಂದ ಅಂತ ಶಾಸ್ತ್ರ ಹೇಳುತ್ತೆ. ಶನಿ ಭಗವಾನ್ ಹತ್ರ ಇರೋದು ಅವರ ಕ್ವಾಲಿಟಿ ಏನಿರುತ್ತೋ ಅದನ್ನು ನಿಮ್ಮ ರಾಶಿ ಮೇಲೆ ಬಂದ ಮೇಲೆ ನಿಮಗೆ ಕೊಡ್ತಾರೆ, ಹಂಚ್ಕೊಳ್ತಾರೆ. ಬಿಕಾಸ್ ನಿಮ್ಮ ಝೋಡಿಯಾಕ್ ಇದೆಯಲ್ಲ, ಅದು ಶನಿ ಭಗವಾನಿಗೆ ಅಲೈನ್ ಆಗಿರೋದ್ರಿಂದ ಶನಿ ಭಗವಾನ ಶಕ್ತಿಗಳನ್ನು ರಿಸೀವ್ ಮಾಡುವ ಒಂದು ಪರಿಸ್ಥಿತಿಯಲ್ಲಿ ಇದ್ದೀರಿ. ಹಾಗೆ ಇದಕ್ಕೆ ಭಯ ಬೀಳೋದಕ್ಕಿಂತ ಬೇರೆ ಒಂದು ಶಕ್ತಿಯನ್ನು ಹಿಡಿದುಕೊಂಡ್ರೆ, ಶನಿ ಭಗವಾನಿಗಿಂತ ದೊಡ್ಡದಾಗಿರ್ತಕ್ಕಂಥ ಶಕ್ತಿ, ಪಾಸಿಟಿವ್ ಆಗಿರ್ತಕ್ಕಂಥ ದೊಡ್ಡ ಶಕ್ತಿ, ಭಗವಂತನ ಶಕ್ತಿಗಳನ್ನು ನೀವು ಕನೆಕ್ಟ್ ಮಾಡಿಕೊಳ್ಳಿ. ಮಹಾಗಣಪತಿಯ ಪೂಜೆ, ದಿನ ದಿನ ನಾಮಸ್ಮರಣೆ, ಆಂಜನೇಯ ಸ್ವಾಮಿಯ ಪೂಜೆ, ಜಪ, ದರ್ಶನ ಮತ್ತು ಪರಮೇಶ್ವರನ ಪೂಜೆ, ದಿನನಿತ್ಯ ಇದನ್ನು ಅನುಸರಿಸಿಕೊಳ್ಳಬೇಕು. ನಿಮ್ಮ ಅನುಷ್ಠಾನಗಳು ಒಂದೇ ನಿಮ್ಮನ್ನು ಕಾಪಾಡೋದು. ಎಷ್ಟೆಲ್ಲ ದೇವರ ಪೂಜೆಗಳನ್ನು ಮಾಡ್ಕೊಂಡು ಬರ್ತಿರೋ ಅಂಥ ದೇವರ ಶಕ್ತಿಯಲ್ಲಿ ಹುಟ್ಟಿರೋರೆಲ್ಲರೂ ನಿಮ್ಮ ಹತ್ರ ಬಂದು ನಿಮಗೆ ಉಪಹಾರವನ್ನು ಮಾಡ್ತಾರೆ. ಇದು ಕನೆಕ್ಟ್, ರಿಸೀವ್ ಅಂಡ್ ಮ್ಯಾನಿಫೆಸ್ಟ್, ಅದೇ ಟೆಕ್ನಾಲಜಿ. ಕಾಸ್ಮಿಕ್ ಮೆಕ್ಯಾನಿಸಮ್ ಹೆಂಗಿದೆ ಅನ್ನೋದನ್ನು ತಿಳ್ಕೊಂಡು ಅದಕ್ಕೆ ತಕ್ಕಂಗೆ ನಾವು ಗಾಳಿ ಇದ್ದಾಗ ದೋಣಿ ಓಡಿಸೋದಕ್ಕೆ ಒಂದು ಟೆಕ್ನಿಕ್ ಇದೆಯಲ್ಲ, ಅದೇ ಥರ ನಿಮ್ಮ ಇದು ಸ್ಪಿರಿಚುವಲ್ ಟೆಕ್ನಾಲಜಿಯನ್ನು ನೀವು ಅಳವಡಿಸಿಕೊಳ್ಳಬೇಕು. ಜನ್ಮ ಶನಿ ಬಂದರೆ ಮನಸ್ಸಿನಲ್ಲಿ, ಬುದ್ಧಿನಲ್ಲಿ ಒಂದು ಮಂದ ಸ್ಥಿತಿ, ನಿಧಾನಗತಿ, ಚುರುಕುತನ ಸ್ವಲ್ಪ ಕಡಿಮೆ ಆಗ್ಬೋದು, ಮರವು ಜಾಸ್ತಿ ಆಗ್ಬೋದು, ಇನ್ನೂ ಸ್ವಲ್ಪ ಮಲಗಣ ಅಂತ ಒಂದು ಫೀಲ್ ಬರ್ಬೋದು. ಬೆಳಗ್ಗೆ ಏಳಕ್ಕೆ ಮನಸ್ಸು ಬರಲ್ಲ, ಕೆಲಸಗಳನ್ನು ಮರೆತೋಗ್ತೀವಿ, ಜನಗಳ ಹತ್ರ ಮಾತಾಡುವಾಗ ಏನಾದರೂ ಮಾತಾಡ್ಬಿಡೋದು, ಅಥವಾ ಮನಸ್ಸಿನ ಪರಿಸ್ಥಿತಿ, ದೇಹದ ಪರಿಸ್ಥಿತಿ ಸ್ಥಿರವಾಗಿ ಅಲ್ಲಿದೆ. ಏನಾದರೂ ಒಂದು ದೇಹ ಮನಸ್ಸು ಒಂದು ಇರಿಟೇಷನ್ ಅಲ್ಲೇ ಇರುತ್ತೆ. ಯಾವುದೋ ಒಂದು ಕೊರಗು ಮನಸ್ಸಿನಲ್ಲಿ ತುಂಬಿರುತ್ತದೆ, ಯಾವುದೋ ಒಂದು ಹಿಂಸೆ ದೇಹದಲ್ಲಿ ಇರ್ತದೆ. ಪೇಯ್ನು, ಜಾಯಿಂಟ್ ಪೇಯ್ನ್ ಆಗಲಿ, ಲೋವರ್ ಬ್ಯಾಕ್ ಪೇಯ್ನ್ ಆಗಿರಲಿ, ಇವುಗಳೆಲ್ಲ ಇರ್ತದೆ. ಅದನ್ನು ಗಮನಿಸ್ಕೊಳ್ಳಿ. ಹನುಮಂತ, ವಿಘ್ನೇಶ್ವರ
ಮತ್ತು ಪರಮೇಶ್ವರ ಪೂಜೆ. ಅದಕ್ಕಿಂತ ಹೆಚ್ಚಾಗಿ ದಾನ ಕೊಡಬೇಕು. ನೀವು ಅಂಗವಿಕಲರಿಗೆ ದಾನ ಕೊಡಿ, ಲೇಬರ್ಸ್ಗೆ ದಾನ ಕೊಡಿ, ದೇಹ ಶ್ರಮ ಮಾಡಿ ಬದುಕುವ ಜನಗಳಿಗೆ ದಾನ ಕೊಡಿ. ಅನ್ನದಾನ, ವಸ್ತ್ರದಾನ, ಧನದಾನಂ. ಅಭಿಷೇಕ, ಶಿವನಿಗೆ ಅಭಿಷೇಕ ಮಾಡೋದು, ಗಣಪತಿಗೆ ಅಭಿಷೇಕ ಮಾಡೋದು ಬಹಳಷ್ಟು ಶ್ರೇಷ್ಠ. ಮೀನರಾಶಿನಲ್ಲಿ ಮಕ್ಕಳು ಹುಟ್ಟಿದ್ದರೆ ಆ ಮಕ್ಕಳ ಮೇಲೆ ತುಂಬ ಗಮನ ಕೊಡಬೇಕು. ಯಾಕಂದರೆ ಮೀನರಾಶಿನಲ್ಲಿ ಹುಟ್ಟಿರೋ ಮಕ್ಕಳಿಗೆ ತುಂಬ ಮೆದುಳು, ತುಂಬ ಎಳೆ ಮೆದುಳು ಮಕ್ಕಳು ಅಂದಾಗ ಮೀನರಾಶಿ ಈಸ್ ವೆರಿ ಸೂಕ್ಷ್ಮ, ತುಂಬ ಸೆನ್ಸಿಟಿವ್. ಸೌಂಡು, ಗಲಾಟೆ ಅಥವಾ ನೆಗೆಟಿವ್ ಇಂಪ್ಲಿಕೇಶನ್ ಅರೌಂಡ್ ದಿ ಚೈಲ್ಡ್ ಅದೆಲ್ಲ ಇಲ್ಲದೆ ನೋಡ್ಕೋಬೇಕು. ಕೆಲವು ಇನ್ಸೆಕ್ಟ್ಸ್ ಬೈಟ್ಸ್ ಎಲ್ಲ ಆಗ್ಬೋದು ಮಕ್ಕಳಿಗೆ, ಅದರಲ್ಲಿ ಗಮನ ಕೊಡಿ. ಕೆಲವು ಸಣ್ಣ ಮಕ್ಕಳು ಅಳ್ತಾರೆ, ಕಾರಣ ಗೊತ್ತಾಗಲ್ಲ. ಎನರ್ಜಿಗೆ ಮಕ್ಕಳು ತುಂಬ ಸೆನ್ಸಿಟಿವ್ ಆಗಿ ರೆಸ್ಪಾಂಡ್ ಮಾಡ್ತದೆ. ಅದು ಆರೋಗ್ಯ ತೊಂದರೆನಾ ಇಲ್ವಾ ಅನ್ನೋದೇ ಒಂದು ಗೊಂದಲ. ಅದರಲ್ಲಿ ಫಸ್ಟ್ ಮನೆಯ ಎನರ್ಜಿಯನ್ನು ಮ್ಯಾನೇಜ್ ಮಾಡಿ. ಮನೆಯಲ್ಲಿ ಎನರ್ಜಿ ಇರುತ್ತಲ್ಲ, ಒಳ್ಳೆ ದೀಪ ಹಚ್ಚಬೇಕು. ಪ್ಯಾರಾಫಿನ್ ಲಿಕ್ವಿಡ್ ದೀಪ ಹಚ್ಚಬಾರದು, ನೆಗೆಟಿವ್ ಎನರ್ಜಿ ಬರುತ್ತೆ. ಒಳ್ಳೆಯ ಒಂದು ಎಣ್ಣೆಯಲ್ಲಿ ದೀಪ ಹಚ್ಚಿರಿ. ಒಳ್ಳೆಯ ಒಂದು ಶಬ್ದಗಳನ್ನು ಉಪಯೋಗಿಸಿ, ಶುಭ ಶಬ್ದವನ್ನು ಮಾತನಾಡಬೇಕು. ಕೆಲವು ಐಟಮ್ಸ್ ಮನೆಯಲ್ಲಿ ತುಂಬ ಗಿಫ್ಟ್ ಐಟಮ್ಸ್ ಎಲ್ಲ ತುಂಬಿರುತ್ತೆ. ಎಸ್ಪೆಷಲಿ ಮೀನರಾಶಿಯಲ್ಲಿ ಹುಟ್ಟಿರುವವರೇ, ನಿಮ್ಮ ಮನೆಯಲ್ಲಿ ಯಾವುದೆಲ್ಲ ಬೇಡದೇ ಇರುವ ಐಟಮ್ಸು, ಅನ್ವಾಂಟೆಡ್ ಎನರ್ಜಿಯನ್ನು ರಿಸೀವ್ ಮಾಡುವ ಐಟಮ್ಸ್ ಎಲ್ಲ ಇದ್ದರೆ ಅದೆಲ್ಲ ಕ್ಲೀನ್ ಮಾಡಿ ಬಿಸಾಕಿ. ಇದು ಲಾ ಆಫ್ ಅಟ್ರಾಕ್ಷನಲ್ಲಿ ಪ್ರತಿಯೊಂದು ಐಟಮ್ ಇದೆಯಲ್ಲ, ಅದು ನೇಚರಲ್ ಐಟಮ್ ಆಗಿರಲಿ, ಆರ್ಟಿಫಿಷಿಯಲ್ ಐಟಮ್ ಆಗಿರಲಿ, ಪ್ರತಿಯೊಂದು ವಸ್ತುವಿಗೂ ಒಂದು ಎನರ್ಜಿ ಅಟ್ರಾಕ್ಷನ್ ಇರುತ್ತೆ. ನೆಗೆಟಿವ್ ಎನರ್ಜಿಯನ್ನು ಕೊಡುವ ಕೆಲವು ಐಟಮ್ಸನ್ನು ಮನೆಯಲ್ಲಿ ಇಟ್ಕೊಂಡ್ರೆ ಅದು ಮಕ್ಕಳಿಗೆ ಆಟ ಸಾಮಾನು, ಅದು ಇದು ಪ್ಲಾಸ್ಟಿಕ್ ಅದು ಇದೆಲ್ಲ ಕೊಡಬೇಡಿ. ಮಕ್ಕಳಿಗೆ ಈಗ ಪ್ಲಾಸ್ಟಿಕಲ್ಲಿ ಆಟ ಸಾಮಾನುಗಳೆಲ್ಲ ಮಾಡ್ತಾರಲ್ಲ, ಅದೆಲ್ಲ ತಂದಿರ್ತಾರಲ್ಲ, ಎಲ್ಲ ದೂರ ಮಾಡಿ. ಸೇಫ್ ಆಗಿರುವ ಮರದಲ್ಲಿ ಇರುವ ಆಟ ಸಾಮಾನುಗಳನ್ನು ಉಪಯೋಗಿಸಿ. ಇದು ಸುಮ್ಮನೆ ಅಲ್ಲ, ಇದು ಎನರ್ಜಿ ಇಂಪ್ಯಾಕ್ಟ್. ಅದು ಮಕ್ಕಳಿಗೆ ಉಪಯೋಗಿಸುವ ಇದು ವಸ್ತುಗಳಾಗಲಿ, ಲೈಕ್ ಬೆಡ್ಡು, ಡ್ರೆಸ್ಸು, ಸಿಂಥೆಟಿಕ್ ಉಪಯೋಗಿಸಬಾರದು. ಲಾ ಆಫ್ ಅಟ್ರಾಕ್ಷನ್ ಡಿಫರೆಂಟ್ ಆಗುತ್ತೆ. ಆದಷ್ಟು ನೈಸರ್ಗಿಕವಾಗಿರ್ತಕ್ಕಂಥ ವಿಚಾರಗಳು ಮಾತ್ರ, ಇವನ್ ಡ್ರೆಸ್ ಆಗಲಿ, ಉಪಯೋಗಿಸುವ ವಸ್ತುಗಳು ಆಗಲಿ ಹಾಗಿರಬೇಕು. ಮಕ್ಕಳನ್ನು ತುಂಬ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಮೀನರಾಶಿಯವರು ತುಂಬ ಕೇರ್ಫುಲ್ ಆಗಿರಬೇಕಾಗಿರೋದು ರಿಲೇಷನ್ಶಿಪ್ ವಿಚಾರದಲ್ಲಿ ಜಗಳ ಮತ್ತು ಅನ್ಯೋನ್ಯ ಕಡಿಸುವ ಸಂಭವ ಎಲ್ಲೆಲ್ಲಿಂದ ಬರುತ್ತೆ, ಅರ್ಥ ಮಾಡ್ಕೋಬೇಕು. ದೂರ ಮಾಡಿ ಕೆಲವು ವಿಚಾರಗಳನ್ನು. ಲೈಫ್ ಸ್ಟೈಲು, ಫುಡ್ ಸ್ಟೈಲು, ಸ್ಲೀಪಿಂಗ್ ಪ್ಯಾಟರ್ನ್ ಇದೆಲ್ಲ ಸರಿಯಾಗಿ ಇಟ್ಕೋಬೇಕು. ಕಮಿಟ್ಮೆಂಟು, ಈಗ ನೀವು ಏನಾದರೂ ಕಮಿಟ್ ಮಾಡ್ಕೊಳ್ತೀರಿ ಅಂದರೆ ನೋಡ್ಕೊಳ್ಳಿ ನಿಮ್ಮ ಕೈಯಲ್ಲಿ ಆಗುತ್ತೋ ಇಲ್ವೋ. ಕಮಿಟ್ ಮಾಡಿಕೊಂಡು ಮಾತು ಕೊಟ್ಬಿಟ್ಟೆ ಅನ್ನೋದಕ್ಕೋಸ್ಕರ ಮಾಡಿ ಕಷ್ಟದಲ್ಲಿ ನೀವು ನಿಮ್ಮನ್ನು ಸಿಕ್ಕಾಕಿಸ್ಕೊಂಡು ನರಳೋದು ಬೇಡಿ. ಕಮಿಟ್ ವಾಟ್ ಎವರ್ ಯು ಕ್ಯಾನ್, ಹೌಎವರ್ ಇಸ್ ಪಾಸಿಬಲ್. ಫೈನಾನ್ಷಿಯಲ್ ವಿಚಾರದಲ್ಲಿ ದುಡ್ಡು ನಿಲ್ಲಲ್ಲ, ಎಷ್ಟೇ ಬಂದರೂ ನಿಲ್ಲಲ್ಲ. ಮನಿ ಮ್ಯಾನೇಜ್ಮೆಂಟ್ ನಿಮ್ಮ ಕೈಲಿ ಆಗಲ್ಲ. ಬೇರೆಯವ್ರ ಹೆಲ್ಪ್ ತಗೊಳ್ಳಿ. ದುಡ್ಡು ಬರುತ್ತೆ, ಆದರೆ ಹೊಟ್ಟೋಗುತ್ತೆ. ಹೊಸ ಸಾಲಗಳು ಬರ್ಬೋದು, ಆರೋಗ್ಯದಲ್ಲಿ ಟ್ರೀಟ್ಮೆಂಟ್ ಆಗ್ಬೋದು.
ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು. ಗುರು ಭಗವಾನ ಒಂದು ಸಂಚಾರವು ಅರ್ಧ ಪಾಸಿಟಿವ್ ಇರೋದ್ರಿಂದ ಗುರು ಭಗವಾನ್ ಯಾವಾಗ ಪುನರ್ವಸು ನಕ್ಷತ್ರದ ಮೇಲೆ ಬರ್ತಾರೋ ಆಮೇಲೆ ಈ ಮೃಗಶಿರದಲ್ಲಿ ಇರೋವರೆಗೂ ಬಹಳಷ್ಟು ಅನುಕೂಲ. ಆರ್ದ್ರ ನಕ್ಷತ್ರದ ಮೇಲೆ ಗುರು ಭಗವಾನ್ ಬರುವಾಗ ಸ್ವಲ್ಪ ಅನಾನುಕೂಲಗಳು, ತೊಂದರೆಗಳು ಆಗಬಹುದು. ಅದರಲ್ಲಿ ಗಮನ ಇರಲಿ. ಆಸ್ತಿ, ಕೆಲವು ವ್ಯಾಜ್ಯಗಳು ಅವೆಲ್ಲ ಒಂದು ವರ್ಷವರೆಗೂ ಇರುತ್ತೆ, ಆಮೇಲೆ ಸರಿ ಹೋಗುತ್ತೆ. ವಿಶ್ವಾವಸುನಾಮ ಸಂವತ್ಸರ 2025-26 ಈ ವರ್ಷದಲ್ಲಿ ಮೀನರಾಶಿಗೆ ರಾಹು ಕೇತುಗಳ ಕಾಟಗಳಿಂದ ನಿಮಗೆ ಬಿಡುಗಡೆ, ಅದು ಒಂದು ಶುಭ ಸುದ್ದಿ. ಆಮೇಲೆ ನೀವು ಎಷ್ಟೊಂದು ನಿಷ್ಠೆಯಿಂದ ಶ್ರದ್ಧೆಯಿಂದ ದೈವ ಪೂಜೆಗಳನ್ನು ಮಾಡಿಕೊಂಡು ಬರ್ತೀರೋ ಆ ಪೂಜೆ ಅನ್ನೋದೇ ಕನೆಕ್ಟಿಂಗ್ ಟೂಲು. ಭಗವಂತನು ಭಾರಿ ದೊಡ್ಡ ಶಕ್ತಿ. ಅದನ್ನು ನೀವು ಪಡೆದು 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 ನಿಮ್ಮನ್ನು ಎನರ್ಜೈಸ್ ಮಾಡಿಕೊಳ್ಳಿ. ಶನಿಗಾಟದಿಂದ ದೂರ ಇರಬಹುದು. ಶನಿ ಭಗವಾನ್ ನಿಮಗೆ ತೊಂದರೆಗಳನ್ನು ಕೊಡುವುದಿಲ್ಲ. ಕೊಡುವ ತೊಂದರೆಗಳೆಲ್ಲ ಭಗವಂತನ ಒಂದು ಆಶೀರ್ವಾದಗಳಿಂದ, ಅನುಗ್ರಹದಿಂದ ದೂರ ಮಾಡಿ ಯಾವಾಗಲೂ ನೀವು ಖುಷಿಯಾಗಿರ್ತೀರಿ. ಶುಭವಾಗಲಿ. ವೀಕ್ಷಕರೇ, ಬಂಧುಗಳೇ, ಇಲ್ಲಿ ತನಕ ನಾವು ವಿಶ್ವಾವಸುನಾಮ ಸಂವತ್ಸರದ ಫಲಾಫಲಗಳೇನು, ಬಡ್ಜೆಟ್ ಏನು, ಕಾಸ್ಮಿಕ್ ಬಡ್ಜೆಟ್, ನಾವು ಒಂದು ಬಡ್ಜೆಟ್ ಮಾಡ್ತೀವಿ, ಕಾಸ್ಮಿಕ್ ಒಂದು ಬಡ್ಜೆಟ್ ಮಾಡುತ್ತೆ. ಸೊ ಕಾಸ್ಮಿಕ್ ಬಡ್ಜೆಟ್ ಹೆಂಗಿತ್ತು, ಅದರಿಂದ ಪರ್ಸನಲಿ ನಿಮ್ಮ ಪ್ರಾಫಿಟ್ ಆ್ಯಂಡ್ ಲಾಸ್ ಹೆಂಗಿತ್ತು, ಪ್ರತಿಯೊಂದು ರಾಶಿಗೂ ಈ ಗ್ರಹ ಸಂಚಾರಗಳಿಂದ ಯಾವ ಥರ ಒಳ್ಳೆಯ ಫಲಗಳು, ಯಾವ ಥರ ಒಂದು ಬ್ಲೈಂಡ್ ಸ್ಪಾಟ್ಸ್, ಚಾಲೆಂಜಸ್ಸು ಇವುಗಳೆಲ್ಲ ಬರುತ್ತೆ ಅನ್ನೋದನ್ನು ಆಳವಾಗಿ ನೋಡಿದ್ದೀವಿ. ಈ ವಿಡಿಯೋಸ್ ಮುಂದೇನು ಸಿಗ್ತದೆ, ವೀಕ್ಷಿಸಿ. ನಿಮಗೆ ಏನಾದರೂ ಪ್ರಶ್ನೆ ಉಂಟಂದರೆ ನೀವು ಕಮ್ಯುನಿಕೇಟ್ ಮಾಡಿ, ನಿಮಗೆ ಅದಕ್ಕೆ ತಕ್ಕಂಗೆ ಉತ್ತರವನ್ನು ನೀಡುತ್ತೇವೆ. ಈ ವರ್ಷದಲ್ಲಿ ನಮ್ಮ ದೇಶ ಮಾತ್ರ ಅಲ್ಲ, ಲೋಕದಲ್ಲಿ ಇರುವ ಎಲ್ಲರಿಗೂ ಸಮಸ್ತ ಲೋಕ ಸುಖಿನಾ ಭವಂತು ಅನ್ನೋದನ್ನು ನಾನು ಹೇಳಿಕೊಂಡು, ಸರ್ವೇ ಜನ ಸುಖಿನಾ ಭವಂತು ಅನ್ನೋದನ್ನು ಹೇಳಿಕೊಂಡು, ಅದಕ್ಕೆ ತಕ್ಕಂಗೆ ನಿಮ್ಮ ಎಲ್ಲರಿಗೋಸ್ಕರವೂ ಪ್ರಾರ್ಥನೆಗಳನ್ನೊಂದಿಗೆ ಮುಕ್ತಾಯ ಮಾಡ್ತೇನೆ. ಶುಭವಾಗಲಿ.